ಈ ಒಂದು ಉಪನ್ಯಾಸ ಮಾಲೆಯ ಕಡೆಯ ದಿವಸ ಕೀರ್ತಿನಾಥ ಕುರ್ತಕೋಟಿಯವರ ವಿಮರ್ಶಾ ಸಾಹಿತ್ಯದ ಬಗ್ಗೆ ವಿಜಯಶಂಕರ್ ಅವರು ಇನ್ನು ಕೆಲವೇ ನಿಮಿಷದಲ್ಲಿ ಮಾತನಾಡಲಿದ್ದಾರೆ. ಅದಕ್ಕೆ ಮೊದಲು ಈ ಉಪನ್ಯಾಸ ಮಾಲೆ ನಡೆಸಿಕೊಟ್ಟಿದ್ದಕ್ಕಾಗಿ ಶ್ರೀ ವಿಜಯಶಂಕರ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಮಾಸ್ತಿ ಅಧ್ಯಯನ ಪೀಠದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿರುವುದು ಒಂದು ಸಂತೋಷದ ವಿಚಾರ. ಈ ಉಪನ್ಯಾಸಕ್ಕೆ ತುಂಬ ತಯಾರಿ ಬೇಕು. ಉಪನ್ಯಾಸಕರಿಗೂ ತಯಾರಿ ಬೇಕು, ಕೇಳುಗರಿಗೂ ಕೂಡ ತಯಾರಿ ಬೇಕು. ಕಬ್ಬಿನ ಹಾಲನ್ನು ಕುಡಿದಷ್ಟು ಸುಲಭ ಅಲ್ಲ ಕಬ್ಬನ್ನು ಜಗದು ಕಬ್ಬಿನ ರಸವನ್ನು ಬಾಯಲ್ಲಿ ಆಸ್ವಾದಿಸೋದು ಈ ಉಪನ್ಯಾಸ ಇದ್ದ ಹಾಗೆ. ಸ್ವಲ್ಪ ಶ್ರಮ ಪಟ್ಟರೆ ಇದರ ಸೊಗಸು ಏನು ಅಂತ ಗೊತ್ತಾಗುತ್ತೆ. ಯಾವುದೇ ಒಂದು ಕೃತಿ ವಿಮರ್ಶೆಗೆ ಅರ್ಹವಾಗಿ, ಅದು ಹತ್ತಾರು ವಿಮರ್ಶೆಗೆ ಅರ್ಹವಾಗಿ ದೀರ್ಘಕಾಲವಾಗಿ ಅದು ನಿಂತ್ಕೋಬೇಕಾದರೆ ಆ ಕೃತಿಯಲ್ಲಿ ದೇಶ ಮತ್ತು ಕಾಲವನ್ನು ಮೀರಿದಂತಹ ಯಾವುದಾದರೂ ಒಂದು ಸತ್ಯ ಅದರಲ್ಲಿ ಸದಾ ವ್ಯಕ್ತವಾಗಿರಬೇಕು ಮತ್ತು ಸಮಾಜಕ್ಕೆ ಅದರಿಂದ ಪೋಷಕ ದ್ರವ್ಯ ಸಿಗ್ತಾ ಇರಬೇಕು. ಹೀಗಿದ್ದಾಗ ಮಾತ್ರ ಯಾವುದೇ ಒಂದು ಕೃತಿ ಸಾರಸ್ವತ ಲೋಕದಲ್ಲಿ ವಿಮರ್ಶೆಗೆ ಒಳಪಟ್ಟೂ ಕೂಡ ತನ್ನ ಜೀವಂತಿಕೆಯನ್ನು ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹೀಗೆ ನೋಡಿದಾಗ ವಿಜಯಶಂಕರ್ ಅವರು ಮಾತನಾಡ್ತಿರ್ತಕ್ಕಂಥ 3 ದಿವಸದ ಸಾಹಿತ್ಯಗಳು ಕೂಡ ಈ ದೇಶಕಾಲವನ್ನು ಹೊರಗೆ ಬಂದು ಅದರಲ್ಲಿರ್ತಕ್ಕಂತಹ ಘನೀಭೂತವಾದಂತಹ ಸತ್ಯವನ್ನು ತಿಳಿಸ್ಕೊಡ್ಲಿಕ್ಕೆ ಅನೇಕ ವಿಮರ್ಶಕರು ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಪ್ರಯತ್ನದಲ್ಲಿ ವಿಜಯಶಂಕರ್ ಅವರ ಪ್ರಯತ್ನ ಕೂಡ ಒಂದು. ಈ ವಿಮರ್ಶೆಯನ್ನು ಆಸ್ವಾದಿಸಬೇಕಾದ್ರೆ ಮೊದಲು ಕೇಳುಗರಾಗಿ ನಾವು 2 ಕೆಲಸ ಮಾಡಬೇಕು. ಒಂದು, ಆ ವಿಮರ್ಶಕರ ಜೊತೆಗೆ ನಾವು ಪ್ರಯಾಣ ಮಾಡಬೇಕು. ಮನೆಯಲ್ಲೆಲ್ಲೋ ಹಾಲಿಟ್ಟು ಬಂದಿದ್ದೀವಿ ಅಂತ ಬಂದರೆ ವಿಮರ್ಶಕರ ಜೊತೆ ಹೋಗೋಕ್ಕಾಗಲ್ಲ. ಎರಡನೇದು, ವಿಮರ್ಶಕ ಎಷ್ಟರ ಮಟ್ಟಿಗೆ ಆ ಮೂಲ ಕೃತಿಕಾರನ ಹತ್ತಿರಕ್ಕೆ ಹೋಗ್ತಾರೆ ಅಷ್ಟರ ಮಟ್ಟಿಗೆ ನಿನ್ನೆ ಅವರು ಹೇಳ್ದಂಗೆ ಪೂರ್ಣ ದೃಷ್ಟಿ ನಮಗೂ ಸಿಗ್ತದೆ. ಇದೆರಡಕ್ಕೂ ಬೇಕು ಸಾಹಿತ್ಯಾಭ್ಯಾಸ ಮತ್ತು ಸಹನೆ. ಇಷ್ಟು ಹೇಳಿದರೆ ಬಹುಶಃ ಮುಂದಿನ ಉಪನ್ಯಾಸ ಮಾಲೆಗೆ ನಾವೆಲ್ಲ ಸಿದ್ಧ ಆಗ್ಬೋದು ಅಂತ ಅಂದ್ಕೋತೀನಿ. ಸುಮಾರು 20-25 ದಿವಸಕ್ಕೂ ಹೆಚ್ಚು ವಿಜಯಶಂಕರ್ ಅವರು ಈ ಉಪನ್ಯಾಸಕ್ಕೆ ತಯಾರು ಮಾಡಿಕೊಂಡಿದ್ದಾರೆ ಅಂದರೆ ಆಲೋಚಿಸಿ ಈ ಉಪನ್ಯಾಸ ಮಾಲೆಯ ಗಾಢತೆ, ಆಳ, ವಿಶಾಲತೆ ಏನಿದೆ ಅಂತ. ಮನೆಯಲ್ಲಿ ಅವ್ರ ಮನೆಯವ್ರು ಕೇಳ್ತಿದ್ರಂತೆ, ಮಕ್ಕಳು ತಯಾರು ಮಾಡ್ಕೊಂಡಂಗೆ ಮಾಡ್ಕೋತಿದ್ರಲ್ಲ, ಇದೇನು ಸಮಾಚಾರ ಈ ವಯಸ್ಸಲ್ಲಿ ಅಂತ. ಇಷ್ಟು ಕ್ಲಿಷ್ಟಕರವಾದಂಥ ವಿಚಾರ ಆದರೂ ಆದಷ್ಟು ಸರಳ ಮಾಡಿ ನಮಗೆಲ್ಲ ಎಟುಕುವಂಥ ರೀತಿಗೆ ಅವರು ವಿವರಣೆ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಇನ್ನೂ ಹೆಚ್ಚು ವಿಮರ್ಶೆಗಳನ್ನು ಓದಲಿಕ್ಕೆ ಸ್ಫುರಣೆ ಸಿಗ್ಬೋದು. ಈ ಉಪಕಾರಕ್ಕಾಗಿ ಶ್ರೀ ವಿಜಯಶಂಕರ್ ಅವರಿಗೆ ಮಾಸ್ತಿ ಅಧ್ಯಯನ ಪೀಠದ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ 29 ಭಾನುವಾರ ಸಂಜೆ 5:00 ಸಂಗೀತ ಕಲಾರತ್ನ ವಿದ್ವಾನ್ ಎಸ್ ಶಂಕರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇರುತ್ತೆ. ಭಾನುವಾರ ಸಂಜೆ 5:30 ಎಲ್ರಿಗೂ ನಮಸ್ಕಾರ. ಗೆಳೆಯರಾದ ಶ್ರೀಧರಮೂರ್ತಿ ಅವರು ಅಥವಾ ಮಾಲಿನಿ ಅವರು ಇವತ್ತು ಬಂದಿದ್ದಾರೆ. ಇಲ್ಲಿ ಇರೋ ಅನೇಕರು ನಾನು ಇಲ್ಲಿ ಹೀಗೆ ಮಾತಾಡಿದಾಗೆ ನೀವು ಕೂಡ ಮಾತಾಡ್ಬೋದು, ಅಷ್ಟು ವಿದ್ವಾಂಸರಿದ್ದೀರಿ. ಆದ್ದರಿಂದ ಇಲ್ಲಿ ಮಾತಾಡುವಾಗ ಒಂಚೂರು ಜಾಗೃತಿ ಇರಬೇಕಾಗುತ್ತೆ. ಒಂದು. ಎರಡನೇದು, ನನಗೆ ಇವತ್ತೊಂದು ಖುಷಿ ಏನು ಅಂದರೆ, ಇವತ್ತು 3ನೇ ದಿನ ಮತ್ತು ಕೊನೆ. ನನ್ನ ಹೆಂಡತಿ ಇವತ್ತು ಹೇಳಿಲ್ಲ, ಇವತ್ತು ನಿಮ್ಮ ಪರೀಕ್ಷೆ ಮುಗಿಯುತ್ತಾ ಅಂತ. ಹಾಗಾಗಿ ನನಗೆ ಇದೊಂದು ಬಿಡುಗಡೆ ಒಂದು ಭಾವನೆ. ಅಂದರೆ ಇದು ನಾನೇನು ಹೇಳೋದು ಅಂದರೆ, ಒಂದು ರೀತಿಯಲ್ಲಿ ಇದು ಸಂತೋಷವೇ. ಒಂದು ಸುಮ್ಮನೆ ಒಂದು ಎಷ್ಟೋ ವರ್ಷದಿಂದ ಓದ್ಕೊಂಡು ಬಂದಿರೋದ್ರಿಂದ ಸುಮ್ಮನೆ ಒಂದು ಬಂದು ಮಾತಾಡ್ಬೋದು. ಅದರಿಂದ ಕೇಳುವವರಿಗೂ ಲಾಭ ಆಗೋದಿಲ್ಲ, ಮಾತಾಡುವವರಿಗೂ ಲಾಭ ಆಗೋದಿಲ್ಲ. ಅಟ್ಲೀಸ್ಟ್ ಮಾತಾಡುವವನಿಗೆ ಒಂದು ಪುನಃ ಒಂದು ಅಧ್ಯಯನ ಮಾಡಿದ ಒಂದು ಸಂತೋಷ ಸಿಗಬೇಕು. ಅದಕ್ಕೋಸ್ಕರ ನಾನೊಂದು ಓದಿನ ರೀತಿಯಲ್ಲಿ ಇದನ್ನು ಒಪ್ಕೊಂಡು ಮಾಡಿದೆ. ಬಟ್ ತೇಜಸ್ವಿ, ಕುವೆಂಪು ಮತ್ತು ಕುರ್ತಕೋಟಿ ಮೂವರಲ್ಲೂ ಒಬ್ಬರಿಂದೊಬ್ಬರನ್ನು ಬಿಡಿಸ್ಕೊಳ್ಳೋದು ಮನಸ್ಸಿನಿಂದ ಅಷ್ಟು ಬೇಗನೆ ಅದು ಬಿಡುವಂಗಲ್ಲ. ಅದು ಭಾಳ
ಅಂಟ್ಕೊಂಡ್ಬಿಡುತ್ತೆ. ಕುವೆಂಪುವಿನ ನಿನ್ನೆ ಆ ಲೋಕದಿಂದ ಹೊರಗೆ ಬರಲಿಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಪ್ಯಾರಲಲ್ ಆಗಿ ಓದೋದಲ್ಲ, ಅದು ಒಬ್ಬೊಬ್ಬರು ಅಷ್ಟು ಘನವಾದ ವಿಚಾರವಾದ್ದರಿಂದ ನಾನು ರಾಮಸ್ವಾಮಿಯವರು ಇವತ್ತೇನೋ ಅವರಿಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ, ಅವ್ರಿಗೇನೋ ಬೋರ್ಡ್ ಮೀಟಿಂಗ್ ಇರೋದ್ರಿಂದ. ಮತ್ತು ರಾಮು ಅವ್ರ ಹತ್ರ ಹೇಳಿದೆ, ಇನ್ನೇನಾದರೂ ಹೀಗೆ 2-3 ದಿನ ಮಾತಾಡಬೇಕು ಅಂತಾದರೆ ಯಾವತ್ತಾದ್ರೊಮ್ಮೆ ಒಬ್ಬರ ಮೇಲೆ ಮಾತಾಡ್ಬಿಡ್ಬೇಕು. ಕುವೆಂಪು ಮೇಲೆ ಆದರೆ ಕುವೆಂಪು ಮೇಲೆ 3 ದಿನ, ಅಥವಾ ಬೇಂದ್ರೆ ಮೇಲೆ 3 ದಿನ, ಅಥವಾ ವಿ ಸೀತಾರಾಮಯ್ಯನವರ ಮೇಲೆ 3 ದಿನ, ಮಾಸ್ತಿ ಮೇಲೆ 3 ದಿನ. ಆವಾಗ ನಾವು ಆ ಲೋಕದಲ್ಲಿ 3 ದಿನ ಮುಳುಗಿರ್ಬೋದು. ಇದು ಆವಾಗ ಎದ್ದು ಹೊರಗೆ ಬರಬೇಕಾಗುತ್ತೆ. ಆದರೂ ಇದೊಂದು ಸಂತೋಷದ ವಿಚಾರವೇ. ಇವತ್ತು ಕೂಡ ಸುಮಾರು 1-1.25 ಗಂಟೆ ಅಷ್ಟು ಹೊತ್ತು ಕೀರ್ತನಾಥ ಕುರ್ತಕೋಟಿ ಬಗ್ಗೆ ಮಾತಾಡಬೇಕು. ಆದರೆ ನನ್ನ ಕಷ್ಟ ಏನು ಅಂದರೆ, ನೋಡಿ, ಇವರಾದ್ರೆ ಒಬ್ಬರದ್ದು ಒಂದು ಲೋಕ. ಆ ಲೋಕದೊಳಗೆ ನಾನು ನಿನ್ನೆ ಕುವೆಂಪು ಬಗ್ಗೆ ಮಾತಾಡುವಾಗ ಕಾರಂತರನ್ನ ಟಚ್ಚೇ ಮಾಡಲಿಲ್ಲ, ಉದ್ದೇಶಪೂರ್ವಕ. ಯಾಕಂದ್ರೆ ಅಲ್ಲಿಗೆ ಹೋಗ್ಬಿಟ್ರೆ ಅದು ಇನ್ನೊಂದು ಲೋಕ. ಈ ಕುರ್ತಕೋಟಿ ಅಂತ ಒಬ್ಬ ಮಹಾನ್ ವಿಮರ್ಶಕನ ಬಗ್ಗೆ ಮಾತಾಡುವಾಗಿರುವ ಕಷ್ಟ ಏನು ಅಂದರೆ, ನೋಡಿ, ಗಿರಡ್ಡಿ ಗೋವಿಂದರಾಜರು ಅವರ ಸಮಗ್ರ ಬರಹವನ್ನೇ ಎಡಿಟ್ ಮಾಡ್ತಾ ಇದ್ದಾರೆ. 12 ವಾಲ್ಯೂಮ್. ಈ 12 ವಾಲ್ಯೂಮ್ ಅಂದ್ರೆ ಸಾಮಾನ್ಯ ಈ ಸೈಜಿನ 12 ವಾಲ್ಯೂಮ್ ವಿಮರ್ಶೆ. ನೀವು ಅವರು ಎಷ್ಟು ಬರೆದಿದ್ದಾರೆ ಅಂತ ನೀವು ಸಾಮಾನ್ಯ ಯೋಚನೆ ಮಾಡ್ಬೋದು. ಅದರಲ್ಲಿ 4 ಈಗ ಪ್ರಿಂಟ್ ಆಗಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 4 ಈಗ ಪ್ರಿಂಟ್ ಆಗಿದೆ. ಅಂದ್ರೆ ಸುಮಾರು 8,000 to 10,000 ಪುಟದ ವಿಮರ್ಶೆಯನ್ನ ಅವರು ಬರೆದಿದ್ದಾರೆ. ಪಂಪನಿಂದ ಹಿಡಿದು ತೇಜಸ್ವಿವರೆಗೆ ಅಥವಾ ದೇವನೂರು ಮಹಾದೇವನವರೆಗೆ ಅವರ ವಿಮರ್ಶೆಯ ರೇಂಜ್ ಇದೆ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಅಷ್ಟೇ ಸಮಗ್ರವಾಗಿ ಸಂಸ್ಕೃತದ ಒಂದು ವಿಮರ್ಶಾ ಪಾಂಡಿತ್ಯ ಇದೆ. ಇಂಗ್ಲಿಷ್ನಲ್ಲಿ ಅವರು ರೊಮ್ಯಾಂಟಿಸಿಸಮ್ ಅಂತ ಬರೆದ ಪುಸ್ತಕವೇ ಕನ್ನಡದಲ್ಲಿ ಬಂದ ಇಂಗ್ಲಿಷ್ ಸಾಹಿತ್ಯ ವಿಮರ್ಶೆಯಲ್ಲಿ ಅತ್ಯಂತ ಒಳ್ಳೆಯ ಒಂದು ಪುಸ್ತಕ. ಅದು ಸ್ವತಃ ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿ ಇದ್ದವರು. ಈ 3 ಸಾಹಿತ್ಯ, ಅದರ ಜೊತೆ ಅವರ ಜನಪದ ಇತ್ಯಾದಿಗಳ ಹೆಸರಲ್ಲಿ ಅವರು ಬರೆದ ರೇಂಜ್ ಇದೆಯಲ್ಲ, ಅದರಿಂದ ಏನು ಹಿಡಿಯೋದು, ಹೇಗೆ ಹಿಡಿಯೋದು ಅಂತಲೇ ನನಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಇಲ್ಲಿ ಹೋದ್ರೆ ಅಲ್ಲಿ ತಪ್ಪುತ್ತೆ, ಅಲ್ಲಿ ಹೋದ್ರೆ ಇಲ್ಲಿ ತಪ್ಪುತ್ತೆ. ಯಾವುದೋ ಒಂದು ಮುಖ್ಯ ಅಂಶವನ್ನು ಹಿಡಿದು ಹೇಳಬೇಕು. ಸಮಸ್ಯೆ ಏನಾಗುತ್ತೆ ಅಂದರೆ, ಒಂದು ಈ ಥರದ ಸಭೆಯಲ್ಲಿ ಮಾತಾಡಿದಾಗ ಅವರ ಒಟ್ಟು ತಾತ್ವಿಕತೆಯನ್ನು ಹೇಳಕ್ಕೆ ಬಂದರೆ ನನಗೆ ಬರುವ ಕಷ್ಟ ಹೇಳ್ತಾ ಇರೋದು ನಾನು. ಎಷ್ಟು ಜನ ಅವರ ಎಷ್ಟು ವಿಮರ್ಶೆಯನ್ನು ಓದಿದ್ದಾರೆ ಅಂತ ನನಗೆ ಗೊತ್ತಾಗಲ್ಲ. ಈಗ ಒಂದು MA ಹುಡುಗರಿಗೆ ಮಾತಾಡ್ತಾ ಇದ್ರೆ ಇಂಥದ್ದನ್ನು ಮಿನಿಮಮ್ ಓದಿರಬೇಕು ಅಂತ ಅವ್ರಿಗೆ ಗೊತ್ತೆ. ಆದರೂ ಇಲ್ಲಿರೋರೆಲ್ಲ ವಿದ್ವಾಂಸರಾಗಿರೋದ್ರಿಂದ ಮತ್ತು ಜೀವಮಾನ ಇಡೀ ಸಾಹಿತ್ಯವನ್ನು ಸಂಸ್ಕೃತಿಯನ್ನು ಓದ್ಕೊಂಡು ಬಂದಿರೋದ್ರಿಂದ ಅವರ ಮುಖ್ಯವಾದಂಥ ಎಳೆಗಳನ್ನು ಹಿಡಿದು ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಎಷ್ಟು ಜನಕ್ಕೆ ಕುರ್ತಕೋಟಿ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ. ಆದ್ದರಿಂದ ಒಂದು 5-10 ನಿಮಿಷ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸಾಂದರ್ಭಿಕವಾಗಿ ನಾನು ಹೇಳಬೇಕಾಗೋದು ಏನು ಅಂದರೆ, ಅವರ ಇಡೀ ಶೈಲಿ ಇದೆಯಲ್ಲ, ಕುರ್ತಕೋಟಿಯ ಬರವಣಿಗೆಯ ಶೈಲಿ, ಅದು ವೈದರ್ಭಿ. ನಿಮಗೆ ಗೊತ್ತಿದೆ ವೈದರ್ಭಿ ಅಂದರೆ ಏನು ಅಂದರೆ, ಕಾಳಿದಾಸನಿಗೆ ಸಂಬಂಧಪಟ್ಟಾಗ ಈ ಶಬ್ದವನ್ನು ಉಪಯೋಗಿಸ್ತಾರೆ. ಅತ್ಯಂತ ಕಡಿಮೆ ಶಬ್ದದಲ್ಲಿ ಅತ್ಯಂತ ಹೆಚ್ಚನ್ನು ಹೇಳುವ ಶಕ್ತಿ. ಕಿರಿದರೊಳ್ ಪಿರಿದರ್ಥಮಂ. ನೋಡಿ, ನಿನ್ನೆ ನಾನು ಹೂವಯ್ಯನ ಬಗ್ಗೆ ನಾನು ಮಾತಾಡಲಿಲ್ಲ. ಅವರು ಒಂದು ವಾಕ್ಯದಲ್ಲಿ ಕಾನೂರು ಹೆಗ್ಗಡತಿಯಲ್ಲಿ ಹೂವಯ್ಯನ ಉಭಯ ಪಕ್ಷದಲ್ಲಿ ಹೂವಯ್ಯನ ಪಾತ್ರಕ್ಕೆ ಒಂದು ಉಭಯ ಪಕ್ಷವಿದೆ. ಪ್ರಕೃತಿಯು ಅಲ್ಲಿ ಬೆಳೀತಾ ಅಲ್ಲಿ ಜೀವನ ಮಾಡ್ತಾ ಇರುವಂಥ ಸಮಾಜವು ಒಂದು ಪಕ್ಷ ಆದರೆ, ಹೂವಯ್ಯ ಅದರ ಎದುರು ನಿಂತು ಯೋಚನೆ ಮಾಡ್ತಾ ಇದ್ದಾನೆ. ಒಂದೇ ವಾಕ್ಯ. ಇದರಲ್ಲಿ ನೀವು ಸುಮಾರು ಅರ್ಧ ಗಂಟೆ ಈ ವಾಕ್ಯವನ್ನು ವಿವರಿಸ್ಬೋದು. ಅಂದರೆ ನಾನು ಹೇಳ್ತಾ ಇರೋದು, ಅವರು ಹೀಗೆ ಸಂಗ್ರಹವಾಗಿ ಹಿಡಿದು ಹೇಳುವ ಶಕ್ತಿ ಉಳ್ಳಂಥ ಒಬ್ಬ ವಿಮರ್ಶಕನ ಮೇಲೆ ಇವತ್ತು ನಾನು ಮಾತಾಡ್ತೇನೆ ಅಂತ ಹೇಳುವ ಒಂದು ವಿಷಯ ಇದೆ. ಅವರು ಮೊದಲು ಗಿರಡ್ಡಿ ಅವರು ಬರೀತಾ ಇದ್ದದ್ದು, ಅವರೇ ಒಂದು ಕಡೆ ಹೇಳಿದ್ದಾರೆ, ಅವರು ಕವನ, ನಾಟಕ ಮತ್ತು ಹರಟೆಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅವರು ಸ್ವಲ್ಪ ಸಮಯ ಹೈಸ್ಕೂಲ್ ಮೇಸ್ಟ್ರಾಗಿದ್ದರು. ಆಮೇಲೆ ಅವರು ಬಂದು ಇಂಗ್ಲೀಷ್ ನಲ್ಲಿ MA ಮಾಡಿದ್ದು. ಆಮೇಲೆ ಸ್ವಲ್ಪ ಸಮಯ ಕರ್ನಾಟಕದಲ್ಲಿದ್ದರು. ಆಮೇಲೆ ಗುಜರಾತಿಗೆ ಹೋಗಿ ಅಲ್ಲಿ ಗುಜರಾತ್ ಯೂನಿವರ್ಸಿಟಿಯಲ್ಲಿ ಟೀಚ್ ಮಾಡ್ತಾ ಅಲ್ಲೇ ಪ್ರೊಫೆಸರ್ ಆಗಿ ಅಲ್ಲೇ ರಿಟೈರ್ ಆಗಿ ಬಂದರು. ಇದರಿಂದ ಏನಾಯಿತು ಅಂದರೆ, ಕನ್ನಡದ ವಿದ್ಯಾರ್ಥಿಗಳಿಗೆ ಅವರ ಪಾಠ ಕೇಳುವ ಅವಕಾಶವೇ ಸಿಕ್ಕಲಿಲ್ಲ.
ಆದರೆ ಗುಜರಾತಿಗೆ ಆ ಲಾಭ ಆಯಿತು ಅಂತ ಇಟ್ಕೊಳ್ಳಿ, ಅದು ಬೇರೆ ವಿಚಾರ. ಆದ್ದರಿಂದ ಅವರ ವಿದ್ಯಾರ್ಥಿ, ಅವರ ನೇರ ಮಾತು, ಕ್ಲಾಸ್ನಲ್ಲಿ ಅವರ ಪಾಠ ಕೇಳಿದ ವಿದ್ಯಾರ್ಥಿಗಳ ಮೂಲಕ ಒಂದು ವಿಮರ್ಶಾ ಲೋಕ ಬೆಳೀತದಲ್ಲ, ಆ ವಿಮರ್ಶಾ ಲೋಕ ಕನ್ನಡದಲ್ಲಿ ಆಗಲಿಲ್ಲ ಅವರ ಇದರಲ್ಲಿ. ಆದರೆ ಅವರ ಬರಹಗಳ ಮೂಲಕ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ನಾನು ಅವರನ್ನು ಗುರು ಸಮಾನರು ಅಂತ ತಿಳಿತೀನಿ. ನನಗೆ ಅವರು ಗುರುಗಳು. ಕ್ಲಾಸ್ನಲ್ಲಿ ಕೂತು ಅವರ ಪಾಠವನ್ನು ಕೇಳುವ ಅವಕಾಶ ನನಗಿರಲಿಲ್ಲ. ಹಾಗೆ ನಾನು ಕನ್ನಡದಲ್ಲಿ ನನ್ನ ಗುರು ಸಮಾನರು ಅಂತ ನಾನು ಗೌರವಿಸುವ ಇಬ್ಬರು ಇದ್ದಾರೆ ನನಗೆ. ಒಬ್ಬರು ಕುರ್ತಕೋಟೆಯವರು, ಇನ್ನೊಬ್ಬರು GH ನಾಯಕರು. ನನ್ನ ದುರಾದೃಷ್ಟಕ್ಕೆ ಅವರ ಇಬ್ಬರ ಕ್ಲಾಸ್ನಲ್ಲಿ ಕೂತ್ಕೊಳ್ಳುವ ಯೋಗ ನನಗಿರಲಿಲ್ಲ. ಯಾಕಂದ್ರೆ ನಾನು ಸಂಸ್ಕೃತ ವಿದ್ಯಾರ್ಥಿ ಆದ್ದರಿಂದ ಮತ್ತು ಇಂಗ್ಲಿಷ್ನ ವಿದ್ಯಾರ್ಥಿ ಆದ್ದರಿಂದ ನನಗೆ GH ನಾಯಕರು ಕನ್ನಡ ಮೇಷ್ಟ್ರು, ಕನ್ನಡ ಪ್ರೊಫೆಸರ್. ಅವರ ಕ್ಲಾಸಿಗೆ ಹೋಗುವ, ನಾನು ಮೈಸೂರಿನಲ್ಲಿ ಇದ್ರೂ ಅವಕಾಶ ಇರಲಿಲ್ಲ. ಕುರ್ತಕೋಟೆಯವರು ಇಂಗ್ಲಿಷ್ ಮೇಷ್ಟ್ರಾಗಿದ್ರು ಕೂಡ ಅವರು ಹೊರಗೆ ಇದ್ರು, ಆದ್ರಿಂದ ಕ್ಲಾಸ್ನಲ್ಲಿ ಇಲ್ಲ. ಆದರೆ ಅವರನ್ನು ಓದುತ್ತಾ 1958ರಲ್ಲಿ ನಡೆದು ಬಂದ ದಾರಿ ಅಂತ ಒಂದು ಸಂಕಲನವನ್ನು GB ಜೋಶಿಯವರು ಪ್ರಾರಂಭ ಮಾಡಿದ್ರು, ಇಲ್ಲಿ ಮನೋಹರ ಗ್ರಂಥಮಾಲೆಯಲ್ಲಿ. ಅದಕ್ಕೆ ಒಂದು ಪ್ರಸ್ತಾವನೆಯ ರೂಪದ ಬರಹಗಳನ್ನು ಬರೀಬೇಕು ಅಂತ ಅವರು ಕುರ್ತಕೋಟೆಯವ್ರ ಹತ್ರ ಹೇಳಿದ್ರು. ಕುರ್ತಕೋಟೆಯವರು GB ಜೋಶಿಯವರ ಮನೆಯಲ್ಲಿದ್ದೇ MA ಓದಿದ್ದು. ಆಮೇಲೆ ಮುಂದೆ GB ಜೋಶಿಯವರ ಮಗ ರಮಾಕಾಂತ್ ಜೋಶಿಯವರು ಕುರ್ತಕೋಟೆಯವರ ಮನೆಯಲ್ಲಿ ಗುಜರಾತ್ನಲ್ಲಿದ್ದು MA ಓದಿದ್ರು. ಅವ್ರಿಗೆ ಏನು ಒಂಥರ ಅಣ್ಣ ತಮ್ಮಂದ್ರ ಸಂಬಂಧ. ಕುರ್ತಕೋಟೆಯವರು ಅವರು ಅಲ್ಲಿ ಗದುಗಿನ ಹತ್ತದವರು, ಅವರನ್ನು ಅಲ್ಲಿ ಆ ಊರಿನ ಗೌಡ್ರು ಅಂತ ಹೇಳ್ತಾರೆ. ಅವರನ್ನ ಇವರು ಅಷ್ಟು ಒಂದು ಗೌರವದಿಂದ ನೋಡ್ತಾ ಇದ್ರು. ಅವರು ಮತ್ತು ಅವರ ಸಲಹೆಗಾರರು ಕೂಡ ಆಗಿದ್ರು. ಗ್ರಾಮಾಯಣ ಕಾದಂಬರಿ ಇರ್ಬೋದು ಅಥವಾ ಗಿರೀಶ್ ಕಾರ್ನಾಡ್ರ ನಾಟಕಗಳಿರ್ಬೋದು, ಎಲ್ಲ ಕಡೆ ಕುರ್ತಕೋಟಿಯವರ ಒಂದು ಸಲಹೆ ಸೂಚನೆ ಇದ್ದೇ ಇರುತ್ತೆ. ಅವರನ್ನು ಇವರೆಲ್ಲರೂ ಆ ಧಾರವಾಡ ಕಡೆ ಪ್ರತಿಯೊಬ್ಬರು ಬಹಳ ಗೌರವದಿಂದ ಗಮನಿಸುವಂಥ ಒಬ್ಬರು ವಿದ್ವಾಂಸರು. ಈ 58ರಲ್ಲಿ ಅವರು ವಿಮರ್ಶೆ ಬರೀಲಿಕ್ಕೆ ಆ ಪ್ರಸ್ತಾವನೆ ಬರೆದದ್ದು. ಮುಂದೆ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಅಂತ ಹೇಳೋ ಪುಸ್ತಕ ಆಯಿತು. ಇದು ಅವರ ವಿಮರ್ಶೆಯ ಪ್ರಾರಂಭ. ಅದರನ್ನೇ ಒಂದು ಕಡೆ ಕುರ್ತಕೋಟೆಯವರು ಹೇಳ್ತಾರೆ, ನಾನು ಮೊದಲು ನಾಟಕ, ಹರಟೆ ಅದು ಇದು ಬರೀತಾ ಇದ್ದೆ, ಕವನ ಬರೀತಾ ಇದ್ದೆ. ಯಾವುದೋ ಒಂದು ಸನ್ನಿವೇಶಕ್ಕೆ ಈ ವಿಮರ್ಶೆಯ ವೇಷ ಹಾಕಬೇಕಾಯ್ತು. ಯಾಕೆಂದ್ರೆ ನಡೆದು ಬಂದ ದಾರಿ ಬರುವಾಗ ನಾನು ಅದಕ್ಕೆ ಪ್ರಸ್ತಾವನೆ ಬರಬೇಕಾಯ್ತು. ಆಮೇಲೆ ನಾನು ಹಾಕೊಂಡ ವೇಷವೇ ನನಗೆ ಪರ್ಮನೆಂಟ್ ಆಯಿತು ಅಂತ. ಆದರೆ ಅವರು ಆ ವೇಷವೇ ಪರ್ಮನೆಂಟ್ ಆದ್ದು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಬಹಳ ದೊಡ್ಡ ಒಂದು ಕೊಡುಗೆ ಆಯಿತು ಅಂತ ಕಾಣುತ್ತೆ. ಈಗ ನಾನು 12 ವಾಲ್ಯೂಮ್ಸ್ ಅಂತ ಹೇಳಿದ್ರು ಕೂಡ ಬಹಳ ಖಂಡಿತವಾಗಿ ಪುನಃ ಇವತ್ತಿನ ಸಂದರ್ಭದಲ್ಲಿ ನಾನು ಉಪಯೋಗಿಸಿಕೊಳ್ಳೋದು ಅಂದರೆ, ಈಗ ಅವರ ಕ್ರಿಯೇಟಿವ್ ರೈಟಿಂಗ್ಸ್ ಅಂತ ಏನು ಹೇಳ್ತಾರೆ, ಅರ್ಥಾಂತರ ಅಂತ ಒಂದು ಕಾದಂಬರಿ ಇದೆ, ನಾವು ಬರಿಗೈಯವರು ಅಂತ ಒಂದು ಕವನ ಸಂಕಲನ ಇದೆ, ಚಂದ್ರಗುಪ್ತ, ಸ್ವಪ್ನವಾಸವದತ್ತ ಅಂತ 2 ನಾಟಕಗಳಿದ್ದಾವೆ, ಮರಾಠಿ ಸಂಸ್ಕೃತಿ ಅಂತ ಅದರಿಂದ ಕನ್ನಡಕ್ಕೆ ಅನುವಾದ ಆದ್ದು, ಇನ್ನೂ ಕೆಲವು ಅನುವಾದಗಳಿದ್ದಾವೆ ಅವರದ್ದು. ಆಮೇಲೆ ಅವರ ಬಹಳ ಮುಖ್ಯವಾದಂತಹ ಕೆಲವು ಪುಸ್ತಕಗಳು ಯಾವುದು ಅಂದರೆ, ನಾನು ಸುಮ್ಮನೆ ನೆನಪು ಮಾಡಲಿಕ್ಕೋಸ್ಕರ ಹೆಸರಿಸೋದಾದರೆ, ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಈಗಾಗಲೇ ಹೇಳಿದೆ. ಪ್ರತ್ಯಭಿಜ್ಞಾನ ಅಂತ ಸಂಸ್ಕೃತ ನಾಟಕಗಳ ಮೇಲೆ ಬಹಳ ಮುಖ್ಯವಾದಂಥ ಪುಸ್ತಕ ಇದೆ. ಕನ್ನಡ ಸಾಹಿತ್ಯ ಸಂಗಾತಿ ಅಂತ ಹಳೆ ಕನ್ನಡ ಸಾಹಿತ್ಯದ ಬಗ್ಗೆ ಅವರು ಬರೆದಂಥ ಒಂದು ಮುಖ್ಯವಾದ ಪುಸ್ತಕ. 100 ಮರ 100 ಸ್ವರ ಆಧುನಿಕ ಸಾಹಿತ್ಯದ ಮೇಲೆ, 20ನೇ ಶತಮಾನದ ಸಾಹಿತ್ಯದ ಮೇಲೆ. ಕುಮಾರವ್ಯಾಸನ ಮೇಲೆ ಒಂದು ವಾಲ್ಯೂಮೇ ಇದೆ ಅವರು ಬರೆದಿರೋದು. ವಿಮರ್ಶೆಯ ವಿನಯ, ಕಾದಂಬರಿ ಮತ್ತು ಇತರ ಪ್ರಕಾರಗಳ ಬಗ್ಗೆ. ರೊಮ್ಯಾಂಟಿಸಿಸಮ್ ಮೇಲೆ ಒಂದು ಪುಸ್ತಕ ಬರೆದ್ರು. ಬೇಂದ್ರೆ ಬಗ್ಗೆ ಅವರು ಬರೆದದ್ದು ಒಂದು ಬೃಂಗದ ಬೆನ್ನೇರಿ, ಬಾರೋ ಸಾಧನಕೇರಿಗೆ ಅಂತ 2 ವಾಲ್ಯೂಮ್ಸ್ ಅಲ್ಲಿ ಬಂತು. ಆಮೇಲೆ ಅದರನ್ನು ಈಗ ಗಿರಡ್ಡಿ ಅವರು ಒಂದು ಬೇಂದ್ರೆ ಬಗ್ಗೆ ಅವರು ಬರೆದದ್ದನ್ನು ಒಂದು ವಾಲ್ಯೂಮ್ ಮಾಡಿದೆ. ಆಮೇಲೆ ಅವರು ರಿಟೈರ್ ಆಗಿ ಇಲ್ಲಿಗೆ ಬಂದ ಮೇಲೆ, ಧಾರವಾಡಕ್ಕೆ ಬಂದ ಮೇಲೆ, ಮತ್ತು ಅದಕ್ಕಿಂತ ಸ್ವಲ್ಪ ಮೊದಲು 3 ಪತ್ರಿಕೆಗಳಲ್ಲಿ ಸುಮಾರು ವರ್ಷಗಳ ಕಾಲ ಅವರು ಅಂಕಣ ಬರೆದ್ರು. ಮಲ್ಲಿಗೆಯಲ್ಲಿ ಬರೆದ್ರು. ಅದಕ್ಕೆ ಮುಖ್ಯವಾಗಿ ಕಾರಣ ಆದ ಆವಾಗ ದಿವಾಕರ್ ಅಂತ, ದಿವಾಕರ್ ಅವರು ಅವರ ಹತ್ರ ಬರೆಸಿದ್ರು. ಆಮೇಲೆ ವಿಜಯ ಕರ್ನಾಟಕ ಪತ್ರಿಕೆಗೆ ಕೆಲವು ವರ್ಷ ಬರೆದ್ರು, ಪ್ರತಿ ವಾರ ಅಂತ ಕಾಣುತ್ತೆ. ಆಮೇಲೆ ಪ್ರಜಾವಾಣಿಯಲ್ಲಿ ಬರಿತಾ ಇದ್ರು ಅವರು ಕಾಲಮ್ಮ. ಈ ಮೂಲಕ ಅವರು ತಮ್ಮ ವಿಮರ್ಶೆಯಲ್ಲಿ ಒಂದು ಸಂಸ್ಕೃತಿ ವಿಮರ್ಶೆಯ ಅನೇಕ ಸಾಧ್ಯತೆಗಳನ್ನು ಕೂಡ ಅವರು ತಗೊಂಡ್ರು. ಆಮೇಲೆ ಉರಿಯ ನಾಲಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಪ್ರಶಸ್ತಿಯೂ ಬಂದಿದೆ. ಸಂಸ್ಕೃತಿ ಸ್ಪಂದನ, ರಾಜಸ್ಪರ್ಶ, ರಾಜಕೀಯ ಮತ್ತು ಧರ್ಮ, ಅಧ್ಯಯನ ಮತ್ತು ಪಾರಾಯಣ, ಭಾಷೆ ಮತ್ತು ಸಂಸ್ಕೃತಿ ಇತ್ಯಾದಿ
ಪುಟ ಬಂಗಾರ ಇತ್ಯಾದಿ ಅವರು ಎಡಿಟ್ ಮಾಡಿದಂಥ ಪುಸ್ತಕಗಳು. ಹೀಗೆ ಬಹಳ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಕೃತಕೋಟಿ ಬೇಂದ್ರೆಯ ಕವನಗಳ ಅತ್ಯುತ್ತಮ ವ್ಯಾಖ್ಯಾನಕಾರ ಅಂತ ತಿಳ್ಕೊಂಡಿದ್ದಾರೆ, ಅಥವಾ ವ್ಯಾಖ್ಯಾನಕಾರ ಅಂತ. ಅವರು ಹಾಗೆ ಮಾತ್ರ ಅಲ್ಲ, ಅವರು ನಮ್ಮ ಸಂಸ್ಕೃತಿಯ ಅನೇಕ ನೆಲೆಗಳನ್ನು ಅವರು ಪರಿಶೀಲಿಸಿದ ಒಂದು ವ್ಯಕ್ತಿ. ಅವರಿಗೆ ಅವರು ರಿಟೈರ್ ಆಗಿ ಬಂದ ಮೇಲೆ ಅವರು ತೀರ್ಕೊಳ್ಳೋದಕ್ಕೆ 2003ರಲ್ಲಿ ತೀರ್ಕೊಳ್ಳೋದಕ್ಕೆ ಒಂದು 10 ವರ್ಷ ಮೊದಲು ನನಗೆ ಭಾಳ ಒಂದು ಸುಯೋಗ. ಅಂದರೆ ಆವಾಗೇನಾಯಿತು ಅಂದರೆ, ಈ ಮ್ಯಾಕ್ಸೆಸೆ ಅವಾರ್ಡ್ ಬಂದ ದುಡ್ಡಿನಲ್ಲಿ KV ಸುಬ್ಬಣ್ಣ ಒಂದು ದತ್ತಿ ನಿಧಿ ಮಾಡಿದ್ರು. ಆ ದತ್ತಿ ನಿಧಿಯಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಊರುಗಳಲ್ಲಿ, ಕಾಲೇಜ್ ಶಾಲೆಗಳಲ್ಲಿ ಹೋಗಿ ಶಿಬಿರಗಳನ್ನು, ಸಾಹಿತ್ಯ ಅಭ್ಯಾಸದ ಶಿಬಿರಗಳನ್ನು ಮಾಡ್ತಾಯಿದ್ರು. TP ಅಶೋಕ್ ಅದನ್ನು ನಡೆಸ್ತಾ ಇದ್ರು. ನನಗೆ ಅಲ್ಲಿ ನಿತ್ಯ ಹೋಗೋದಕ್ಕೆ ಒಂದು ಆಹ್ವಾನ ಇರ್ತಿತ್ತು. ನಾನು ಹೋಗಿ ಕೆಲವು ಕ್ಲಾಸ್ಗಳನ್ನೆಲ್ಲ ಮಾಡ್ತಾ ಇದ್ದೆ. ಕುರ್ತಕೋಟಿಯವರು ನಾಗಮಂಗಲದಂಥ ಸಣ್ಣ ಊರು ಸೇರಿ, ಅತ್ಯಂತ ಸಣ್ಣ ಊರು, ತಾಲೂಕು ಊರುಗಳಿಗೆ ಕೂಡ ಬಂದು ಅಲ್ಲಿ ಈ ಪಾಠಗಳನ್ನು ಮಾಡ್ತಾ ಇದ್ರು, ಈ ಸಂಸ್ಕೃತಿ ಶಿಬಿರಗಳನ್ನು ನಡೆಸಿಕೊಡ್ತಾ ಇದ್ರು. ಇದರಿಂದ ನನಗೆ ಅವರ ಜೊತೆ ಒಂದು ಒಡನಾಟ ಮತ್ತು ಅವರ ಜೊತೆ ಅವರ ಕ್ಲಾಸ್ಗಳನ್ನು ಕೇಳಲಿಕ್ಕೆ ಇತ್ಯಾದಿಗಳು ಎಲ್ಲ ಭಾಳ ಸಾಧ್ಯ ಆಯಿತು. ಇನ್ನೂ ನೆನಪಿದೆ ನನಗೆ ಭಾಳ ಪರ್ಸನಲ್ ಆಗಿ. ಏನಂದರೆ, ನಾಗಮಂಗಲದಲ್ಲಿ ಇಂಥ ಶಿಬಿರದಲ್ಲಿ ಒಂದು ಸಭೆ ಆಗ್ತಾ ಇತ್ತು. ಅದರಲ್ಲಿ ಅವರು ಬೆಳಗು ಪದ್ಯದ ಬಗ್ಗೆ, ಬೇಂದ್ರೆ ಬೆಳಗು ಪದ್ಯದ ಬಗ್ಗೆ ಅವರು ಮಾತಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದು. ನಾನು TP ಅಶೋಕ ಎಲ್ಲ. ಅದರ ಮೊದಲು ನಾನೆಲ್ಲೋ ಒಂದು ಸಣ್ಣದು ಬೇಂದ್ರೆ ಬಗ್ಗೆ ಅಲ್ಲಿ ಇಲ್ಲಿ ಬರೆದದ್ದೇನೋ ಓದ್ಬಿಟ್ಟಿದ್ರು ಅಂತ ಕಾಣುತ್ತೆ. ಅವರು ಇಲ್ಲ, ಇವತ್ತು ವಿಜಯಶಂಕರ ಮಾತಾಡಲಿ ಅಂತ ಹೇಳ್ಬಿಟ್ರು. ಎದುರು ಕುರ್ತಕೋಟಿ ಕೂತಿದ್ದಾರೆ. ನಾನು ಪ್ರಥಮವಾಗಿ ಬೆಳಗು ಕವನದ ಬಗ್ಗೆ ಮಾತಾಡಬೇಕು. ಅಲ್ಲಿ ಒಂದು ಅರ್ಧ ಬೆವರು ಬರ್ಲಿಕ್ಕೆ ಶುರುವಾಯ್ತು ನನಗೆ. ಅಷ್ಟರಲ್ಲಿ ಬೇಡ ಸರ್ ನೀವೇ ಮಾತಾಡಿ ಏನು ಹೇಳಿದ್ರು ಅವ್ರು ಕೇಳಲಿಲ್ಲ. ಆಮೇಲೆ ನಾನು ಆ ದಿನ ಬೆಳಗು ಬಗ್ಗೆ ಮಾತಾಡದೆ. ಆ ಬೆಳಗು ಕವನದ ಇಡೀ ಅದರ ರಸಕಲ್ಪನೆಗಳು ಹೇಗೆ ಒಂದು ಅನುಭವಕ್ಕೆ ಸೇರ್ತದೆ, ಮತ್ತು ಅನುಭವವು ಮತ್ತು ರಸಾನುಭವವು ಒಂದೇ ಆದಾಗ ಬೇರೆ ರೀತಿಯ ವಿವರಗಳು ಹೇಗೆ ಬರ್ತವೆ ಅಂತ ಹೇಳೋದನ್ನು ನಾನು ವಿವರಿಸಿದೆ ಆ ದಿನದ ಇದು. ಅದನ್ನು ಬರೀ ಬೆಳಗಲ್ಲೋ ಅಂತ ಹೇಳುವಾಗ ಅದು ಯಾವ ರೀತಿ ಒಂದು ಅನುಭವದ ಸಿದ್ಧಿ ಆಗುತ್ತೆ ಅಲ್ಲಿ ಅಂತ ಹೇಳೋದನ್ನು. ಆಮೇಲೆ ಅವರು ಕುರ್ತಕೋಟಿಯವರು ಆವಾಗ ಇವ್ರ ಹತ್ರ ಹೇಳಿದ್ರು, ಅಶೋಕನ ಹತ್ರ, ಬೇಂದ್ರೆ ಬಗ್ಗೆ ಮಾತಾಡ್ಲಿಕ್ಕೆ ಒಬ್ಬ ಸಿಕ್ಕಿದಲ್ಲ, ಇವನು ನೀನು ಬಿಡಬೇಡಿ, ಹಿಡ್ಕೊಳ್ಳಿ ಅಂತ. ಅಂದರೆ ಆ ಥರ ಅವರು ಒಂಥರ ಬೆಂಬಲವು ಕೊಡ್ತಾ ಇದ್ರು. ಆಮೇಲೆ ನನಗೆ ಒಮ್ಮೆ ಅವರ ಜೊತೆ ಆ ರೀತಿ ಬಹಳ ದೊಡ್ಡ ವೈಯಕ್ತಿಕವಾದ ಅನುಭವ ಇದೆ. ಧಾರವಾಡದಲ್ಲಿ ಬೇಂದ್ರೆ ಭವನದಲ್ಲಿ ಮಾತಾಡಿಸಿದ್ರು. ಒಮ್ಮೆ ಕಾರಂತರ ಮೇಲೆ ನನ್ನ ಹತ್ರ ಮಾತಾಡಿಸಿದ್ರು. ಒಮ್ಮೆ ಬೇಂದ್ರೆ ಬಗ್ಗೆ ಒಂದು ವಿಶೇಷ ಭಾಷಣವನ್ನು ಕೊಡೋಕ್ಕೆ ಹೇಳಿದರು. ನನಗೆ ಆವಾಗ ಇನ್ನೇನು 32 ವರ್ಷ ಪ್ರಾಯ ಇರ್ಬೋದು. ಆವಾಗ 30. ಅಧ್ಯಕ್ಷತೆ ಇವರು ಕುರ್ತಕೋಟಿ. ಧಾರವಾಡದ ಆಡಿಯನ್ಸ್. ಅಲ್ಲಿಗೆ ಹೋಗಿ ಬೇಂದ್ರೆ ಬಗ್ಗೆ ಮಾತಾಡೋದು ಅಂದರೆ ಒಂದು ಎಂಟದೇ ಬೇಕು. ಆದರೂ ಆ ದಿನ ಮಾತಾಡುವಾಗ ಚೆನ್ನಾಗೇ ಆಯಿತು ಅವರ ಕಾವ್ಯದ ದೃಷ್ಟಿಯಿಂದ. ನಾನು ಪ್ರಾರಂಭದಲ್ಲಿ ಅವ್ರ ಹತ್ರ ಪ್ರಾರಂಭ ಮಾಡುವಾಗ ನಾನು ಹೀಗೆ ಹೇಳಿದೆ ಕುರ್ತಕೋಟಿಯವರಿಗೆ, ನನ್ನ ಗುರು ಸಮಾನರಾದ ಪ್ರೊಫೆಸರ್ ಕೀರ್ತನಾಥ ಕುರ್ತಕೋಟಿ ಅವರೇ ಅಂತ ಹೇಳಿದ್ರು. ಅವರ ಅಧ್ಯಕ್ಷ ಭಾಷಣದಲ್ಲಿ ಈ ವಿಜಯಶಂಕರನ ಮಾತಾಡೋದನ್ನು ಕೇಳಿದ್ದೇನೆ ನಾನು ಬೇಂದ್ರೆ ಬಗ್ಗೆ. ಇವರು ಗುರು ಸಮಾನ ಅಂತ ಹೇಳಿದ್ದಾರೆ. ನಾನು ಹೇಳೋದಿಷ್ಟೇ ನನ್ನ ಅಭಿಪ್ರಾಯವನ್ನು. ಗುರೋತ್ ಮೌನ ವ್ಯಾಖ್ಯಾನಂ ಶಿಷ್ಯಾತ್ ಚಿನ್ನ ಸಂಶಯ ಅಂತ ಹೇಳಿದರು. ಅಂದರೆ ಅದು ದಕ್ಷಿಣಾಮೂರ್ತಿ ಸ್ತೋತ್ರದ ಒಂದು ಮಾತದು. ನನಗೆ ಅರ್ಥ ಆಯ್ತು ಅವರ ಹತ್ರ. ಅವರಿಗೆ ಎಲ್ಲೆಲ್ಲ ಡೌಟುಗಳು ನನ್ನ ಭಾಷಣದಲ್ಲಿ ಬಂದಿದೆ ಅಂತ ಹೇಳೋದು ನನಗೆ ಗೊತ್ತಾಗಿದೆ. ನಾನು ಹೇಳಿದ್ದನ್ನು ಯಾವುದು ಒಪ್ಪುತ್ತಾರೆ, ಯಾವುದು ಅವರು ಒಪ್ಪೋದಿಲ್ಲ ಅಂತ ಹೇಳೋದು ನನಗೆ ಗೊತ್ತಾಗಿದೆ. ಆದ್ದರಿಂದ ಅವರು ಆ ಮಾತಿನಲ್ಲಿ ಅದನ್ನು ಹೇಳಿದರು. ಆಮೇಲೆ ಸ್ವಲ್ಪ ದಿನದಲ್ಲಿ ನನಗೊಂದು ಸ್ವಲ್ಪ ಅಸೌಖ್ಯ ಆಗಿತ್ತು. ಆ ಅಸೌಖ್ಯದ ಸಂದರ್ಭದಲ್ಲಿ ಬೇಂದ್ರೆಯವರ ಒಂದು ಪದ್ಯ ನನ್ನ ಮನಸ್ಸಿಗೆ ಬಂದಿತ್ತು. ಅದರ ಮೇಲೆ ನಾನೊಂದು ಲೇಖನ ಬರೆದಿದ್ದೆ. ಆ ಲೇಖನವನ್ನು ಕುರ್ತಕೋಟಿಯವರು ಬೇಂದ್ರೆಯ ಬಗ್ಗೆ ಬಂದ 10 ಅತ್ಯುತ್ತಮ ಎಸ್ಸೆಗಳಲ್ಲಿ ಅಂತ ಸಿಲೆಕ್ಟ್ ಮಾಡಿ ಹಾಕಿದ್ರು. ಇದೆಲ್ಲ ಬೇಂದ್ರೆಯ ಜೊತೆ, ಕುರ್ತಕೋಟಿಯವರ ಜೊತೆ ಇರೋ ಬಹಳ ವೈಯಕ್ತಿಕವಾದಂತಹ ನೆನಪುಗಳು. ಅವರ ಮೇಲಿನ ನನ್ನ ಗೌರವದಿಂದಾಗಿ ಇದನ್ನು ಹೇಳ್ತಾ ಇದ್ದೇನೆ ಅಷ್ಟೇ.
ಆಮೇಲೆ ಇನ್ನೂ ನನಗೆ ಬೇರೆ ವ್ಯವಹಾರದ ರೀತಿಯಲ್ಲಿ ಅವರದ್ದೊಂದು ಪರಿಚಯ ಆಯಿತು. ಅವರದ್ದೊಂದು ಮರಾಠಿ ಸಂಸ್ಕೃತಿ ಅಂತ ಒಂದು ಪುಸ್ತಕ ಬಂದಿತ್ತು. ಅದಕ್ಕೇನೋ ಸರಿಯಾಗಿ ಈ ಪುಸ್ತಕ ಪ್ರಾಧಿಕಾರದವರು ಅದರನ್ನು ಗೌರವಧನ ಕೊಡದೆ ಏನೋ ಸಮಸ್ಯೆ ಮಾಡಿದ್ರು. ಲೇಖಕನನ್ನು ಗೌರವಿಸಬೇಕು ಅಂತ ಹೇಳುವ ಕಾರಣದಿಂದ ಅವರು ಧಾರವಾಡದಲ್ಲಿ ಇದ್ದುಕೊಂಡು ಹೈಕೋರ್ಟ್ನಲ್ಲಿ ಲಾಯರ್ ಆಗಿರುವಂಥ SR ರವಿಪ್ರಕಾಶ್ಗೆ ಅವರ ಕೇಸ್ ಕೊಟ್ಟರು. ಇವರು ಆ ಕೇಸನ್ನು ನಡೆಸಿದ್ರು. ಆಮೇಲೆ ನಾನು ಮತ್ತಿನ ಸಲ ಕುರ್ತಕೋಟೆಯವರ ಮನೆಗೆ ಧಾರವಾಡದಲ್ಲಿ ಹೋದಾಗ ಈ ಹೈಕೋರ್ಟ್ ಲಾಯರ್ ರವಿಪ್ರಕಾಶ್ ಅಂತ ಹೇಳಿದ್ರೆ ನನ್ನ ಸಹೋದರ ಅಂತ ಗೊತ್ತಾಯ್ತು, ನನ್ನ ಬ್ರದರ್ ಅವರು ಅಂತ ಅವರಿಗೆ ಗೊತ್ತಾಯ್ತು. ನನಗೆ ಗೊತ್ತೇ ಇರಲಿಲ್ಲಪ್ಪ, ಅವನು SR ರವಿಪ್ರಕಾಶ್ ನಿನ್ನ ಸಹೋದರ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಆ ಕೇಸ್ನ ದೃಷ್ಟಿಯಲ್ಲಿ ಒಂದಷ್ಟು ಅವರು ಬಂದಾಗೆಲ್ಲ ಈ ಲಾಯರ್ ಆಫೀಸಿಗೆ ಹೋಗೋದು ಬರೋದು ಮಾಡೋದು ಈ ಥರದಲ್ಲೂ ಅವರಿಗೆ ಅಂದರೆ ಅದು ಹಣದ ದೃಷ್ಟಿ ಇರಲೇ ಇಲ್ಲ ಅವರಿಗೆ. ರಾಯಲ್ಟಿ ಕೊಡೋದು ಮುಖ್ಯ ಅಲ್ಲ, ಒಬ್ಬ ಲೇಖಕನನ್ನ ಒಂದು ಸಂಸ್ಥೆ ಆಗಲಿ ಒಬ್ಬರು ಪ್ರಕಾಶಕರಾಗಿ ಗೌರವಿಸಬೇಕು ಅಂತ ಹೇಳುವುದೇ ಅವರ ಉದ್ದೇಶ ಆಗಿತ್ತು. ಈ ಥರ ಬಹಳ ಬಹಳ ಒಂದು ನೆನಪು ಅಂದರೆ ಅವರಿಗೊಂದು ನೆನಪಿನ ಶಕ್ತಿ. ಈ ಎಲ್ಲಾದರೂ ಅವರ ಭಾಷಣ ಇದ್ದರೆ ಅಥವಾ ಈ ಶಿಬಿರಗಳಲ್ಲೆಲ್ಲ ಆದಾಗ ರಾತ್ರಿ ಊಟ ಆದಮೇಲೆ ಅವರ ರೂಮಲ್ಲಿ ಹೋಗಿ ಕೂತ್ಕೊಂಡ್ರೆ ರಾತ್ರಿ 1-2 ಗಂಟೆವರೆಗೆ ಅವರು ನಿರರ್ಗಳವಾಗಿ ಮಾತಾಡ್ತಾ ಇದ್ರು. ಅಂದರೆ ಇವರು ದಾಬಾ ಕುಲಕರ್ಣಿ ಅವರು ಹೇಳಿದ್ರು ಒಮ್ಮೆ. ದಾಬಾ ಕುಲಕರ್ಣಿ ಅಂತ ಒಬ್ರು ವ್ಯಕ್ತಿ ಚಿತ್ರ ಬರೆದಿದ್ದಾರೆ ನೋಡಿ, ಹಕ್ಕಿ ನೋಟ ಅಂತೆಲ್ಲ ಬರೆದಿದ್ದಾರೆ. ಅವರು ಕುರ್ತಕೋಟಿಯವರ ಬಗ್ಗೆ ಏನು ಹೇಳಿದ್ದು ಅಂದರೆ, ಮೌನ ಅಂದರೆ ಕುರ್ತಕೋಟಿಯವರಿಗೆ ಅಂತರಂಗದ ಗದ್ದಲ ಅಂತ ಹೇಳಿದ್ರು. ಮೌನ ಅಂದರೆ ಅಂತರಂಗದ ಗದ್ದಲ ಅಂತ. ಇದು ಬಹಳ ಇಂಟ್ರೆಸ್ಟಿಂಗ್ ಆದ ಮಾತು. ಅಂದರೆ ಅವರು ನಿರಂತರವಾಗಿ ಒಂದು ಯೋಚನೆಯಲ್ಲಿ ಚಿಂತನೆಯಲ್ಲಿಯೇ ಇರ್ತಾ ಇದ್ದಂಥ ಮನುಷ್ಯ. ಒಂದ ಮನಸ್ಸಿನಲ್ಲಿ ಮಾತಾಡ್ತಾ ಇದ್ರು, ಇಲ್ದಿದ್ರೆ ಹೊರಗೆ ಮಾತಾಡ್ತಾ ಇದ್ರು. ಆ ಥರದ ಚಿಂತನೆಯ ಮನುಷ್ಯ. ಅವರಿಗೆ ಯಾರಾದರೂ ಸರಿಯಾಗಿ ತಯಾರು ಮಾಡದೆ ಬಂದರೆ ಇದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಹೇಳ್ತಾ ಇರೋದ್ರು, ಯಾರಾದರೂ ಏನೋ ಸುಮ್ಮನೆ ತಯಾರಿ ಇಲ್ಲದೆ ವಿಮರ್ಶೆ ಬರೆದ್ರೆ ಒಂದು ಗುಜರಾತ್ ಗಾದೆ ಹೇಳೋರು ಅವರು. ಆ ಗಾದೆ ಅರ್ಥ ಏನು ಅಂದರೆ, ಒಂದು ಅರಿಶಿನ ಕೊಂಬು ಸಿಕ್ಕಿದ್ರೆ ಸಾಕು ಅವನಿಗೆ, ಒಂದು ಕಿರಾಣಿ ಅಂಗಡಿ ಇಡ್ತಾನೆ ಅಂತ. ಅವನ ಹತ್ರ ಇರುವುದೊಂದು ಅರಿಶಿನ ಕೊಂಬು, ಅವನು ಹೊರಡೋದೊಂದು ಕಿರಾಣಿ ಅಂಗಡಿ ಇಡ್ಲಿಕ್ಕೆ ಅಂತ ಹೇಳ್ತಾ ಇದ್ರು. ಆ ಥರದ ಒಂದು ನೆನಪು ಇರಲಿ. ಇವತ್ತಿನ ಭಾಷಣದ ದೃಷ್ಟಿಯಿಂದ ಅವರಿಗೆ ಬಹಳ ಅಗಾಧವಾದಂಥ ನೆನಪು. ನಾನು ಯಾವುದೋ ಪಂಪನನ್ನು ಓದ್ತಾ ಇದ್ರೆ ಏನೋ ಒಂದು ವಾಕ್ಯವನ್ನು ಗೊತ್ತಾಗದಲ್ಲಿ ಆ ರಾತ್ರಿ ಅವ್ರ ಹತ್ರ ಕೇಳಿಬಿಟ್ರೆ ಅದರ ಹಿಂದೆ ಮುಂದಿಂದೊಂದು 50 ಸಾಲು ಹೇಳೋರು. ಕುಮಾರವ್ಯಾಸನನ್ನ ಕೇಳಿದ್ರೆ 50 ಸಾಲು ಹೇಳೋರು. ಈಗ ಈ ಸಲ ಗಿರಡ್ಡಿ ಗೋವಿಂದರಾಜರು ಎಡಿಟ್ ಮಾಡಿದ ಪುಸ್ತಕದಲ್ಲಿ ಅವರು ಇಡೀ ನೆನಪಿನಿಂದ ಬರೆದದ್ದನ್ನು ಬರೀತಾ ಇದ್ರು. ಅವರು ವಿಮರ್ಶೆಯ ಲೇಖನ ಬರೆದ್ರೆ ಆಮೇಲೆ ಇನ್ನೊಮ್ಮೆ ನೋಡ್ತು ಕೂಡ ಇರಲಿಲ್ಲ ಅಂತ, ಅಷ್ಟು ಅವರಿಗೆ ನೆನಪು. ಬೇಂದ್ರೆ ಅವರ 2 ಪದ್ಯ ಎಲ್ಲೋ ಕಳೆದು ಹೋದನ್ನು ಒಮ್ಮೆ ಅವರಿಗೆ ಓದಿದ್ರಂತೆ. ಯಾರಿಗೆ? ಕುರ್ತಕೋಟಿಯವರಿಗೆ. ಅವರು ಆ ಪದ್ಯ ಕಳೆದು ಹೋದಾಗ ಇವರ ಬಾಯಿಯಲ್ಲಿ ಅದನ್ನು ಪುನಃ ಹೇಳಿಸಿ ಬರೆಸಿಕೊಂಡ್ರಂತೆ ಬೇಂದ್ರೆ ಅವರು. ಅಂಥ ನೆನಪು ಅವರಿಗೆ, ಅಂಥ ನೆನಪು. ಅಡಿಗರ ಆ ನೆನಪೇ ಒಂದು ಸಮಸ್ಯೆ ಏನು ಅಂತ ಬರೆದಿದ್ರು. ನನಗೆ ಎಂದೂ ಹಾಗೆ ಅನಿಸಲಿಲ್ಲ ಅವರಿಗೆ. ಆ ನೆನಪು ಸಮಸ್ಯೆ ಅಲ್ಲ, ಅದು ಸದಾ ಒಂದು ಹೊಸ ಉತ್ಪತ್ತಿಗೆ ಅವರಲ್ಲಿ ಕಾರಣ ಆಗ್ತಾ ಇತ್ತು ಅಂತ. ನಾನೊಮ್ಮೆ ನಮ್ಮ ಮನೆಗೆ ಇಲ್ಲಿಗೆ ಬಂದಿದ್ದಾಗ ಒಮ್ಮೆ ಎಲ್ಲ ಶ್ರೀನಿವಾಸರಾಜು ನಾವೆಲ್ಲ ಸೇರಿ ಮಾತಾಡ್ತಾ ಇದ್ವು, ಊಟ ಮಾಡ್ತಾ ಇದ್ವು. ಅವ್ರ ಹತ್ರ ಒಮ್ಮೆ ಕೇಳಿದೆ ನಾನು, ಸರ್ ಬೇಂದ್ರೆ ಅವರು ಉಪಯೋಗ ಮಾಡದೇ ಇರುವ ಯಾವುದಾದ್ರೂ ಶಬ್ದ ಇದೆಯಾ ಸರ್ ಅಂತ ಕೇಳಿದೆ, ಕನ್ನಡದ್ದು. ಹೌದಪ್ಪ, ನನ್ನ ಹತ್ರ ಒಮ್ಮೆ ಬೇಂದ್ರೆ ಹೇಳಿದ್ರು, ಅನೋಲ್ಯೆ ಅಂತ ಹೇಳುವ ಒಂದು ಶಬ್ದವನ್ನು ನಾನು ಉಪಯೋಗ ಮಾಡಲಿಲ್ಲ ಅಂತ. ಅಂದರೆ ಒಂದು ಸ್ವಲ್ಪ ಕಷ್ಟ ಅಂತ ಹೇಳುವ ಅರ್ಥದ ಅಂತ ಕಾಣುತ್ತೆ ಅದಕ್ಕೆ, ಅನೋಲ್ಯೆ ಅಂತ ಹೇಳುವ ಶಬ್ದಕ್ಕೆ ಅರ್ಥ. ಆ ಒಂದು ಶಬ್ದವನ್ನು ಎಲ್ಲೂ ನನಗೆ ಅನಾನುಕೂಲತೆ ಅಂತ ಅದಕ್ಕೆ ಅರ್ಥ ಅಂತ ಕಾಣುತ್ತೆ. ಆ ಶಬ್ದವನ್ನು ಉಪಯೋಗ ಮಾಡಲಿಕ್ಕೆ ನನಗೆ ಅವಕಾಶವೇ ಸಿಗಲಿಲ್ಲ ಅಂತ ಬೇಂದ್ರೆ ಅವರು ಹೇಳಿದ್ರಂತೆ. ಆಮೇಲೆ ಹೇಳಿದ್ರು, ಅವರ ಯಾವ ಕವನದಲ್ಲೂ ಅದಕ್ಕೆ ಅಥವಾ ಅದಕ್ಕೆ ಸಂವಾದಿಯಾದ ಶಬ್ದ ಬರಲಿಲ್ಲ ಅಂತಲೂ ಹೇಳಿದರು. ಅಂದರೆ ಆ ರೀತಿಯ ನೆನಪು. ನಾನು ಇವತ್ತು ಕುರ್ತಕೋಟಿಯವರ ಬಗ್ಗೆ ಮಾತಾಡಲಿಕ್ಕೆ ಒಂದು ಸ್ಟ್ರಕ್ಚರನ್ನು ಹಾಕೊಳ್ಳೋದೇ ಆಗದಿದ್ರೆ ಆಗೋದೇ ಇಲ್ಲ ಅದು. ಅದರಿಂದ ಒಂದು ಘಟನೆಯ ಮೂಲಕ ನಾನು ಏನನ್ನು ಮಾತಾಡಬೇಕು ಅಂತಿದ್ದೇನೆ ಅಂತ ಹೇಳ್ತೀನಿ. ಹುನಗುಂದದಲ್ಲಿ ಅಂತ ಕಾಣುತ್ತೆ, ಹುನಗುಂದದಲ್ಲಿ ಒಂದು ಶಿಬಿರ ಆಗಿತ್ತು ನೋಡಿ. ಇದು ಬರೇ ಒಂದು ಸಾಹಿತ್ಯದ ಕಮಿಟ್ಮೆಂಟಿಂದ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನೈಟ್ ಬಸ್ ಹತ್ತಿ ಹುನಗುಂದಕ್ಕೆ ಹೋಗಿ ಇಳಿದು ಅಲ್ಲಿ ಶನಿವಾರ ಭಾನುವಾರ ಸಾಹಿತ್ಯ ಶಿಬಿರದಲ್ಲಿ ಮಾತಾಡಿ ಭಾನುವಾರ ನೈಟ್ ಬಸ್ ಹತ್ತಿ ವಾಪಸ್ ಬೆಂಗಳೂರಿಗೆ ಬಂದರೆ, ನಾನು ಕೈಗಾರಿಕೆಯಲ್ಲಿ ಕೆಲಸ ಮಾಡೋದು, ಇಂಟೆಲ್ ಅಂತ ಒಂದು ಕಂಪನಿಯಲ್ಲಿ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕನಿಷ್ಠ ಆಫೀಸ್ನಲ್ಲಿ ಇರಲೇಬೇಕಾಗುತ್ತೆ ನೀವು.
ಆ ಥರದ ಕೆಲಸ ಮಾಡಲಿಕ್ಕೆ ಈ ಥರದ ಒಂದು ಕಮಿಟ್ಮೆಂಟಿಂದ ಮಾತ್ರ ಸಾಧ್ಯ ಅಷ್ಟೇ. ಕುರ್ತಕೋಟಿ ಅಂತವರು ಅಷ್ಟು ವಯಸ್ಸಾದ ಮೇಲೆ ಅಷ್ಟು ದೂರದಿಂದ ಬಂದು ಅಲ್ಲಿ 2 ದಿನ ಕೂತ್ಕೊಳ್ಳುವಾಗ ನಾವೇನು ಮಹಾ ಅಂತ ನಮಗೆ ಕಾಣ್ತಾ ಇತ್ತು, ಅಥವಾ ಗಿರಡ್ಡಿ ಗೋವಿಂದರಾಜರು ಇಂಥವರೆಲ್ಲ ಬರುವಾಗ ನಾವೇನು ಹೋಗೋದು ದೊಡ್ಡದು ಅಂತ ಕಾಣ್ತಾ ಇತ್ತು. ಆವಾಗ ಒಂದು ಕಾವ್ಯ ಶಿಬಿರ ಆಗ್ತಾ ಇತ್ತು. ಆವಾಗ TP ಅಶೋಕ ಮೊದಲಿನ ಆ ದಿನ ಬೆಳಿಗ್ಗೆ, ಸರ್ ನಾವೊಂಚೂರು ಸಿಲೆಬಸ್ ಮಾಡ್ಕೋಬೇಕಲ್ಲ ಸರ್, ಪೋಯಿಟ್ರಿ ಬಗ್ಗೆ ಏನು ಮಾತಾಡೋದು ಅಂತ ಕುರ್ತಕೋಟಿ ಅವ್ರ ಹತ್ರ ಹೇಳ್ತಾ ಇದ್ರು. ಒಂಚೂರು ಸಿಲೆಬಸ್ ಯಾವುದನ್ನೆಲ್ಲ ಹೇಳೋದು, ಏನು ಮಾಡೋದು, ನೀವೇನು ಮಾತಾಡೋದು, ವಿಜಯಶಂಕರ್ ಏನು, ಕಿರಡ್ಡಿ ಅವರೇನು, ಇದೆಲ್ಲ ಒಂಚೂರು ಸಿಲೆಬಸ್ನ ಥರ ಒಂದು ಸಿಲೆಬಸ್ ಮಾಡ್ಕೊಳ್ಳೋಣ ಅಂತ. ಕುರ್ತಕೋಟಿ ಅವರು ಬಹಳ ಸಹಜವಾಗಿ ಮತ್ತು ಬಹಳ ಗಂಭೀರವಾಗಿ, ಈಗ ನನಗೆ ಹೇಳುವಾಗ ನಗು ಬರ್ತಾ ಇದ್ರು, ಅವರು ಬಹಳ ಗಂಭೀರವಾಗಿ ಹೇಳಿದ್ರು, ಹೌದು ನಾವು ಮಾಡಬೇಕು ಒಂದು ಸಿಲೆಬಸ್ ಮಾಡಬೇಕು. ಕಾಳಿದಾಸ, ಕುಮಾರವ್ಯಾಸ, ಬೇಂದ್ರೆ, ಇಡೀ ಕಾವ್ಯದ ಸಿಲೆಬಸ್ ಮುಗಿದೋಯ್ತು ಅವರಿಗೆ. ಕಾಳಿದಾಸ, ಕುಮಾರವ್ಯಾಸ, ಬೇಂದ್ರೆ ಅಂತ ಹೇಳ್ಬಿಟ್ರು ಅವರು. ಇದು 3 ಅಂಡ್ ಅದು 3 ಇಡೀ ನಮ್ಮ ಭಾರತೀಯ ಸಾಹಿತ್ಯದ ಇಡೀ ನೆಲೆಗಳು ಈ 3ರಲ್ಲಿ ಸಿಗ್ತವೆ ಅಂತ ಅವರು ತಿಳ್ಕೊಂಡಿದ್ರು. ಆದ್ರಿಂದ ಇವತ್ತು ಮುಖ್ಯವಾಗಿ ನನ್ನ ಫೋಕಸ್ಸು ಈ 3ಕ್ಕೆ ಇರುತ್ತೆ. ಅವರ ಇಡೀ ವಿಮರ್ಶಾ ಮಾನದಂಡದ ನೆಲೆಯಲ್ಲಿ ಏನಿರ್ತಿತ್ತು ಅಂದರೆ, ಅದು ಸಾಹಿತ್ಯ ಮತ್ತು ಯುಗಧರ್ಮ ಮತ್ತು ಸಾಹಿತ್ಯದಲ್ಲಿ ಅವರು ಹೇಳಿದ್ದಾರೆ ಏನು ಅಂದರೆ, ನಮ್ಮ ನವೋದಯ ಸಾಹಿತ್ಯ ಬಂದ ಸಂದರ್ಭ ಏನು ಅಂದರೆ, ಅವರ ಸಮಸ್ಯೆ ಏನಪ್ಪ ಅಂದರೆ, ನಾವು ಸಿಕ್ಕಾಬಟ್ಟೆ ಇಂಗ್ಲೀಷಿಗೆ ಆತುಕೊಂಡದ್ದು ಅಂತ. ಇಂಗ್ಲೀಷ್ ಬೇಡ ಅಂತ ಅವರು ಹೇಳೋದೇ ಅಲ್ಲ, ಆದರೆ ಇಂಗ್ಲೀಷನ್ನು ಹೇಗೆ ಉಪಯೋಗ ಮಾಡಬೇಕು ಮತ್ತು ಅದಕ್ಕೆ ಎಷ್ಟು ಅದರಿಂದ ಹಿಡಿಬೇಕು, ಅದರ ಅರ್ಥ ನಾವು ನಮ್ಮ ಪರಂಪರೆಯ ಶಕ್ತಿಯನ್ನು ಬಿಡಬಾರದು, ಅದರಿಂದ ಏನನ್ನು ಪಡ್ಕೊಳ್ಬೇಕು ಅಂತ ಹೇಳೋದಕ್ಕೆ ಅವರು ಅದರಲ್ಲಿ ಇಡೀ ಪಂಪನನ್ನು ಅನಲೈಸ್ ಮಾಡಿ ತೋರಿಸ್ತಾರೆ ಫಸ್ಟಿಗೆ. ಆಮೇಲೆ ಹಳೆಗನ್ನಡ ಮತ್ತು ನಡುಗನ್ನಡದ ಪ್ರತಿಯೊಬ್ಬ ಕವಿಯನ್ನು ಅನಲೈಸ್ ಮಾಡಿ ತನ್ನ ಹಿಂದಿನ ಒಂದು ಪರಂಪರೆಯಿಂದ ಅವನು ಹೇಗೆ ಬೇರೆ ಆದ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಗದ್ಯ ಮತ್ತು ಪದ್ಯ, ಆ ವಿವರಕ್ಕೆ ಹೋಗೋದಿಲ್ಲ. ಅವರು ಪಂಪನಲ್ಲಿ ಚಂಪುವನ್ನು ಅವರು ಬೆಳೆಸುವಾಗ ಎಲ್ಲೆಲ್ಲೋ ಹರಿಹಂಚಾಗಿದ್ದಂತ ಅದನ್ನ ಪಂಪ ಹೇಗೆ ತಗೊಂಡ್ಬಂದು ಹೊಸತಾಗಿ ಮಾಡಿದ, ಹೀಗೆ ಪ್ರತಿ ಕಾಲಕ್ಕೂ ಹೊಸತಾದಂಥ ಒಂದು ಅಂಶವನ್ನು ನಾವು ಆ ಮೂಲಕ ಬೆಳೆದಂಥ ಒಂದು ಟ್ರೆಡಿಷನ್ ಅನ್ನು ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಆ ಪರಂಪರೆಯನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಪಡಿಬೇಕಾದಂಥ ಶಕ್ತಿಯನ್ನು ನಾವು ಪಡಿಲೇಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಆ ದೃಷ್ಟಿಯಿಂದ ಒಂದು ವಸಾಹತುವಾದ ಅಥವಾ ವಸಾಹತು ಕಾಲದಿಂದ ಬಿಡುಗಡೆ ಪಡೆದ ನಮ್ಮ ಮೊದಲ ಮುಖ್ಯ ವಿಮರ್ಶಕ ಅಂದರೆ ಕುರ್ತಕೋಟಿಯವರೇ. ಅದರನ್ನು ಅವರು ಅನೇಕ ಸಮಸ್ಯೆಗಳನ್ನು ಮತ್ತು ಆಕ್ಷೇಪಗಳನ್ನು ಉಳಿದ ವಿಮರ್ಶಕರಿಂದ ಅದಕ್ಕೆ ಎದುರಿಸಬೇಕಾಗಿ ಬಂದರೂ ಕೂಡ ಅವರ ಮುಖ್ಯವಾದಂಥ ಕಾವ್ಯ ತತ್ವ, ಈಗ ಅವರು ಕಾಳಿದಾಸ, ಕುಮಾರವ್ಯಾಸ ಮತ್ತು ಬೇಂದ್ರೆ ಅಂತ ಹೇಳಿದ್ರು, ಅವರ ಮುಖ್ಯವಾದ ಆಕರ್ಷಣೆ ಅವರಿಗಿದ್ದದ್ದು ವಾಗರ್ಥ ಪ್ರತಿಪತ್ಯವೂ ಇದೆಯಲ್ಲ, ಕಾಳಿದಾಸನ ಮಾತು ಅಂದರೆ ವಾಕ್, ಶಬ್ದ ಮತ್ತು ಅರ್ಥಗಳು ಪಾರ್ವತಿ ಪರಮೇಶ್ವರರು ಸೇರಿದ ಹಾಗೆ ಸೇರಿಕೊಂಡಿರಬೇಕು ಅಂತ. ಈ ಸೇರುವಿಕೆ ಎಲ್ಲಿ ಕಾವ್ಯದಲ್ಲಿ ಅತ್ಯುತ್ತಮವಾಗಿ ನಡೀತದೆ ಅದು ಶ್ರೇಷ್ಠ ಕಾವ್ಯ ಅಂತಲೇ ಅವರ ಮನಸ್ಸಿಗೆ ಬರ್ತಾ ಇದ್ದದ್ದು. ಅಲ್ಲಿ ಒಂದು ಕೊರತೆ ಆದರೂ ಅಲ್ಟಿಮೇಟ್ಲಿ ಅವರ ಮನಸ್ಸು ಹೋಗ್ತಾ ಇದ್ದದ್ದು ಆ ಸಮಸ್ಯೆ ಇದ್ದಲ್ಲಿ ಅವರಿಗೆ ಅಷ್ಟು ಸಂಪೂರ್ಣ ಒಪ್ಪಿಗೆ ಆಗ್ತಾ ಇರಲಿಲ್ಲ. ಅದು ಎಲ್ಲಿ ಯಶಸ್ವಿಯಾಗಿದೆಯೋ ಅಲ್ಲಿ ಅವರಿಗೆ ಸಂಪೂರ್ಣ ಒಪ್ಪಿಗೆ ಆಗ್ತಾ ಇದ್ದಂಥ ಒಂದು ಕಾವ್ಯ ಪ್ರತೀತಿ ಇತ್ತು. ನೋಡಿ, ಅವರು ನೀವು ಪ್ರತ್ಯಭಿಜ್ಞಾನವನ್ನು ನೋಡಿದರೆ ಅದನ್ನು ವಿವರಿಸುವ ಕ್ರಮವೂ ಹಾಗೆ, ಅವರಿಗೆ ಅದು ಅಷ್ಟು ಸೂಕ್ಷ್ಮವಾಗಿಯೂ ಇದಾಗಿಯೂ ಸಿಗಬೇಕು. ಅದನ್ನು ವಿವರಿಸುವ ಅವ ಏನು ಪರಿಗ್ರಹಕ್ಷಮ ಅಂತ ಹೇಳ್ತಾನಲ್ಲ ಅವನು ದುಷ್ಯಂತ. ಇದರಲ್ಲಿ ಏನು ಅಂದರೆ ಅಸಂಶಯಂ ಕ್ಷತ್ರ ಪರಿಗ್ರಹಕ್ಷಮ ಅಂತ ಒಂದು ಮಾತು ಬರುತ್ತೆ ಅಲ್ಲಿ. ಅಂದರೆ ಸಂಶಯ ಇರಕೂಡುದು ಅಂತ ಅವನು ದುಷ್ಯಂತ ಹೇಳೋದು. ಅಲ್ಲಿ ಇಡೀ ಸಭೆಯಲ್ಲಿ ಶಕುಂತಳೆ ಹೇಳೋದು ಒಂದೇ ಮಾತು, ಅನಾರ್ಯ ಅಂತ. ಇನ್ನೇನು ಅವಳು ಮಾತಾಡೋದೇ ಇಲ್ಲ. ಮೊದಲು ಅವಳನ್ನು ಆರ್ಯಪುತ್ರ ಅಂತ ಹೇಳ್ತಾಳೆ, ಆರ್ಯ ಅಂತ ಹೇಳಿರ್ತಾರೆ ಕಾಡಿನಲ್ಲಿ ಅಥವಾ ಋಷಿಗಳ ಆಶ್ರಮದಲ್ಲಿ. ಈ ಸಭೆಯಲ್ಲಿ ಅವ ಹಾಗೆ ಹೇಳಿದಾಗ ಅವನ ಇಡೀ ವಾದವನ್ನು ಅವಳು ಒಂದೇ ಶಬ್ದದಲ್ಲಿ ತಿರಸ್ಕರಿಸುವುದು ಮಾತ್ರ ಅಲ್ಲ, ಛಿದ್ರವೂ ಮಾಡಿಬಿಡ್ತಾಳೆ. ಮತ್ತೇನು ಮಾತು ಆಡೋದಿಲ್ಲ. ಅವಳು ಅನಾರ್ಯ ಅಂತ ಹೇಳ್ಬಿಡ್ತಾಳೆ ಅಷ್ಟೇ. ಅವಳು ಹೇಳುವಂಥ ಅದರ ಬಗ್ಗೆ
ಒಂದು ಬಹಳ ಮಹತ್ತರವಾದಂತಹ ವಿಮರ್ಶಕರ ಅನೇಕರು ಹಿಂದೆ ಅದರ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದನ್ನು ಹೊಸ ಕಾಲದ ಒಂದು ನೆಲೆಯಲ್ಲಿ ಕೂಡ ಅವರು ವಿವರಿಸ್ತಾ ಇದ್ರು. ಧಾರವಾಡದಲ್ಲಿ ಜಿ.ಬಿ. ಜೋಶಿ ಅವರದ್ದು ಒಂದು ಆಫೀಸ್ ಇತ್ತು ಮೇಲೆ, ಅದಕ್ಕೆ ಒಂದು ಅಟ್ಟ ಅಂತಲೇ ಹೆಸರು, ಅದು ಮನೋಹರ ಗ್ರಂಥಮಾಲದ. ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಈ ಸಮ್ಮರ್ ರಜೆಯಲ್ಲಿ, ಬೇಸಿಗೆಯ ರಜೆಯಲ್ಲಿ ಕುರ್ತಕೋಟಿಯವರು ಯಾವಾಗಲೂ ಬರ್ತಾ ಇದ್ರು. ಅಲ್ಲಿ ಇಂಥವನ್ನೊಂದು 106 ಅವರು ವಿವರಿಸ್ತಾ ಇದ್ರು. ನನಗೆ ಇನ್ನೂ ಕಿವಿಯಲ್ಲಿರೋದು ಕುರ್ತಕೋಟಿಯವರು ಅದನ್ನು ಅಲ್ಲಿ ಒಂದು ದಿನ ಬೆಳಿಗ್ಗೆ ನಾವೊಂದು 5-6 ಜನ ಕೂತಾಗ ಅದನ್ನು ವಿವರಿಸ್ತಾ ಇದ್ದಂತಹ ಕ್ರಮ ಇದು ಬಹಳ ಮುಖ್ಯವಾದಂಥ. ಅವರ ಬಾಯಲ್ಲಿ ಯಾವಾಗಲೂ ಒಂದು ಎಲೆ ಅಡಿಕೆಯ ಕವಳ ಇರೋದು, ಅದನ್ನು ಹಾಕಿದ್ರು, ಅದನ್ನು ವಿವರಿಸ್ತಾ ಇದ್ರು. ಏನನ್ನ ಒಂದು ವಿಷಯವನ್ನು ಕೇಳಿದ್ರು ಅದನ್ನು ಹೇಳ್ತಾ ಇದ್ರು. ಅಂದರೆ ಈ ವಸಾಹತುಶಾಹಿ ನೆಲೆಯಿಂದ ಅವರಿಗೆ ಮಾನಸಿಕವಾಗಿ ಬಿಡುಗಡೆ ಪಡಿಲಿಕ್ಕೆ ಅವರಿಗೆ ಸಂಸ್ಕೃತ ಮತ್ತು ಹಳೆಗನ್ನಡದ ಪರಂಪರೆ ಕೂಡ ಒದಗಿ ಬರ್ತಿತ್ತು. ನಾನು ಅವರದೊಂದು ಲೇಖನ ಇದೆ, ಅಂದರೆ ಆಧುನಿಕತೆಯ ಸಮಸ್ಯೆಗಳು ಅಂತ ಒಂದು, ಅವರು ತೀರ್ಕೊಂಡ ಮೇಲೆ ಆ ಲೇಖನ ಪ್ರಕಟ ಆಯಿತು. ಆ ಲೇಖನ ಬರೆಯುವ ಮೊದಲು ಅವರದ್ದೊಂದು ಭಾಷಣ ಕೇಳಿದ್ದೆ ನಾನು. ಆ ಭಾಷಣವನ್ನು ಅವರು ನೀನಾಸಂನಲ್ಲಿ ಕೂಡ ಮಾಡಿದ್ರು. ಅಲ್ಲಿ ಏನು ಅಂದರೆ, ಒಂದು ಇತಿಹಾಸ ಪ್ರಜ್ಞೆ ಅಂದರೆ ಏನು ಅಂತ ಅವರು ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ರು. ನಮ್ಮ ಪರಂಪರೆಯ ಪ್ರಜ್ಞೆಗೂ ಇದಕ್ಕೂ ಇರುವಂಥ ವ್ಯತ್ಯಾಸ ಅಂದರೆ, ಇತಿಹಾಸ ಪ್ರಜ್ಞೆ ಅಂತ ಹೇಳಿದರೆ ಅವರು ಹೇಳ್ತಾ ಇದ್ದಂಥ ಅಲ್ಲಿಯ ಅಂಶ, ನಾವು ಇತಿಹಾಸದ ಸ್ಮೃತಿಯನ್ನು ಪಡಿತಾ ಬಂದಂಥವರದ್ದು, ಇತಿಹಾಸದಿಂದ ಬಂದಂಥ ಆಚರಣೆಗಳನ್ನು ಮಾಡ್ತಾ ಇದ್ದಂಥವರು. ನಾವು ಒಂದು ರೀತಿಯಲ್ಲಿ, ಈಗ ನಾವು ಸರಳವಾಗಿ ಹೇಳ್ತಿದ್ರೆ ಡೇಟಾ ಬೇಸ್ಡ್ ಅಂತ ಹೇಳಿದ ಹಾಗೆ, ಇತಿಹಾಸ ಪ್ರಜ್ಞೆ ಅಂತ ಹೇಳೋದು ನಮ್ಮ ವರ್ತಮಾನ ಪ್ರಜ್ಞೆಯಿಂದ ಬೇರೆ ಆದ್ದು ಅಂತ ನಾವು ತಿಳ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೇವೆ. ಅದು ಸರಿಯಲ್ಲ ಅಂತ ಅವರ ಒಟ್ಟು ವಾದ. ಅದಕ್ಕೆ ಅವರು ಕೊಟ್ಟಂಥ ಒಂದು ಉದಾಹರಣೆ ಏನು ಅಂದರೆ, ನೆನಪಲ್ಲಿ ಹೇಳ್ತಾ ಇದ್ದೇನೆ ನಾನು, ಜೈನರ ಒಂದು ಶಾಸ್ತ್ರ ಗ್ರಂಥ ಕಳೆದು ಹೋಗಿದೆ ಅಂತ ಒಬ್ಬ ಇತಿಹಾಸ ಸಂಶೋಧನೆ ಮಾಡುವ ವ್ಯಕ್ತಿ ಹುಡುಕುತ್ತಾ ಬಂದಂತೆ ಧಾರವಾಡದ ಹತ್ರ, ಗದುಗಿನ ಹತ್ರ. ಅವನು ಹಾಗೆ ಎಲ್ಲಿಯಾದರೂ ಅದು ಸಿಗ್ಬೋದಾ, ಅದು ಕಳೆದು ಹೋಗಿದೆ ಅಲ್ಲ ಅಂತ ಹೇಳಿ ಅವನು ಹುಡುಕುತ್ತಾ ಬಂದಾಗ, ಅಲ್ಲಿ ಆ ದೇವಸ್ಥಾನದವರು ಹೇಳಿದ್ರಂತೆ, ನಿಮಗೆ ಅದನ್ನು ತೋರಿಸ್ಬೋದು, ಹೇಳ್ಬೋದು, ಆದರೆ ಆ ಗ್ರಂಥವನ್ನು ಈಗ ಒಳಗೆ ಪಠಣ ಮಾಡ್ತಾ ಇದ್ದಾರೆ, ಅದು ಆ ಪೂಜೆ ಆದ ಮೇಲೆ ನಿಮಗೆ ಅದನ್ನು ತೋರಿಸ್ಬೋದು, ಹೇಳ್ಬೋದು ಅಂತ. ಇವ ಯಾವುದನ್ನು ಕಳೆದು ಹೋಗಿದೆ ಅಂತ ತಿಳ್ಕೊಂಡಿದ್ನೋ ಅದಲ್ಲಿ ಪಠಣವಾಗುವುದು. ನಾವು ನಮ್ಮ ಇತಿಹಾಸವನ್ನು ಗ್ರಹಿಸುವ ಕ್ರಮದಲ್ಲಿರುವಂಥ ವ್ಯತ್ಯಾಸ. ಅದಕ್ಕೆ ಅವರು ಕೊಟ್ಟಂತ ಆವಾಗ ನೋಡಿ, G.H. ನಾಯಕರು ಕುರ್ತಕೋಟಿಯನ್ನು ತಮ್ಮ ಗುರುಗಳಿಗೆ, ಅವರಿಂದ ನಾನು ಕಲ್ತವರು ಅಂತ ಹೇಳ್ತಾರೆ. ಅವರು G.H. ನಾಯಕರಿಂದ ವಯಸ್ಸಿನಲ್ಲಿ ಸ್ವಲ್ಪ ಹಿರಿಯರು. ನಾವೆಲ್ಲ ವಿಮರ್ಶೆಯನ್ನು ಕಲ್ತದ್ದೇ ಕುರ್ತಕೋಟಿಯಿಂದ ಅಂತ G.H. ನಾಯಕರು ಒಂದು ಕಡೆ ಬರ್ಕೊಂಡಿದ್ದಾರೆ ಕೂಡ. ಅವರು ಆ ಭಾಷಣದಲ್ಲಿ G.H. ನಾಯಕರನ್ನ ಬಹಳ ಕಟುವಾಗಿ ವಿರೋಧಿಸಿದ್ರು. ಏನು ಅಂದರೆ, ಆ ಲೇಖನದಲ್ಲಿ ಆ G.H. ನಾಯಕರ ಹೆಸರು ಇಲ್ಲ, ಯಾಕೋ ಗೊತ್ತಿಲ್ಲ ನನಗೆ, ಬಿಟ್ಟು ಹೋಗಿದೆ ಏನೋ ಅಂತ. ಬಟ್ ಅಲ್ಲಿ ಅವರು ಹೇಳಿದ್ದೇನು ಅಂದರೆ, G.H. ನಾಯಕರು ಒಂದು ಕಡೆ ಸಂಸ್ಕೃತದ ಸಂದರ್ಭದಲ್ಲಿ ಕನ್ನಡ ಬರುವಂಥದ್ದನ್ನು ಅನ್ಯದತ್ತ ಅಂತ ಹೇಳುವ ಪರಿಭಾಷೆಯಲ್ಲಿ ವಿವರಿಸಿದರು. ಅನ್ಯದತ್ತ, ಹೊರಗಿನಿಂದ ದತ್ತವಾಗಿ ಬಂದದ್ದು ಕನ್ನಡಕ್ಕೆ ಅಂತ. ಅದರ ಮೇಲೆ, ಆ ಪ್ರಯೋಗದ ಮೇಲೆ ಕುರ್ತಕೋಟಿಯವರಿಗೆ ವಿಪರೀತ ಸಿಟ್ಟು ಬಂದ್ಬಿಡ್ತು. ಅವರು ಹೇಳಿದರು, ಸಂಸ್ಕೃತದಿಂದ ಬರುವುದು ಅನ್ಯದತ್ತ, ಇಂಗ್ಲಿಷ್ನಿಂದ ಬರುವುದೇನು ಅನ್ಯದತ್ತ ಅಲ್ವಾ ಅಂತ ಕೇಳಿದ್ರು. ಇಂಗ್ಲಿಷ್ನಿಂದ ಬರುವುದಾದ್ರೆ ನಿಮಗೆ ಅನ್ಯದತ್ತ ಅಲ್ಲ, ಸಂಸ್ಕೃತದಿಂದ ಬರೋದು ಮಾತ್ರ ಯಾಕೆ ಅನ್ಯದತ್ತ ಅಂತ ಹೇಳುವ ಒಂದು, ಅಂದರೆ ಅವರು ಅದನ್ನು ನಿಜಕ್ಕೂ ಒಂದು ಸಿಟ್ಟಿನಲ್ಲಿ ಆ ಪ್ರಶ್ನೆಯನ್ನ ಕೇಳಿಬಿಟ್ಟಿದ್ರು ಆವಾಗ. ಅಂದರೆ ಈ ಅನ್ಯ ಮತ್ತು ನಮ್ಮದು ಅಂತ ಹೇಳುವುದನ್ನು ಗ್ರಹಿಸುವ ಕ್ರಮದಲ್ಲಿ ಒಂದು ವ್ಯತ್ಯಾಸ ಆಗಬೇಕು ಅಂತ ಹೇಳುವಂಥದ್ದು ಅವರ ಇಡೀ ವಿಮರ್ಶೆಯ ಹಿಂದೆ ಹಿಡಿದಂಥ ಒಂದು ಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರಿಂದಲೇ ಅವರಿಗೆ ಬೇಂದ್ರೆಯ ಕಾವ್ಯದ ಸಂದರ್ಭದಲ್ಲಿ ಹೇಳೋದೇನು ಅಂದರೆ, ಅವರು ಹೊಸ ಮಾತನ್ನು ಹುಡುಕುವ ಕೆಲಸ ಪ್ರತಿಭೆದು ಅಂತ. ಬೇಂದ್ರೆಯ ಕಾವ್ಯ ಪ್ರತಿಭೆ ಆ ಹೊಸ ಮಾತನ್ನು ಹುಡುಕಿದೆ ಅಂತ ಅದು ನಮ್ಮ ಕಾಲಕ್ಕೂ ಹಿಂದಿನ ಅನುಭವಕ್ಕೂ ಮುಂದೆಗೂ ಸಲ್ಲುವ ಹಾಗೆ ಹುಡುಕಿದೆ ಅಂತ ಹೇಳುವುದು ಅವರ ಒಂದು ಮುಖ್ಯವಾದಂಥ ಅಂಶ. ಆದ್ರಿಂದಲೇ ಅವರು ಅಲ್ಲಿ ಬರಿತಾ ಒಂದು ಕಡೆ ಹೇಳ್ತಾರೆ ಏನು ಅಂದರೆ, ಸಾಂಕೇತಿಕತೆ ಅಂತ ಹೇಳುವಂಥ ಅಂಶ ಇದೆಯಲ್ಲ,
ಅದು ಆಧುನಿಕ ಸಾಹಿತ್ಯದಲ್ಲಿ ಮಾತ್ರ ಇರುವಂಥದ್ದು ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ಅದು ಸಂಸ್ಕೃತ ಸಾಹಿತ್ಯದಲ್ಲೂ ಇತ್ತು, ಹಿಂದಿನ ಸಾಹಿತ್ಯಗಳಲ್ಲೂ ಇತ್ತು. ಆದರೆ ಹಿಂದಿನ ಸಾಹಿತ್ಯ ಮತ್ತು ಇವತ್ತಿನ ಈ ಸಾಹಿತ್ಯಕ್ಕೆ ಇರುವಂತಹ ಆ ವ್ಯತ್ಯಾಸವನ್ನು ಅವರು ಹೇಳುವುದಂದರೆ, ಸಾಂಕೇತಿಕತೆ ಇವತ್ತು ಒಂದು ಪ್ರತ್ಯೇಕವಾದ ಅಂಶವಾಗಿ ಸಾಹಿತ್ಯದಲ್ಲಿ ಪರಿಗಣಿಸಲ್ಪಟ್ಟ ಹಾಗೆ ಒಂದು ನೆರೇಷನ್ನಲ್ಲಿ, ನಿರೂಪಣೆಯಲ್ಲಿ ಇರುವಂಥ ಸಂಸ್ಕೃತ ಸಾಹಿತ್ಯದಲ್ಲಿ ಅಲ್ಲ. ಅದು ಅನೇಕ ವಿಷಯಗಳ ಜೊತೆ ಇನ್ನೊಂದಾಗಿಯೂ ಸೇರುತ್ತೆ ಅಂತ. ಅದಕ್ಕೆ ಅವರು ಭವಭೂತಿಯ ಒಂದು ಕಾವ್ಯದಿಂದ ಒಂದು ಉದಾಹರಣೆಯನ್ನು ಯಾವಾಗಲೂ ಕೊಡ್ತಾರೆ. ಪ್ರತ್ಯಭಿಜ್ಞಾನದಲ್ಲೂ ಅದನ್ನು ಬರೆದಿದ್ದಾರೆ. ಕಾಡಿನಲ್ಲಿ ಕುದುರೆ ಇಲ್ಲ ನೋಡಿ. ನಿನ್ನೆ ನೀವು ಕುವೆಂಪು ಅವರ ಕಾದಂಬರಿಯಲ್ಲಿ ನೋಡಿದ್ರೆ ಅಲ್ಲಿ 3 ಕುದುರೆಗಳು ಬರ್ತವೆ ಅಂತ ನಾನು ಹೇಳಿದ್ದೆ. ಇಲ್ಲಿ ನಿನ್ನೆ ಬಂದವರಿಗೆ ಗೊತ್ತಿರುತ್ತೆ. ಅವರಿಗೆ ಕಾಡಿನಲ್ಲಿರುವವರಿಗೆ ಹೆಚ್ಚಾಗಿ ಕುದುರೆಯ ಚಿತ್ರ ಸಿಗೋದಿಲ್ಲ, ಆ ಪ್ರಾಣಿ ಕಾಣಲಿಕ್ಕೆ ಸಿಗೋದಿಲ್ಲ ಅದರಲ್ಲಿ ಅಲ್ಲಿ ಹೆಚ್ಚಾಗಿ. ಆ ಲವಕುಶರ ಕುದುರೆಯನ್ನು ಕಟ್ಟಿ ಹಾಕಿದಾಗ ಅವರಿಗೆ ಅದನ್ನು ಹೇಗೆ ವಿವರಿಸಬೇಕು ಅಂತ ಹೇಳೋದು ಗೊತ್ತಾಗೋದಿಲ್ಲ. ಅದು ನೋಡಿದ ಪ್ರಾಣಿ ಅಲ್ಲ. ಅದನ್ನು ಅವರು ವಿವರಿಸೋದು ಹೇಗೆ ಅಂದರೆ, ಸಂಸ್ಕೃತದಲ್ಲಿ ಅದು ಚೆನ್ನಾಗಿದೆ. ಏನು ಅಂದರೆ, ಅದರ ಸಗಣಿ ಒಂದು ಮಾವಿನಕಾಯಿ ಆಕಾರದಲ್ಲಿ ಬರ್ತಾ ಇದೆ, ಅದರ ಬಾಲ ಒಂದು ಜೌರಿಯ ಹಾಗೆ ಬೀಸಾಡ್ತಾ ಇದೆ, ಆ ಜೌರಿಯ ಕೆಳಗಿನಿಂದ ಮಾವಿನಕಾಯಿಯ ಆಕಾರದ್ದೇನೋ ಕೆಳಗೆ ಬರ್ತಾ ಇದೆ ಅಂತ. ಅದಕ್ಕೆ ಕೊಂಬುಗಳಿಲ್ಲ, ಆದರೆ ಅದು ಕಿವಿ ಇದೆ. ಅದು ಏನು ಅಂತಲೇ ಹೇಳಕ್ಕೆ ಸಾಧ್ಯ ಆಗದಂಥ ಒಂದು ಸ್ಥಿತಿಯ ವಿವರ ಇದೆ. ಅಂದರೆ 2 ಸಂಕ್ರಮಣ ಸ್ಥಿತಿಯ ಸಂಘರ್ಷದಲ್ಲಿ ಮನಸ್ಸು ಗ್ರಹಿಸುವ ಕ್ರಮವನ್ನು ಅದು ಹೇಗೆ ಹೇಳುತ್ತೆ ಅಂಥೇಳಿ ಅಲ್ಲಿಂದ ಅವರು ಇಡೀ ಪ್ರತ್ಯಭಿಜ್ಞಾನ ನೀವು ಓದಬೇಕು. ಆ ಸಂಸ್ಕೃತ ಸಾಹಿತ್ಯದಲ್ಲಿರುವ ಸಾಂಕೇತಿಕತೆ ಮತ್ತು ನಿರೂಪಣೆ ಹೇಗೆ ಒಂದಕ್ಕೊಂದು ಸೇರಿಕೊಂಡಿರುತ್ತೆ ಅಂತ ಹೇಳೋದನ್ನು ವಿವರಿಸ್ತಾರೆ. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಹಾಗೆ ಅಂತ ಹೇಳಿದರೆ, ನೀವು ಅವರ ಸಾಂಸ್ಕೃತಿಕ ಬರಹಗಳಲ್ಲಿ ಈಗ ಸಂಸ್ಕೃತಿಯ ಅಂಶವನ್ನು ಅವರು ಬಿಡ್ತಾರ ಅಂದರೆ ಅದು ಇರೋದಿಲ್ಲ ನೋಡಿ. ಅವರದ್ದು ಒಂದು ಎಸ್ಸೆ ನನಗೆ ನೆನಪಾಗ್ತಾ ಇದೆ. ಅದು ಸಾಂದರ್ಭಿಕವಾಗಿ ನೆನಪು ಬರೋದ್ರಿಂದ ಈಗಲೇ ಹೇಳಿಬಿಡ್ತೇನೆ ಅದನ್ನು. ಬಹುಶಃ ಪ್ರಜಾವಾಣಿಯಲ್ಲಿ ಮಲ್ಲಿಗೆಯಲ್ಲಿ ಎಲ್ಲ ಬರೆದ ಒಂದು ಲೇಖನ, ಅದು ಒಂದು ಕಾಲಮ್ನಲ್ಲಿ ಬರೋದು ಅಂತ ಕಾಣುತ್ತೆ. ಅದು ಗುಜರಾತ್ ಹತ್ಯಾಕಾಂಡ ಆಗುವ ಸಂದರ್ಭದಲ್ಲಿ ಒಂದು ಬರೆದಂಥ ಲೇಖನ ಒಂದು ಇದರಲ್ಲಿ ಇದೆ. ಅದು ಉರಿಯ ನಾಲಗೆಯಲ್ಲಿಯೋ ಇದರಲ್ಲಿ ಅನ್ನೋ ಸಂಕಲನದಲ್ಲಿದೆ. ಅದರಲ್ಲಿ ಅವರು ಸ್ವ ಮತ್ತು ಪರ ಅಂತ ಒಂದು ಭಾವನೆಯನ್ನು ವಿಸ್ತರಿಸ್ತಾರೆ. ಹತ್ಯಾಕಾಂಡ ನಡೆದಿರುತ್ತೆ ಗುಜರಾತ್ನಲ್ಲಿ, ಅವರು ಗುಜರಾತ್ನಲ್ಲಿ ಇದ್ದು ಬಂದಂಥ ಇದು. ಅದಕ್ಕೊಂದು ಸಾಂಸ್ಕೃತಿಕ ಪ್ರತಿಕ್ರಿಯೆ ಕೊಡ್ತಾರೆ ಅವರ ಬರಹದಲ್ಲಿ ಕುರ್ತಕೋಟಿಯವರು. ಆ ಸಾಂಸ್ಕೃತಿಕ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದರೆ, ಸ್ವ ಮತ್ತು ಪರ ಅಂತ ಹೇಳುವ ಒಂದು ಭಾವನೆ ಹೇಗೆ ಒಂದು ಸಮಾಜದಲ್ಲಿ ಬೆಳೀತದೆ ಅಂತ. ಅಂದರೆ ಅದನ್ನು ಅವರು ಸಂಘಟನೆ ಮತ್ತು ಮನೆ ಅಂತ ಹೇಳುವ 2 ಚಿತ್ರಗಳ ಮೂಲಕ ಅದಕ್ಕಿರುವ ವ್ಯತ್ಯಾಸಗಳಿಂದ ಅವರು ವಿವರಿಸ್ತಾರೆ. ಸ್ವಾತಂತ್ರ್ಯ ಬಂದ ಬಳಿಕ ದೇಶ ಒಂದು ಮನೆ ಆಗಿಲ್ಲ, ಅದು ಒಂದು ಸಂಘಟನೆ ಆಗಿದೆ ಅಂತ ಹೇಳ್ತಾರೆ. ಬಹಳ ಮುಖ್ಯವಾದಂಥ ಮಾತು. ಮನೆಯಲ್ಲಿ ಆಕಾರಗೊಂಡ ಉಪಯೋಗಕ್ಕೆ ಬರುವ ಮರ ಇರುತ್ತೆ, ಸಂಘಟನೆಯಲ್ಲಿ ಕಟ್ಟಿಗೆ ಇರುತ್ತೆ ಅಂತ ಹೇಳ್ತಾರೆ. ನಾನು ಅದನ್ನು ಸಂಗ್ರಹಿಸಿ ಹೇಳ್ತಾರೆ. ಕಟ್ಟಿಗೆಗೆ ಕೋಲು ಅಂತ ಹೇಳ್ತಾರೆ. ಕೋಲು ಅಂದರೆ ಬಾಣ ಅಂತಲೂ ಒಂದು ಅರ್ಥ ಇದೆ. ಈ ಕಟ್ಟಿಗೆ ಆದಾಗ, ಕೋಲಾದಾಗ ಮನುಷ್ಯರೇ ಒಂದು ದೇಶದೊಳಗೆ ಕೋಲಾಗುವ, ಅಂದರೆ ಕೋಲು ಅಂತ ಹೇಳುವ ಶಬ್ದವೂ ಕೂಡ ಕೊಲ್ಲು ಅಂತ ಹೇಳುವ ಶಬ್ದದಿಂದ ಬಂದದ್ದು ಅಂತ ಅದರ ಶಬ್ದದ ಎಟಿಮಾಲಜಿಗೂ ಹೋಗಿ ಅವರು ಅದನ್ನು ವಿವರಿಸಿಬಿಡ್ತಾರೆ. ಅವರ ನೋಡುವ ಕ್ರಮ, ಆ ಶಬ್ದದ ಹಿನ್ನೆಲೆಯನ್ನು ಅವರು ಗ್ರಹಿಸುವ ಕ್ರಮ. ಆಮೇಲೆ ಅವರು ಹೇಳೋದೇನು ಅಂದರೆ, ನೋಡಿ, ಶಸ್ತ್ರ ಕೊಲ್ಲುತ್ತೆ, ಹಿಂಸೆ ಮಾಡುತ್ತೆ, ಆದರೆ ಶಸ್ತ್ರಕ್ಕೆ ಪಾಪ ಪ್ರಜ್ಞೆ ಇಲ್ಲ. ಮನುಷ್ಯ ಒಬ್ಬ ಕೋಲಾದಾಗ ಅದು ಕೊಂದರೂ ಆ ವ್ಯಕ್ತಿತ್ವ ಒಂದು ಪಾಪ ಪ್ರಜ್ಞೆಯನ್ನು ಪಡೆಯೋದಿಲ್ಲ. ಮನೆಯಲ್ಲಿ ಹಾಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಬಹಳ, ನೀವು ಭಾರತ ಒಂದು ಮನೆ ಒಡೆದು ಭಾರತ ಮತ್ತು ಪಾಕಿಸ್ತಾನ ಬೇರೆ ಆಯಿತು ಅಂತ ಹೇಳಿದ ಚಿತ್ರವನ್ನು ನೀವು ತಗೊಂಡ್ರೆ, ಆ ಮನೆ ಹೋದ ಮೇಲೆ ಅದು ಹೇಗೆ ಸಂಘಟನೆ ಆಯಿತು ಅಂತ ಹೇಳಿದರೆ ನಿಮಗೆ ಇಡೀ ಒಂದು ಜೀವಂತ ಮನುಷ್ಯರು ಆಯುಧವಾಗುವ ಕಲ್ಪನೆಯನ್ನು ಕೂಡ ಅವರು ಹಿಡಿದು ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ಅದನ್ನು ವಿವರಿಸಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಅಂದರೆ ಅವರು ಭಾಷೆಯ ಒಳಗೆ ಇಳಿದ್ರೂ ಕೂಡ ಅಲ್ಲಿಂದ ಒಂದು ಸಂಸ್ಕೃತಿಯ ಅರ್ಥವನ್ನು ಹೇಗೆ ತರಬಹುದು ಅಂತ. ನಾನು ಹೇಳ್ತಾ ಇದ್ದ
ವಿಚಾರಕ್ಕೆ ಅದು ನೇರವಾಗಿ ಸಂಪರ್ಕ ಇಲ್ಲದೆ ಇದ್ರೂ ಕೂಡ ಇದು ನೆನಪು ಬಂದದ್ರಿಂದ ನಾನು ಹೇಳ್ತಾ ಇದ್ದಿದ್ದು ಅವರು ಗ್ರಹಿಸುವ ಕ್ರಮ ಏನು ಅಂತ ಹೇಳೋದು ನಮಗೆ ಗೊತ್ತಾಗಲಿಕ್ಕೆ. ಈ ರೀತಿ ಶಬ್ದದ ಒಳಗೆ ಅವರು ಕೋಲು ಅಂತ ಹೇಳಿದಾಗ ಅವರಿಗೆ ಶಬ್ದದ ಒಳಗೆ ಒಂದು ಅರ್ಥ ಅಡಗಿರುತ್ತೆ ಅಂತ. ಒಮ್ಮೆ ಹೀಗೆ ಮಾತಾಡ್ತಾ ನಾನು ಅವ್ರ ಹತ್ರ ಹೇಳಿದೆ, ಅವರು ಅದನ್ನು ತುಂಬ ಇಷ್ಟಪಟ್ಟರು. ಅದನ್ನು ನಾನು ಸುಮ್ಮನೆ ಹೇಳೋದು ನಂದು ಅಂತಲ್ಲ, ಕುರ್ತಕೋಟಿ ಒಪ್ಪುವ ಕ್ರಮವನ್ನು ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೆ. ಅವರು ಯಾವುದನ್ನು ಒಪ್ಪುತ್ತಾರೆ ಅಂತ. ಬೇಂದ್ರೆ ಬಗ್ಗೆ ಹೀಗೆ ಮತ್ತೆ ಒಂದು ಸಲ ಎರಡು ಸಲ ಕುರ್ತಕೋಟಿ ಅವರ ಎದುರು ಕೂತು ಮಾತಾಡಿಬಿಟ್ರೆ ಮತ್ತೆ ನಮಗೊಂಚೂರು ಧೈರ್ಯ ಬರುತ್ತೆ ನೋಡಿ ಮಾತಾಡ್ಲಿಕ್ಕೆ. ಅವ್ರ ಮನೆಯಲ್ಲಿ ನಾವು ಹಿರಿಯರ ಹೊತ್ತಿಗೆ ದೊಡ್ಡ ಅಣ್ಣನ ಎದುರು ಮಾತಾಡಿದಾಗ, ಅಪ್ಪನ ಎದುರು ಮಾತಾಡಿದಾಗ, ಅಜ್ಜನ ಎದುರು ಮಾತಾಡಿದಾಗ ನಮಗೊಂದು ಧೈರ್ಯ ಬಂದ್ಬಿಡುತ್ತೆ. ಆಮೇಲೆ ಶುರುವಿಗೆ ಒಂದು ಎರಡು ಸಲ ಆತಂಕ ಇರುತ್ತೆ. ಆಮೇಲೆ ಅವರು ಬೇಂದ್ರೆ ಮೇಲೆ ನೀನೊಂದು ಇಂಟ್ರೊಡಕ್ಟರಿ ಲೆಕ್ಚರೇ ಮಾಡಿಬಿಡು ಅಂತ ಹೇಳಿಬಿಟ್ರು. ನಾನು ಕೇಳ್ತೇನೆ ನಾನು ಎಷ್ಟು ಮಾತಾಡೋದು. ಹಾಗೆ ನಾನು ಒಂದು ಮಾತಾಡ್ತಾ ಒಮ್ಮೆ ಅವರಿಗೆ ಯಾವುದು ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಆ ಸಲದ ಒಂದು ಭಾಷಣದಲ್ಲಿ ನಾನೇನು ಹೇಳಿದೆ ಅಂದರೆ, ಒಬ್ಬ ದೊಡ್ಡ ಕವಿಯ ಶಕ್ತಿ ಏನು ಅಂದರೆ ಅವನು ಭಾಷೆಯ ಒಳಗೆ ಅಡಗಿರುವ ಲೋಕಸ್ಮೃತಿಯನ್ನು ತೆಗಿತಾನೆ ಅಂತ. ಒಂದು ಭಾಷೆ ಅಂತ ಹೇಳಿದ್ರೆ ಒಂದು ಶಬ್ದ ನೂರಾರು ವರ್ಷಗಳಿಂದ ಬಂದಿರುತ್ತೆ. ಆ ಶಬ್ದಕ್ಕೆ ಬೇರೆ ಬೇರೆ ರೀತಿಯ ಅರ್ಥಗಳು ಇರ್ತವೆ. ಆ ಅರ್ಥಗಳು ಕಾಲಕ್ರಮೇಣ ಬದಲಾಗ್ತಾ ಹೋಗುತ್ತವೆ. ಈಗ ನಿನ್ನೆ ನಾವು ನೋಡಿದೆವು ಸುಗ್ರೀವಾಜ್ಞೆ ಅಂದರೆ ಅದಕ್ಕೊಂದು ಹೊಸವೇ ಅಂತ ಬಂದ್ಬಿಡ್ತು. ಕುವೆಂಪು ಅದನ್ನು ಯೂಸ್ ಮಾಡಿದರೆ. ಅಥವಾ ಭೀತಚೇತಸರು ಅಂತ ಹೇಳುವುದನ್ನು ಕುಮಾರವ್ಯಾಸ ಯೂಸ್ ಮಾಡೋದಕ್ಕೂ ಕುವೆಂಪು ಯೂಸ್ ಮಾಡೋದಕ್ಕೂ ವ್ಯತ್ಯಾಸ ಬಂದ್ಬಿಡ್ತು. ಅದು ಆ ಪದದ ಇಲ್ಲಿ ಇಜಾರ್ ಸಾಬಿ ಭೀತಚೇತಸ, ಅಲ್ಲಿ ಭೀಷ್ಮ ದ್ರೋಣಾದಿಗಳು. ಅದಕ್ಕೆ ಆ ವ್ಯತ್ಯಾಸಗಳನ್ನು ಹಾಗೆ ಪದ ಬರಿತಾ ಇದ್ದಾನೆ. ಅಂದರೆ ಒಂದು ಭಾಷೆಯ ಒಳಗೆ ಲೋಕದ ನೆನಪು ಅನೇಕ ವರ್ಷಗಳಿಂದ ಅಡಗಿ ಕೂತಿರುತ್ತೆ. ಒಬ್ಬ ದೊಡ್ಡ ಕವಿ ಏನು ಮಾಡ್ತಾನೆ ಅಂದರೆ ಆ ಲೋಕದ ಆ ಭಾಷೆಯ ಒಳಗೆ ಅಡಗಿರುವ ನೆನಪನ್ನು ಎಬ್ಬಿಸಿ ತೆಗಿತಾನೆ ಅಂತ. ಅವರಿಗೆ ತುಂಬ ಇಷ್ಟ ಆಯ್ತು ಅದನ್ನು. ಅಂದರೆ ಒಂದು ದೊಡ್ಡ ಕವಿ ಮಾಡುವ ಒಂದು ಕೆಲಸ ಅಂದರೆ ತನ್ನ ಭಾಷೆಯ ಒಳಗೆ ಶಬ್ದಗಳ ಮೂಲಕ ಲೋಕದ ಸ್ಮೃತಿಯನ್ನು, ಲೋಕದ ನೆನಪನ್ನು ಅವನಿಗೆ ಗೊತ್ತಿರಬೇಕಾಗಿಲ್ಲ, ಅದು ಆ ಭಾಷೆಯಲ್ಲಿ ಇದ್ರೆ ಸಾಕು, ಅದು ಬರಬೇಕು ಅಂತ. ಅದು ಯಾಕೆಂದರೆ ರೊಮ್ಯಾಂಟಿಸಮ್ ಬಗ್ಗೆ ಬರೀತಾ ಕೂಡ ಅದನ್ನು ಇವರು ಕುರ್ತಕೋಟಿಯವರು ಹೇಳಿದ್ರು. ಈಗ ಅವರು ನಮ್ಮ ಗುರುಗಳು ಅಂದರೆ ಅಂತ ನಾವು ಬರೀ ಸುಮ್ಮನೆ ಮಾತಿಗೆ ಹೇಳೋದಲ್ಲ, ಅವರ ಪ್ರಭಾವ ಹೇಗೆ ನನ್ನ ಮೇಲೆ ಆಗಿರುತ್ತೆ ಅಂತ ಹೇಳೋದಕ್ಕೂ ಇದೊಂದು ಉದಾಹರಣೆ. ಆದ್ದರಿಂದ ಇದನ್ನು ನೆನಪು ಬಂತ ಅದನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ಕಡೆ ಅವರು ಬೇಂದ್ರೆ ಬಗ್ಗೆ ಬರೀತಾರೆ. ಅವರು ಏನು ಅಂದರೆ ಒಂದು ಲೇಖನದಲ್ಲಿ ಅದನ್ನು ಹೇಳ್ತಾರೆ ಅವರು ಕುರ್ತಕೋಟಿಯವರು. ಏನು ಅಂದರೆ ಶಬ್ದ, ಛಂದ, ಭಾವ ಮತ್ತು ಧ್ವನಿ ಈ ಚತುರ್ಮುಖದ ನೆಲೆಯಲ್ಲಿ ಬೇಂದ್ರೆ ಹೇಗೆ ಅವರ ಭಾಷೆಯ ಬಳಕೆ ಮತ್ತು ಅರ್ಥದ ಉಪಯೋಗಗಳು ಆಗ್ತವೆ. ಒಂದು ಶಬ್ದದ ಬೆನ್ನು ಹತ್ತೋದು ಅಂತ ಹೇಳಿದರೆ ಒಬ್ಬ ಕವಿಗೆ ಅನಿವಾರ್ಯ. ಅನೇಕ ಸಲ ಅವರು ಈ ಕೋಲ್ರಿಡ್ಜಿನ ಮತ್ತು ವರ್ಡ್ಸ್ವತ್ತಿನ ಅಂದರೆ ಸೌಕಲಾದ ಶಬ್ದವನ್ನು ನಾವು ಉಪಯೋಗಿಸಬಾರ್ದು, ನಾವು ಶಬ್ದಕ್ಕೆ ಹೊಸ ಅರ್ಥವನ್ನು ಸೃಷ್ಟಿಸಬೇಕು ಅಂತ ವರ್ಡ್ಸ್ವತ್ ಹೇಳ್ತಾನೆ. ಈ ಸಂದರ್ಭದಲ್ಲಿ ಅವರು ಅದನ್ನು ಹೇಳ್ತಾ ಇದ್ರು. ಅವರು ಒಂದು ಶಬ್ದವನ್ನು ಹೇಳಿದ್ರು, ಒಂದು ಸಲ ಹೇಳಿದ್ರು. ಬೇಂದ್ರೆಯನ್ನೊಮ್ಮೆ ಹೀಗೆ ಅವರು ಕೋಟ್ ಮಾಡಿದ್ರು, ಅದು ನನ್ನ ಮನಸ್ಸಿನಲ್ಲಿ ಉಳಿದಿದೆ. ಅದು ಏನು ಅಂದರೆ ಅವರು ಹೇಳಿದ್ದು, ಈ ಮೂವರು ಈವರು ಕಾವರು ದೇದೀಪ್ಯ ದೇವರು ಅಂತ. ನೋಡಿ, ನಮಗೆ ದೇವರು ಅಂತ ಹೇಳುವ ಶಬ್ದದ ಒಳಗೆ ಬೆಳಕು ಇದೆ ಅಂತ ಹೇಳುವುದು ನಮಗೆ ದೇವರು ಅಂತ ಹೇಳಿ ಸುಮ್ಮನೆ ಯೂಸ್ ಮಾಡುವಾಗ ನೆನಪೇ ಆಗೋದಿಲ್ಲ. ಧಿಯೋ ಯೋನ ಪ್ರಚೋದಯಾತ್, ದಿಯಾ ಅಂತ ಹೇಳಿದ್ರೆ ದೇವ ಅಂದರೆ ಬೆಳಕು ಅಂತ ನಮಗೆ ಗೊತ್ತಾಗುತ್ತೆ. ದೇವರು ಅಂತ ಹೇಳುವ ಶಬ್ದದ ಒಳಗೆ ಒಂದು ಬೆಳಕಿನ ಅರ್ಥ ಇದೆ ಅಂತ ಹೇಳೋದು ನಮಗೆ ಸುಮ್ಮನೆ ದೇವರು ಅಂತ ಹೇಳುವಾಗ ಬರೋದಿಲ್ಲ ತಲೆಗೆ. ದೇದೀಪ್ಯ ದೇವರು ಅಂತ ಬೇಂದ್ರೆ ಇಟ್ಟ ಕೂಡಲೇ ಆ ಶಬ್ದ ಆ ಬೆಳಕನ್ನು ನೆನಪಿಸಿಕೊಡ್ತದೆ. ದೇವರು ಅಂತ ಹೇಳುವ ಶಬ್ದದ ಒಳಗಿರುವುದು ಈ ದೇದೀಪ್ಯ ಅಂತ ಹೇಳುವ ಪದವನ್ನು ಅದರ ಮೊದಲು ಇಟ್ಟದ್ರಿಂದ ದೇವರು ಅಂತ ಹೇಳುವ ಶಬ್ದದ ಒಳಗೆ, ಪದದ ಒಳಗೆ ಇರುವ ಬೆಳಕು ಅಂತ ಹೇಳುವ ಅರ್ಥವನ್ನು ಅದು ನೆನಪಿಸಿಕೊಡ್ತದೆ. ಆ ನೆನಪನ್ನು, ಲೋಕಸ್ಮೃತಿಯನ್ನು ಅದು ಎಬ್ಬಿಸ್ತದೆ. ಇದು ಕುರ್ತಕೋಟಿಯವರು ಹೇಳಿದ್ದು. ನಾನು ಲೋಕಸ್ಮೃತಿಯನ್ನು ನೆನಪಿಸುವುದು ಅಂದರೆ ಅದು ಅಂದರೆ ಅವರನ್ನು ನಾವು ಗುರು ಸಮಾನರು ಅಂತ ಗೌರವಿಸುವಾಗ ಆ ಪ್ರಭಾವ ಯಾವ್ಯಾವುದೋ ರೀತಿಯಲ್ಲಿ ಒಬ್ಬನ ಮೇಲೆ ಆಗಿರುತ್ತೆ ಅಂತ ಹೇಳೋದಕ್ಕೆ ಮಾತ್ರ ನಾನು ಈ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಅಷ್ಟೇ ಹೊರತು ಬೇರೆ ಯಾವುದು ಅಲ್ಲ. ಅದು
ಹಾಗೆ ಅಂತೇಳಿ ಪರಂಪರೆಯ ನೆಲೆಯನ್ನು ಅವರು ವಿಸ್ತರಿಸಿಕೊಂಡು ಹೇಳುವಂಥ ಕ್ರಮಗಳು ಕೂಡ ಬಹಳ ಮುಖ್ಯವಾದ್ದು. ಅವರು ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಮಾತಾಡ್ತಾ, ನಾನು ಹೇಳಿದೆ ಅಲ್ಲ ಆಗ ವೈದರ್ಭಿ ಅಂತ, ಅಷ್ಟು ಸೂಕ್ಷ್ಮವಾಗಿ ಸಣ್ಣದರಲ್ಲಿ ಹೇಗೆ ಹೇಳಿಬಿಡ್ತಾರೆ ಅಂದರೆ ನೋಡಿ, ಒಂದು ಅವರ ಸಾಂಸ್ಕೃತಿಕ ವಿಮರ್ಶೆಯ ನೆಲೆಯನ್ನು, ಅವರು ಆ ಸಂಸ್ಕೃತಿಯನ್ನು ಅರಸುವ ಒಂದು ಕ್ರಮ ನೋಡಿ ಅವರ ಭಾಷೆಯಲ್ಲಿ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ಜೈನ ಧರ್ಮಕ್ಕೆ ಪರಂಪರೆಯ ನೆರಳು ಇತ್ತು, ವೀರಶೈವ ಧರ್ಮಕ್ಕೆ ಪರಂಪರೆಯ ಹಂಗು ಇರಲಿಲ್ಲ. ಇದು ಜೈನ ಸಾಹಿತ್ಯ ಮತ್ತು ವೀರಶೈವ ಸಾಹಿತ್ಯ, ಇದೆರಡರ ಸಾಹಿತ್ಯ ಬೆಳೆದು ಬಂದ ಕ್ರಮವನ್ನು ಅವರು, ಜೈನ ಸಾಹಿತ್ಯ ಕನ್ನಡದಲ್ಲಿ ಬಂದಾಗ ಅದಕ್ಕೆ ಎಷ್ಟೋ ಶತಮಾನಗಳ ಹಿಂದಿನ ಒಂದು ಇಡೀ ಆ ಧರ್ಮ ಬೆಳೆದು ಬಂದಂಥ ಒಂದು ಪರಂಪರೆಯ ಒಂದು ಅಂಶ ಇತ್ತು. ಆದ್ರಿಂದ ಕಾಳಿದಾಸನ ಕಾಲದಲ್ಲಿ ಶಬ್ದಾರ್ಥ ಪ್ರತಿಪತ್ಯವು ಅಂತ ಹೇಳಿ ಶಬ್ದ ಮತ್ತು ಅರ್ಥಗಳ ಸಂಯೋಜನೆ, ಅಂದರೆ ಶಿವ ಮತ್ತು ಪಾರ್ವತಿಯರು ಅರ್ಧನಾರೀಶ್ವರರ ಕಲ್ಪನೆ ಜೈನರ ನಂತರ ಬದಲಾಗ್ತಾ ಹೋಯ್ತು. ಆ ಥರದ ವಿವರಗಳನ್ನು ಅವರು ಹೇಳುವ, ಇಷ್ಟೇ ಅವರು ಹೇಳೋದು, ಜೈನ ಧರ್ಮಕ್ಕೆ ಪರಂಪರೆಯ ಹಂಗು ಇತ್ತು, ವೀರಶೈವ ಧರ್ಮಕ್ಕೆ ಅದು ಹೊಸದಾಗಿ ಯಾವಾಗ ಹುಡ್ತಾ ಇದ್ದದ್ದು, ಪರಂಪರೆ ಹಂಗೂ ಇರಲಿಲ್ಲ. ಆದ್ದರಿಂದ ಸಾಹಿತ್ಯದ ನೆಲೆಗಳೇ ಬೇರೆ ಆಗೋಯ್ತು. ಸಾಹಿತ್ಯದಲ್ಲಿ ಸಂಸ್ಕೃತಿಯನ್ನು ತರುವ ಕ್ರಮವೇ ಈ ಎರಡು ವಾಕ್ಯದ ಮೇಲೆ ಇಲ್ಲಿರುವಂಥ ಯಾವ ವಿದ್ವಾಂಸರಾದರೂ ಕನಿಷ್ಠ 2 ಗಂಟೆ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ವಚನಗಳಿಂದ ಕೋಟ್ ಮಾಡಿ, ಪಂಪನಿಂದ ಕೋಟ್ ಮಾಡಿ, ರನ್ನನಿಂದ ಕೋಟ್ ಮಾಡಿ, ನಾವು ಮಾಡಿ 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 ಇದನ್ನು ವಿವರಿಸ್ಬೋದು. ಅಷ್ಟು ಸೂಕ್ಷ್ಮವಾಗಿ ಅವರು ಅದನ್ನು ಹೇಳಬಲ್ಲಂಥ ಒಬ್ಬ ವಿಮರ್ಶಕ ಅಂತ ಹೇಳೋದಕ್ಕೆ ಮಾತ್ರ ನಾನು ಈ ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆದರೆ ಅವರು ಆ ಶಬ್ದವನ್ನು ಟ್ರ್ಯಾಕ್ ಬರೆದ, ಈ ಕುಕವಿನಿಂದನೆಯಲ್ಲಿ ಪಂಪ ಹೇಳ್ತಾನೆ ನೋಡಿ, ಬರೆದ ರಳಕದ ಕೇಡು ಅಂತ. ಈಗ ಹಿಂದಿನ ಇದರಲ್ಲಿ ಸಾಹಿತ್ಯದಲ್ಲಿ ಅದೊಂದು ಇತ್ತು, ಅಷ್ಟು ಕುಕವಿಗಳನ್ನು ಸ್ವಲ್ಪ ನಿಂದನೆ ಮಾಡುವಂಥದ್ದು. ಅದರಲ್ಲಿ ಅವನು ಬರೆದ ಅಳಕದ ಕೇಡು ಅಂತ. ಅದಕ್ಕೆ ಏನಪ್ಪ ಅಂದರೆ ಕುರ್ತಕೋಟಿ ಹೇಳೋದು, ಅಳಕ ಅಂತ ಹೇಳುವ ಕನ್ನಡ ಶಬ್ದ ಬಂದದ್ದು ಆಲೇಖದಿಂದ, ಅದು ಬೌದ್ಧರಿಂದ ಬಂದಂಥ ಶಬ್ದ. ಯಾಕಂದ್ರೆ ನೀವು ಅಷ್ಟೇ ಹೇಳಿಬಿಡ್ತಾರೆ ಅವರು. ನಿಮಗೆ ಅರ್ಥ ಆಗಬೇಕಾದ್ದೇನು ಅಂದರೆ, ಬರವಣಿಗೆಯನ್ನ ಈ ದೇಶದಲ್ಲಿ ಪ್ರಥಮವಾಗಿ ಮುಖ್ಯವಾಗಿ ತರಲಿಕ್ಕೆ ಕಾರಣ ಆದವರು ಬೌದ್ಧರು. ನಾವು ಓರಲ್ ಟ್ರೆಡಿಷನ್ ಅಲ್ಲಿ ಇದ್ದಂಥದ್ದು. 2 ವಾಕ್ಯ, 1 ವಾಕ್ಯ ನಿಮಗೆ ಆ ಇಡೀ ಸಂದರ್ಭ ಗೊತ್ತಿದ್ರೆ ಕುರ್ತಕೋಟಿ ಎಷ್ಟು ಹೇಳಿಬಿಡ್ತಾರೆ ಅಂತ. ಬರೆದ ರಳಕದ ಕೇಡು. ಇವತ್ತು ಕೆಲವರು ಅದರನ್ನು ನಾನು HS ವೆಂಕಟೇಶ ಮೂರ್ತಿಯವರು ಪಂಪನ ಮೇಲೆ ವಿಕ್ರಮಾರ್ಜುನ ವಿಜಯವನ್ನು ಒಂದು ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಕೇಳಿದೆ ಅವ್ರ ಹತ್ರ, ಸರ್ ಈ ಪದ್ಯ ಯಾಕೆ ನಿಮಗೆ ಇಷ್ಟ ಆಗಲಿಲ್ಲ ಅಂತ. ಯಾಕಂದರೆ ಅವರು ಅದಕ್ಕೆ ಅವರದ್ದೇ ಆದ ಕಾರಣ ಕೇಳ್ರು. ನಾನು ನನ್ನ ಆಯ್ಕೆಯನ್ನೇ ಯಾವ ರೀತಿ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರು. ಅಂದರೆ ನಾನು ಹೇಳಿದ ಉದ್ದೇಶ ಏನು ಅಂದರೆ, ಕುರ್ತಕೋಟಿ ಹಾಗೆ 2 ವಾಕ್ಯದಲ್ಲಿ ಹೇಳಿದರೆ ನಿಮಗೆ ಬೌದ್ಧ ಪರಂಪರೆ ಇದು ಎಲ್ಲವೂ ಅದರ ಹಿಂದೆ ಇರುವುದು ನಿಮಗೆ ಅದು ಗೊತ್ತಿದ್ರೆ ಗೊತ್ತಾಗುತ್ತೆ. ಅದು ಗೊತ್ತಾಗದಿದ್ರೆ ಅಷ್ಟೇ. ಆಲೇಖ ಅಂತ ಹೇಳೋ ಶಬ್ದದಿಂದ ಅದು ಬಂದಿದೆ, ಬೌದ್ಧರು ಅದನ್ನು ಮೊದಲು ಯೂಸ್ ಮಾಡಿದ್ದು ಅಂತ ಹೇಳಿಬಿಡ್ತದೆ. ಇದು ಅವರ ಬರವಣಿಗೆಗೆ ಇರುವಂಥ ಒಂದು ಶಕ್ತಿ. ಹಾಗಿದ್ರೆ ಅವರು ಏನು, ಕುರ್ತಕೋಟಿಯವರು ಏನು ಹಾಗಿದ್ರೆ? ಇದು ಮಾತ್ರ ಬಹಳ ಕಷ್ಟದ ಕೆಲಸ. ನಾನು ತುಂಬ ಯೋಚನೆ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆಯಿಂದ. ಅವರು ಏನು ಅಂತ ಹೇಳಬೇಕಪ್ಪ ಕುರ್ತಕೋಟಿಯನ್ನ, ನಾನು ಏನು ಅಂತ ಹೇಳಿ. ಅವರು ಇಡೀ ಅದೊಂದು ಇಂಗ್ಲಿಷ್ ಕಾದಂಬರಿ ಇದೆಯಲ್ಲ, ಇವೊಂದು ಸುಮ್ಮನೆ ಈಗ ಮಾತಾಡುವಾಗ ನೆನಪಾಗಿರೋದು, ಥಾಮಸ್ ಅಲ್ಲ ಇವೊಂದು ಚಾರ್ಲ್ಸ್ ಡಿಕೆನ್ಸ್ ಇಂದ ಏನು, ಸಿಟಿ ಆಫ್ ಟೂ ಸಿಟೀಸ್ ಏನು, ಅದರಲ್ಲಿ ನೋಡಿ ಆ ಒಬ್ಬ ಕುದುರೆಯ ಕಾಸ್ತಾರಂದೊಂದು ಒಂದು ಕಾದಂಬರಿಯಲ್ಲಿ ಬರುತ್ತೆ. ಆ ಕತೆ ಹೇಳ್ಬಿಡ್ತೇನೆ, ಆವಾಗ ನಿಮಗೆ ಗೊತ್ತಾ. ನಾನು ಆ ಸ್ಥಿತಿಯಲ್ಲಿದ್ದೇನೆ ಈಗ ಕುರ್ತಕೋಟಿ ಬಗ್ಗೆ ಮಾತಾಡುವಾಗ. ಅಲ್ಲಿ ಕ್ಲಾಸಿಗೆ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾನೆ. ಆ ಕ್ಲಾಸ್ನಲ್ಲಿ ಒಬ್ಬ ಕುದುರೆಯನ್ನು ಟ್ರೈನ್ ಮಾಡುವವನ ಮಗ ಇದ್ದಾನೆ. ಅವನಿಗೆ ಕುದುರೆ ಮೇಲೆ ಸವಾರಿ ಮಾಡೋದು ಗೊತ್ತಿದೆ, ಅದರನ್ನು ಹೇಗೆ ಬೇಕಾದ್ರೂ ಎಂಥ ಕುದುರೆ ಮೇಲೂ ಅವನು ಸವಾರಿ ಮಾಡಬಲ್ಲ, ಅದರ ಇಡೀ ವಿವರ, ಅದನ್ನು ನೋಡೋದು ಸಾಕೋದು ಎಲ್ಲವೂ ಗೊತ್ತು. ಅವ ಕಾಸ್ತಾರ್ನ ಮಗ, ಕುದುರೆಯ ಟ್ರೈನರ್ನ ಮಗ. ಇನ್ನೊಬ್ಬ ಇದ್ದಾನೆ, ಒಳ್ಳೆ ಪಂಡಿತ, ಓದುವವನು. ಅವನಿಗೆ ಕುದುರೆ ಅಂದರೆ ಏನು ಅಂತ ಗೊತ್ತುಂಟು, ಅಥವಾ ಕುದುರೆ ಗಾಡಿಯಲ್ಲಿ ಕೂತು ಹೋಗ್ಲಿಕ್ಕೆ ತಿಳಿಬೋದಷ್ಟೇ, ಬೇರೆ ಏನು ಗೊತ್ತಿಲ್ಲ. ಇವನು ಇನ್ಸ್ಪೆಕ್ಟರ್ ಕೇಳ್ತಾನೆ, ಹಾರ್ಸ್ ಅಂದ್ರೆ ಏನು ಅಂತ, ಕುದುರೆ ಅಂದ್ರೆ ಏನು ಅಂತ. ಈ ಕಾಸ್ತಾರ್ನ ಮಗ ಇದೆಯಲ್ಲ, ಅವನಿಗೆ ಕುದುರೆ ಅಂತ ಹೇಳಿದ್ರೆ ಇಡೀ ಕುದುರೆ ಮನಸ್ಸಿನಲ್ಲಿ ಬಂದು ಕುಣಿತದಲ್ಲ, ಅವನಿಗೆ ಆ ಕುದುರೆ ಮನಸ್ಸಲ್ಲಿ ಕುಣಿಲಿಕ್ಕೆ ಶುರುವಾಗಿ ಏನು ಅಂತ ಹೇಳುದು ಅಂತಲೇ ಗೊತ್ತಾಗೋದಿಲ್ಲ ಅವನಿಗೆ.
ಈ ಇನ್ನೊಬ್ಬ ಕುದುರೆ ಗಾಡಿಯಲ್ಲಿ ಮಾತ್ರ ಹೋಗ್ಲಿಕ್ಕೆ ತಿಳಿಯೋನು, ಕುದುರೆ ಮೇಲೆ ಸವಾರಿ ಮಾಡ್ಲಿಕ್ಕೆ ತಿಳಿಯದಿರೋ ಹುಡುಗ ಹೇಳ್ತಾನೆ, ಕುದುರೆ ಅಂದ್ರೆ ಒಂದು ಸಸ್ತನಿ ಪ್ರಾಣಿ, ಅದರ ಗೊರಸುಗಳು ಒಡೆದಿರುವುದಿಲ್ಲ, ಅದರ ಕುತ್ತಿಗೆಯಲ್ಲಿ ಜೂಲಿರುತ್ತೆ, ಅದರ ಬಾಲ ಹೀಗಿರುತ್ತೆ, ಕೊಂಬಿರೋದಿಲ್ಲ ಇತ್ಯಾದಿ. ಅಂದ್ರೆ ನನ್ನ ಪರಿಸ್ಥಿತಿ ಈಗ ಕುರ್ತಕೋಟಿಯವರ ಬಗ್ಗೆ ಮಾತಾಡುವಾಗ ಆ ಕಾಸ್ತಾರ್ನ ಮಗನ ಹಂಗಾಗ್ಬಿಟ್ಟಿದೆ. ಅಂದ್ರೆ ನನಗೆ ಕುರ್ತಕೋಟಿಯ ನಾನಾ ಚಿತ್ರಗಳು ಮನಸ್ಸಿನ ಮುಂದೆ ಬರೋದ್ರಿಂದ ಇದರನ್ನ ಒಂದು ಕುದುರೆಯನ್ನ ಒಂದು ಗೊರಸು ಒಡೆಯದ ಪ್ರಾಣಿ ಅಥವಾ ಸಸ್ತನಿ ಕೊಂಬಿಲ್ಲದ ಒಂದು ಪ್ರಾಣಿ ಅಂತ ಹೇಳಕ್ ನನ್ನಿಂದ ಆಗ್ತಾ ಇಲ್ಲ. ಆದ್ರೂ ಸಹ ಸ್ವಲ್ಪ ಪ್ರಯತ್ನ ಮಾಡ್ತೇನೆ, ಕುದುರೆಯನ್ನು ಕುದುರೆ ಅಂತ ಹೇಳೋದು ಹೇಗೆ ಅಂತ. ಕುದುರೆಯನ್ನ ಕತ್ತೆ ಅಂತ ನಾನು ಹೇಳದಿದ್ರೆ ಸಾಕು, ಆವಾಗ ಅದು ಅರ್ಥ ಆದಂಗೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಮುಂದಿನ ಒಂದು 10-12 ನಿಮಿಷಗಳಲ್ಲಿ ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಬಹುಶಃ ಕುರ್ತಕೋಟಿಯವರಿಗೆ ಅವರು ಕ್ಲಾಸಿಸಿಸ್ಟ್, ನಿಜವಾಗಿ ಅವರು ಕ್ಲಾಸಿಸಿಸ್ಟ್. ಅಂದ್ರೆ ಬರೇ ಕ್ಲಾಸಿಸಿಸ್ಟ್ ಅಂದ್ರೆ ಅಭಿಜಾತ ಪರಂಪರೆ ಒಬ್ಬ ವಿಮರ್ಶಕ ಅಂತ ಅವರನ್ನು ಅಷ್ಟೇ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅವರಲ್ಲಿ ಒಂದು ಸಂಸ್ಕೃತಿ ಚಿಂತನೆಯೂ ಇದೆ, ಒಂದು ಜಾನಪದವೂ ಇದೆ ಅವರಲ್ಲಿ. ಜೀವನದ ಅನೇಕ ಮುಖಗಳು ಅವರ ವಿವರಗಳಲ್ಲಿ ಸೇರಿಬಿಡ್ತದೆ. ಅವರಿಗೆ ಕುಮಾರವ್ಯಾಸ ಇಷ್ಟ ಆಗೋದೇ ಅವನ ಆ ಜೀವನವನ್ನು ಹಾಗೆ ಕೃತಿಯ ಒಳಗೆ ತರುವ ಕಾರಣ. ಅಂದ್ರೆ ಒಂದು ಅಭಿಜಾತದಲ್ಲಿ ನಿಮಗೆ ಕ್ಲಾಸಿಸಮ್ನಲ್ಲಿ ಇದರಲ್ಲಿ ಬೌದ್ಧಿಕತೆ, ಶಾಸ್ತ್ರ, ಅಮೂರ್ತ ಚಿಂತನೆ ಮುಖ್ಯ. ಆದರೆ ಜಾನಪದದಲ್ಲಿ ಭಾವ ಸಂಮೋಹನೆ ಅಥವಾ ನಿಜ ಜೀವನದ ವಾಸ್ತವ ಪ್ರಜ್ಞೆ, ನಿಜ ರಿಯಲ್ ಆಗಿರ್ಬೇಕು. ನಿಜ ಜೀವನದಲ್ಲಿ ಅದು ವಾಸ್ತವ ಇರುವಷ್ಟು ಜಾನಪದವರಷ್ಟು ಬೇರೆಯವರು ಸಿಕ್ಕದಿಲ್ಲ. ಬಹುಶಃ ಕುರ್ತಕೋಟಿಯ ವಿಮರ್ಶೆಯಲ್ಲಿ ಇದೆ ಎರಡೂ ಸೇರುತ್ತೆ ಅಂತ ಕಾಣುತ್ತೆ. ಅದಕ್ಕೆ ಯಾವ ಶಬ್ದದಲ್ಲಿ ಹೇಳ್ಬೋದು ಅಂತ ನನಗೆ ತಿಳಿಯೋದಿಲ್ಲ. ಆದರೆ ಅಭಿಜಾತ ಮತ್ತು ಜಾನಪದ ಎರಡೂ ಅವರಲ್ಲಿ ಸೇರ್ತದೆ. ಇದರ ಮೂಲ ರೂಪ ಯಾವುದು ಗೊತ್ತಾ ನಿಮಗೆ? ಅದರನ್ನೇ ಕುರ್ತಕೋಟಿ ಇನ್ನೊಂದು ಕಡೆ ಇನ್ನೊಂದ್ಸಲ ಹೇಳ್ತಾರೆ, ಸಮನ್ವಯ ತತ್ವ ಅಂತ. ಯಾರಂದು? ಬೇಂದ್ರೆದು. ಅವರು ಹಾಗೆ ಆಧುನಿಕ ಕಾವ್ಯ, ಪರಂಪರೆಯ ಕಾವ್ಯ ಮತ್ತು ಜಾನಪದ ಎಲ್ಲವನ್ನ ಒಂದು ತರ ಸಮನ್ವಯ ಮಾಡ್ತಾರೆ. ನೀವು ನೋಡಿದ್ರೆ ಬೇಂದ್ರೆಯು ಒಂದು ಮಹಾಕಾವ್ಯ ಸೃಷ್ಟಿಗೆ ಹೋದವರಲ್ಲ. ಅವರು ಭಾವಗೀತೆಯಲ್ಲೇ ಅವರ ಬೌದ್ಧಿಕತೆ ವಿವರಿಸಿದ್ದು. ಆ ಭಾವಗೀತೆಯ ಬಗ್ಗೆ ಇವರು ಯುಗಧರ್ಮದಲ್ಲಿ ಬಹಳ ಚೆನ್ನಾದ ಒಂದು 4 ಪುಟ ಬರೆದ್ಬಿಟ್ಟಿದ್ದಾರೆ ಕುರ್ತಕೋಟಿ. ಅದನ್ನ ಓದ್ಬೇಕು ನೀವೆಲ್ಲ ಪುನಃ ಇವತ್ತು. ಆ ರೀತಿಯಲ್ಲಿ ಇವರು ಕೂಡ ಒಂದು ಪುಸ್ತಕವನ್ನು ಬರ್ಕೊಂಡು ಹೋಗ್ಲಿಲ್ಲ, ಒಂದು ಗ್ರಂಥವನ್ನು ಬರ್ಕೊಂಡೇ ಹೋಗ್ಲಿಲ್ಲ. ಬಿಡಿ ಚಿಕ್ಕ ಲೇಖನವೇ ಬರೆದಿರೋದು ಯಾರು? ಕುರ್ತಕೋಟಿಯವರು. ಹಾಗೆ ಒಂದು ತರ ಬೇಂದ್ರೆ ಮತ್ತು ಕುರ್ತಕೋಟಿಗೆ ಅಂತ ಒಂದು ಒಂದು ಸಂಬಂಧ ಇದೆ. ಅವರ ಥಿಂಕಿಂಗ್ ಪ್ರೋಸೆಸ್ನಲ್ಲಿ ಕೂಡ ಅದು ಇದೆ ಅಂತ ಕಾಣ್ತದೆ. ಇದರಿಂದ ಅವರಿಗೆ ಸಮಸ್ಯೆ ಆಗಿದೆ, ಕುರ್ತಕೋಟಿಗೆ ಸಮಸ್ಯೆ ಆಗಲಿಲ್ಲ ಅಂತ ಇಲ್ಲ. ಈಗ 1959ರಲ್ಲಿ ಅವರು ಬರೆದ ವಿಮರ್ಶೆಯಲ್ಲಿ ಈಗ ಅವರು ಕುವೆಂಪುವನ್ನ ಆ ಸ್ಥಳದಲ್ಲಿ ಕುವೆಂಪು ಕಾವ್ಯವನ್ನು ತುಂಬಾ ಅವರು ವಿಮರ್ಶೆ ಮಾಡ್ತಾರೆ. ಈಗ ಅವರು ಇದರಲ್ಲಿ ಹೇಳ್ತಾರೆ, ಯಾವುದರಲ್ಲಿ ಅವರ ರಾಮಾಯಣ ದರ್ಶನಂನ ಬಗ್ಗೆ ಬರೀತಾ ಸುಮ್ಮನೆ ಒಂದು ಉದಾಹರಣೆ ಕೊಟ್ಟು ಮುಂದೆ ಹೋಗ್ತಾನೆ. ಇನ್ನೊಂದು 15 ನಿಮಿಷ ಇದೆ. ಏನು ಅಂದ್ರೆ, ರಾಮಾಯಣ ದರ್ಶನಂನಲ್ಲಿ ಕೊನೆಗೆ ಒಂದು ಮಂಜಿನ ಚಿತ್ರ ಬರುತ್ತೆ. ಆ ಮಂಜಿನ ಒಳಗಿಂದ ಸೀತೆ, ರಾಮ ಇವರೆಲ್ಲ ಬರ್ತದೆ. ಆಮೇಲೆ ಇವರ ರಾವಣನ ತಂಗಿಯೂ ಬರ್ತಾಳೆ ಅದರೊಳಗಿಂದ, ಆ ಮಂಜಿನ ಒಳಗಿಂದ. ಇವ್ರು ಹೇಳೋದು ಕುರ್ತಕೋಟಿಯವರು, ಯಾಕಂದ್ರೆ ಅದೊಂದು ಋತಪ್ರಜ್ಞೆ ಅಂತ ಹೇಳ್ತಾರಲ್ಲ ಅವರು ಕುವೆಂಪು ಅವರು. ಒಂದು ಋತಪ್ರಜ್ಞೆಯಿಂದ ರಾಮಾಯಣವನ್ನು ಮಾಡಿದ್ದು, ಅಲ್ಲಿ ಇರುವುದೊಂದು ದರ್ಶನ ಪ್ರಜ್ಞೆ, ಈ ತರದ ಮಾತುಗಳನ್ನೆಲ್ಲ ಹೇಳ್ತಾರೆ ಅವರು. ರಾಮಾಯಣಕ್ಕೆ ಅದನ್ನೆಲ್ಲ ಹೋಲಿಸಿಕೊಂಡು ನಾನು ಅದನ್ನ ಕೊನೆಯ ಭಾಗಕ್ಕೆ ಬಂದು ಹೇಳ್ತಾ ಇರೋದು. ಈ ಮಂಜು ಇದು ರಾಮಾಯಣದಲ್ಲಿಲ್ಲ, ಇದು ಕುವೆಂಪು ರಾಮಾಯಣದಲ್ಲಿರುವ ಮಂಜು. ಈ ಮಂಜು ಎಲ್ಲಿಂದ ಬಂತು ಅಂದ್ರೆ ಮಲೆನಾಡಿನಿಂದ ಬಂದ ಮಂಜು ಅಂತ ಹೇಳ್ತಾರೆ ಅವರು. ನೀವು ಸುಮ್ಮನೆ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಓದ್ಬಿಟ್ರೆ ಕಾವಳ ಅಂತ ಒಂದು ಶಬ್ದ ಯೂಸ್ ಮಾಡ್ತಾರೆ ನೋಡಿ. ಆ ಗುತ್ತಿ ಇವರೆಲ್ಲ ಇಡೀ ಆಕಾಶ ಮರ ಯಾವುದು ಕಾಣದ ಹಾಗೆ ಅಲ್ಲಿ ಆ ಕಾವಳ, ಆ ಮಂಜು ಮುಚ್ಚಿಕೊಂಡಿರುತ್ತೆ. ಈ ರಾಮಾಯಣಕ್ಕೆ ಬಂದ ಈ ಮಂಜು ಕುವೆಂಪು ಅವರು ಮಲೆನಾಡಿನಿಂದ ತಂದದ್ದು. ಆದ್ರಿಂದ ಇಲ್ಲಿ ಕೆಲಸ ಮಾಡ್ತಾ ಇರುವುದು ಅವರ ಕಾದಂಬರಿ ಪ್ರಜ್ಞೆ ಅಂತ ಹೇಳ್ತಾರೆ.
ಅಂದರೆ ನಿಮಗೆ ಆ ಸೂಕ್ಷ್ಮ ಗೊತ್ತಾಯ್ತಾ? ಅವರು ಅದರ 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 ಆ ಸೂಕ್ಷ್ಮತೆಯಲ್ಲಿ ಹಿಡಿದು ಋತಪ್ರಜ್ಞೆಯನ್ನು ಒಂದು ಕಾದಂಬರಿ ಪ್ರಜ್ಞೆಗೆ ತರೋದು. ಅದರಿಂದ ಅದು ಕೃತಿ ಕಮ್ಮಿ ಅಂತಲ್ಲ. ಋತಪ್ರಜ್ಞೆಗೂ ಕಾದಂಬರಿ ಪ್ರಜ್ಞೆಗೂ ಇರುವಂಥ ಅವರ ಬರಹಗಳನ್ನು, ಅವರು ಕಾವ್ಯವನ್ನು ಭಾಳ ಕ್ರಿಟಿಸೈಸ್ ಮಾಡಿದ್ದಾರೆ. ಅದುವೇ ಒಂದು ಭಾಷಣಕ್ಕೆ ಅನುಕೂಲವಾಗುವಂತಹ ಒಂದು ವಿಚಾರ. ಆದರೆ 59ರಲ್ಲಿ ಅವರು ಇತರ ಕಾವ್ಯದ ಬಗ್ಗೆ ಬರೆದದ್ದು ಅದು ಮುಂದೆ ಸಸ್ಟೈನ್ ಆಗಲಿಲ್ಲ ನೋಡಿ. ಅವರು ಅಡಿಗರ ಬಗ್ಗೆ ಹೇಳಿದ್ದು ಸರಿಯಾಗಲಿಲ್ಲ, ನವ್ಯರ ಬಗ್ಗೆ ಹೇಳಿದ್ದು ಸರಿಯಾಗಲಿಲ್ಲ. ಆಮೇಲೆ ಕುರ್ತಕೋಟಿ ತಮ್ಮ ನವ್ಯ ಕಥೆಗಳ ಬಗ್ಗೆ ಅವರಿಗೂ ಗಿರಡ್ಡಿ ಅವರಿಗೂ ಒಂದು ದೊಡ್ಡ ಚರ್ಚೆ ಆಯಿತು. ಅವರು ಅದನ್ನು ಅಲ್ಲಿ ಒಪ್ಪಲಿಲ್ಲ. ಗಿರಡ್ಡಿ ಅವರು ಅದನ್ನು ಒಪ್ಪದೆ ಸಣ್ಣ ಕಥೆಗಳ ಮೇಲೆ ಬೇರೆ ರೀತಿಯಲ್ಲಿ ಬರೆದ್ರು. ಹಾಗೆ ಸ್ತ್ರೀವಾದದ ಮೇಲೆ ಕೂಡ ಅವರಿಗೆ ಒಂದು ಮುಂಗಾಣಿಕೆಯಾಗಿ ಕುರ್ತಕೋಟಿಯವರಿಗೆ ಅದನ್ನು ಗ್ರಹಿಸ್ಲಿಕ್ಕೆ ಆಗಲಿಲ್ಲ. ಅಂದರೆ ಈ ಅಭಿಜಾತ ಮತ್ತು ಜಾನಪದದ ನೆಲೆಯಲ್ಲಿ ಈ ಸಮಸ್ಯೆ ಇದ್ದಾಗಲೇ ಒಂದು ರೀತಿಯ ಒಂದು ಕಾಂಟೆಂಪರರಿ ಆ್ಯಂಡ್ ಪ್ರೋಗ್ರೆಸಿವ್ ಆಧುನಿಕತೆಯನ್ನು ಗ್ರಹಿಸುವ ನೆಲೆಯಲ್ಲಿ ಅದೊಂದು ಸಮಸ್ಯೆಯನ್ನು ಒಡ್ಡುತ್ತೆ. ಆಮೇಲೆ ಅವರು ಸಂಸ್ಕೃತಿ ವಿಮರ್ಶೆಗೆ ಹೊರಳಿಕೊಂಡಾಗ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಬಂದರು. ಆದರೆ ಅವರು ಯಾವುದನ್ನೇ ಆದರೂ ಒಂದನ್ನು ವಿವರಿಸುವ, ಹೇಳುವ ಕ್ರಮ ಎಲ್ಲ ಒಂದಿರುತ್ತೆ. ಬೇಂದ್ರೆಯ ಒಂದು ಪದ್ಯದಿಂದ ಅದನ್ನು ನಾವು ವಿವರಿಸ್ಬೋದು ಇವರನ್ನು, ಕುರ್ತಕೋಟಿಯನ್ನು. ಬೇಂದ್ರೆದೊಂದು ಛಾಯೆ ಅಂತ ಒಂದು ಪದ್ಯ ಇದೆ. ಛಾಯೆ ಅಂದರೆ ಸೂರ್ಯನ ಹೆಂಡತಿ. ಸೂರ್ಯನಿಗೆ ಇಬ್ಬರು ಹೆಂಡತಿಯರು. ಆ ಸುರುವಿನ ಹೆಂಡತಿ ಏನು ಮಾಡ್ತಾಳೆ, ಈ ಸೂರ್ಯನ ಶಾಖವನ್ನು ತಡಿಲಿಕ್ಕಾಗದೆ ತನ್ನ ಹಾಗೇ ಇರುವ ಒಬ್ಬಳು ಹೆಣ್ಣನ್ನು ತನ್ನ ನೆರಳಿನಿಂದ ಮಾಡಿ ಸೂರ್ಯನ ಹೆಂಡತಿ ಅಂತ ನೇಮಿಸಿ ಅವಳು ತಪಸ್ಸಿಗೆ ಹೋಗ್ಬಿಡ್ತಾಳೆ. ಅದು ಛಾಯೆ. ಅವಳು ಛಾಯಾದೇವಿ. ಆಮೇಲೆ ಕೊನೆಗೆ ಅದರದ್ದು ಕತೆ ಇದೆ. ಆ ಕತೆಗೆ ನಾನೀಗ ವಿವರವಾಗಿ ಹೋಗೋದಿಲ್ಲ. ಯಾರಿಗಾದರೂ ಆಸಕ್ತಿ ಇದ್ರೆ ಈಗ ಒಂದು 5-6 ತಿಂಗಳ ಹಿಂದೆ ನನ್ನ ಅಂಕಣದಲ್ಲಿ, ವಿಜಯವಾಣಿ ಅಂಕಣದಲ್ಲಿ ಅದರ ಮೇಲೆ ಒಂದು ವಿವರವಾದ ಲೇಖನವನ್ನು ಕೂಡ ನಾನು ಬರೆದಿದ್ದೆ. ಅಲ್ಲಿ ಬೇಂದ್ರೆಯವರು ಕೊನೆಗೂ ಹೇಳುವುದು ಏನು ಅಂದರೆ, ರೂಪದ ಆವಿರ್ಭಾವ, ರೂಪದ ತಿರೋಭಾವ, ರೂಪವೆಂಬುದು ವಸ್ತು ಅಂತ. ಇದು ಹೈಲಿ ಫಿಲಾಸಫಿಕಲ್ ಆದ ಮಾತು ಬೇಂದ್ರೆದು. ಅಂದರೆ ಅಪ್ರಕಾಶಿತದಿ ಸುಪ್ರಕಾಶಿತವನ್ನು ಕಾಣಬೇಕು. ಇದು ಕಾವ್ಯದ ನೆಲೆ, ಇದು ತತ್ವದ ನೆಲೆ, ಇದು ಜೀವನದ ನೆಲೆ, ಇದು ಆದರ್ಶದ ನೆಲೆ, ಇದು ಅಧ್ಯಾತ್ಮದ ನೆಲೆ. ಅಪ್ರಕಾಶದಿ ಸುಪ್ರಕಾಶವನ್ನ ಕಾಣುವಂತ ಒಂದು ಕ್ರಮ. ಇವರು ಏನ್ ಮಾಡ್ತಾರೆ, ಕುರ್ತಕೋಟಿ ಅವರು ಒಂದು ಹೊಸ ಪರಿಕಲ್ಪನೆಗೆ ಹೊರಡೋದಿಲ್ಲ. ಆದರೆ ಇರುವುದನ್ನೇ ಹೊಸತಾಗಿ, ತಮ್ಮದಾಗಿ, ತಮ್ಮ ಪರಂಪರೆಯ ವಿಸ್ತರಣೆಯಾಗಿ ಅವರು ತೋರಿಸಿಕೊಡ್ತಾರೆ. ಅದನ್ನು ಸುಪ್ರಕಾಶದಿ ಕಾಣಿಸುವಂಥದ್ದು ಯಾವುದನ್ನು, ಒಂದು ಇರುವುದೇ ನಮ್ಮ ಟ್ರೆಡಿಷನ್ನು, ನಮ್ಮ ಅಭಿಜಾತ ಕಲ್ಪನೆಯಲ್ಲಿ ಇರುವುದನ್ನು ಅದನ್ನು ನಮ್ಮದನ್ನಾಗಿ ಮಾಡ್ತಾರೆ. ಯಾವುದೋ ಒಂದು ವಸ್ತುವನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವ ಶ್ರಮ ಇದೆಯಲ್ಲ. ಈಗ ಅನ್ನ ಇರುತ್ತೆ ಅಲ್ಲಿ, ಆದರೆ ಅನ್ನ ಹಾಗೆ ಇದ್ರೆ ಅದು ಹಳಸುತ್ತೆ. ಅನ್ನವನ್ನು ನಾವು ತಿಂದು ವ್ಯಾಯಾಮ ಮಾಡಿ ನಮ್ಮ ಶಕ್ತಿಯಾಗಿ ಮಾಡಿಕೊಂಡ್ರೆ ಮಾತ್ರ ಅದು ನಮ್ಮದಾಗೋದು. ಇಲ್ಲದಿದ್ದರೆ ಅದು ಹಳಸಿ ಹೋಗುತ್ತೆ, ಅದಕ್ಕೆ ಬೆಲೆ ಬರೋದಿಲ್ಲ. ಇವರು ಹೊಸ ಪರಿಕಲ್ಪನೆಯನ್ನ, ಹೊಸ ತತ್ವವನ್ನ, ಹೊಸ ವಿಮರ್ಶಾ ಥಿಯರಿಗಳನ್ನ ತರಲಿಕ್ಕೆ ಹೋಗಲಿಲ್ಲ ಕುರ್ತಕೋಟಿ. ಆದರೆ ಇರುವುದನ್ನ ಹೊಸ್ತು ಮಾಡಿದರು. ಆ ಅಪ್ರಕಾಶವು ಸುಪ್ರಕಾಶದಲ್ಲಿ ಬೆಳಗುವ ಕ್ರಮ ಇವರಿಗೆ ಬೇರೆ. ಆದರೆ ಅದಕ್ಕೆ ಅವರಿಗೆ ನಿರಂತರವಾಗಿ ಬೇಂದ್ರೆಯ ಒಂದು ಜೊತೆ ಒಂದು ಒಡನಾಟ ಇತ್ತು. ಬೇಂದ್ರೆಯ ಪ್ರತಿಫಲನ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇತ್ತು ಅವರ ಮೇಲೆ. ಅದನ್ನು ನಾವು ಒಪ್ಕೊಳ್ಳೇಬೇಕು. ಏನು ಅಂದರೆ ನೋಡಿ, ಬೇಂದ್ರೆಗೆ 4 ಅಂತ ಹೇಳುವ ಸಂಖ್ಯೆ ಇದೆಯಲ್ಲ, ಅದರ ಮೇಲೆ ಮಹಾಮೋಹ. ಅದೊಂದು ದೊಡ್ಡ ಒಂದು, ಆ ಅಂಕಿಗೆ ಒಂದು ಮಾಂತ್ರಿಕ ಅರ್ಥ ಇದೆ ಅಂತ ಬೇಂದ್ರೆ ತಿಳ್ಕೊಂಡಿದ್ರು. 4 ತಂತಿ, ಚತುರ್ಮುಖ ದರ್ಶನ. ಈಗ ನಮ್ಮ ಶಾಸ್ತ್ರದಲ್ಲಿ ಅವರ ವಿಮರ್ಶೆಯಲ್ಲಿ ಆನಂದ ಅಂತ ಹೇಳುವುದನ್ನು ಮತ್ತೆ ವಿಂಗಡಿಸ್ಲಿಕ್ಕೆ ಆಗೋದಿಲ್ಲ, ಅದು ಬ್ರಹ್ಮಾನಂದ ಸಹೋದರ. ಆದರೆ ಬೇಂದ್ರೆ ಆನಂದದ ಅನುಭವದಲ್ಲಿಯೂ ಒಂದು 4 ವಿಭಾಗಗಳನ್ನು ಮಾಡಲಿಕ್ಕೆ ನೋಡ್ತಾ ಇದ್ರು. 4 ಮೊಗ ದರ್ಶನ ಅಂತ ಅವರು ಹೇಳ್ತಾ ಇದ್ರು ಬೇಂದ್ರೆ. 4 ಮುಖದ ದರ್ಶನ. ಬ್ರಹ್ಮನಿಗೆ 4 ಮುಖ ಇದೆ ನೋಡಿ ಇದರಲ್ಲಿ. ಅದಕ್ಕೆ ಬೇಂದ್ರೆಗೆ ಬಂದಂತ ಒಂದು ಪ್ರೇರಣೆ ಎಲ್ಲಿಂದ ಅಂತ ಹೇಳಿದ್ರೆ, ಅರವಿಂದರು ಹೇಳಿರೋದು. ಅರವಿಂದರು ಬ್ಯೂಟಿಯನ್ನ, ಸೌಂದರ್ಯವನ್ನ ಒಂದು 4 ವಿಭಾಗಗಳಲ್ಲಿ ಅವರು ಹೇಳ್ತಾರೆ. ಅದನ್ನ
ಸೆನ್ಸ್ಯುಯಸ್ ಬ್ಯೂಟಿ, ಇಮ್ಯಾಜಿನೇಟಿವ್ ಬ್ಯೂಟಿ, ಇಂಟೆಲೆಕ್ಚುಯಲ್ ಬ್ಯೂಟಿ ಆ್ಯಂಡ್ ಐಡಿಯಲ್ ಬ್ಯೂಟಿ ಅಂತ. ಆ ಸಾವಿತ್ರಿ ಇದರಲ್ಲೆಲ್ಲ ಅದರ ಮೇಲೆ ಅರವಿಂದರ ಬಗ್ಗೆ ದೊಡ್ಡ ಚರ್ಚೆ ಆಗಿದೆ. ನಾನು ಅರವಿಂದ ಎಕ್ಸ್ಪರ್ಟ್ ಅಲ್ಲ, ಆದರೆ ಇಷ್ಟು ಹೇಳುವಷ್ಟು ಗೊತ್ತಿದೆ ಅಷ್ಟೇ. ಆದರೆ ಈ ನಾಲ್ಮೊಗ ದರ್ಶನ ಇದೆಯಲ್ಲ, ಅದು ಕುರ್ತಕೋಟಿಯವರ ಮೇಲೆ ಒಂದು ಅಪ್ರಕಾಶಿತವಾದಂಥ, ಅವರಿಗೆ ಗೊತ್ತೇ ಇಲ್ಲದಂಥ ಒಂದು ಪ್ರಭಾವವನ್ನು ಬೀರಿದೆ. ನೋಡಿ, ಅವರು ಹೇಗೆ ಹೇಳ್ತಾರೆ ಅಂದರೆ, ಶ್ರುತಿ ಮತ್ತು ಕೃತಿ ಅಂತ ಹೇಳೋದಕ್ಕೆ ಬೇಂದ್ರೆಯ ಸಂದರ್ಭದಲ್ಲಿ ಅವರು ದರ್ಶನ ಮತ್ತು ಶಬ್ದ ಅಂತ ಹೇಳೋ ಎರಡು ಪರಿಕಲ್ಪನೆಯನ್ನು ಸೇರಿಸಿ ಅದನ್ನು 4 ಮಾಡಿಬಿಡ್ತಾರೆ. ಇದು ಹಳತನ್ನ ಹೊಸತು ಮಾಡೋದು, ಹಳತನ್ನ ತಮ್ಮದಾಗಿ ಮಾಡೋದು. ಅಲ್ಲಿ ಇದ್ದದ್ದು ಯಾವುದು? ಶ್ರುತಿ ಮತ್ತು ಕೃತಿ ಮಾತ್ರ. ಇವರಿಗೆ ಈ ಚತುರ್ಮುಖ ದರ್ಶನ, ನಾಲ್ಮೊಗ ದರ್ಶನ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ದರ್ಶನ ಮತ್ತು ಶಬ್ದ ಅಂತ ಹೇಳೋ ಎರಡು ಪರಿಕಲ್ಪನೆಯನ್ನು ತಂದು ಅದೆಲ್ಲ ಇರುದೆ, ಅದನ್ನು ಸೇರಿಸಿ ಒಂದು 4 ಅಂಶವನ್ನಾಗಿ ಅವರು ಅದನ್ನು ಮಾಡಿಬಿಡ್ತಾರೆ. ಅದಕ್ಕೆ ಬೇಂದ್ರೆ ಈ ಸಮನ್ವಯ ತತ್ವ ಇದೆಯಲ್ಲ, ಅದು ಇವರ ಮೇಲೆ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರಿದೆ. ಕೀರ್ತಿನಾಥ ಕುರ್ತಕೋಟಿ ಅವರು ಬೇಂದ್ರೆ ಹೇಳ್ತಾರೆ ನೋಡಿ, ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಒಂದು ಮಾತಿದೆ ಅಲ್ಲ ಬೇಂದ್ರೆ ಇದರಲ್ಲಿ. ಈ ಸಮರಸ ತತ್ವ ಬೇಂದ್ರೆಯಲ್ಲಿ ಹೇಗೆ ಆಗುತ್ತೆ ಅಂತ ಹೇಳೋದನ್ನು ಕುರ್ತಕೋಟಿಯವರು ಬೇರೆ ರೀತಿಯಲ್ಲಿ ಅವರು ತೋರಿಸಿಕೊಡ್ತಾರೆ. ಅದರಲ್ಲಿ ಪ್ರಾಚೀನ ಪರಂಪರೆ ಸೇರುತ್ತೆ, ಆಧುನಿಕ ಶಿಷ್ಟ ಕಾವ್ಯದ ಪರಂಪರೆಯು ಬೇಂದ್ರೆಯವರಲ್ಲಿ ಬರುತ್ತೆ, ಜನಪದ ಕಾವ್ಯ ಪರಂಪರೆಯು ಬರುತ್ತೆ. ಈ ಥರದ ಒಂದು ಸಮನ್ವಯ ಅಲ್ಲಿ ಸೇರೋದನ್ನು ಅವರು ಕಾಣ್ತಾ ಇದ್ದಾರೆ. ಬೇಂದ್ರೆಯವರಿಗೆ ಈ ಸಮನ್ವಯ ತತ್ವವನ್ನು ಅಳವಡಿಸಿ ತೋರಿಸಿಕೊಟ್ಟವರು ಕನ್ನಡ ಸಾಹಿತ್ಯಕ್ಕೆ ಅದು ಕುರ್ತಕೋಟಿ. ಬೇಂದ್ರೆಯ ಈ 4 ಮೊಗ ದರ್ಶನಕ್ಕೆ ಒಂದು ಸಾಧ್ಯತೆ ಇದೆ ಅಂತ ಹೇಳುವುದನ್ನು ವಿವರಿಸಿ ಹೇಳಿದವರು ಮೊದಲಿಗೆ ಕುರ್ತಕೋಟಿ. ಹಾಗೆ ಕುರ್ತಕೋಟಿಗೆ ಒಂದು ದೊಡ್ಡ ಅವರ ಮೇಲೆ ಇನ್ನೊಂದು ಪ್ರಭಾವ ಬೀರಿದಂಥವ್ರು ಅಂದರೆ ಕುಮಾರವ್ಯಾಸ. ಕುಮಾರವ್ಯಾಸನ ಬಗ್ಗೆ ಬಂದರೆ ನನ್ನ ಜನರೇಷನ್ಗಿದ್ದ ಲಾಭ ಇದು, ನನ್ನ ಪ್ರಾಯದವರಿಗಿದ್ದಂಥ ಒಂದು ಲಾಭ ಇದು. ಇನ್ನು ಮುಂದಿನ ಹುಡುಗರಿಗೆ ಇದು ಸಿಗೋದಿಲ್ಲಲ್ಲ ಅಂತ ಅನೇಕ ಸಲ ನನಗೆ ಬೇಜಾರಾಗುತ್ತೆ. ಅವರು ನಮ್ಮಾಗಿರೋರ ಹತ್ರ ಕೇಳಬೇಕಾಗತ್ತಲ್ಲ ಅಂತ. ನೋಡಿ, ನಮಗೆ ಅಲ್ಲಿ ಕುರ್ತಕೋಟಿ ಸಿಗ್ತಾ ಇದ್ರು, ಇಲ್ಲಿ ಕೀರಂ ನಾಗರಾಜ್ ಸಿಗ್ತಾ ಇದ್ರು. ಇಬ್ಬರ ಹತ್ರ ನಾವು ಹೋಗಿ ರಾತ್ರಿ ಊಟ ಬಿಟ್ಟು, ಆಮೇಲೆ ಮದುವೆ ಆಗೋ ಮೊದಲಂತೂ ಊಟ ಇಲ್ದಿದ್ರು ತೊಂದರೆ ಇರ್ತಿರ್ಲಿಲ್ಲ. ಮದುವೆ ಆದ ಮೇಲೆ ಹೆಂಡತಿ ಕೈಯಿಂದ ಬೈಗಳು ತಿಂದ್ರು ಪರವಾಗಿಲ್ಲ ಅಂತ ಕೂತ್ಕೊಳ್ತಾ ಇದ್ರು. ಯಾಕಂದ್ರೆ ಅದು ಎಷ್ಟು ಹೊತ್ತು ಅವ್ರು ಹೇಳ್ತಾರೋ ಅಷ್ಟು ಹೊತ್ತು ಕೇಳೋದೆ. ಅದ್ರಲ್ಲಿ ಕುಮಾರವ್ಯಾಸ ಎಷ್ಟು ಬರ್ತಾನೆ, ರಾತ್ರಿ 1 ಗಂಟೆ 2 ಗಂಟೆಯ ಅದರದ್ದು ಲೆಕ್ಕವೇ ಇಲ್ಲ. ಇಲ್ಲಿ ಬಂದರೆ ಎಷ್ಟೋ ಸಲ ನಾನು ಮೈಸೂರಿನಲ್ಲಿದ್ದಾಗ, ಆಮೇಲೆ ನಾನು ಸ್ವಲ್ಪ ಸಮಯ ಉಡುಪಿಯಲ್ಲಿದ್ದಾಗ, ಕೀರಂ ನಾಗರಾಜರ ಮಾತಿಗೋಸ್ಕರ ನನ್ನ ಬಸ್ಸನ್ನೆಲ್ಲ ತಪ್ಪಿಸಿಕೊಂಡು ಬೆಳಗಾತವರೆಗೆ ಬಸ್ ಸ್ಟ್ಯಾಂಡಲ್ಲಿ ಕಾದೆಲ್ಲ ಹೋದದ್ದಿದೆ. ರಾತ್ರಿ 2 ಗಂಟೆ 3 ಗಂಟೆವರೆಗೆ ಅವರ ಮಾತುಗಳನ್ನು ಕೇಳಿ. ಅಂದರೆ ನಮಗೆ ಕುಮಾರವ್ಯಾಸನ ಈ 2 ಅಂಶಗಳು ಸಿಗ್ತಾ ಇತ್ತು. ಕುಮಾರವ್ಯಾಸ ಅಷ್ಟೇ ಮಾತ್ರ ಅಲ್ಲ, ನಮಗೆ ನನ್ನ ಅಜ್ಜನಿಂದ ಸಿಕ್ಕಿದೆ, ನನ್ನ ಅಪ್ಪನಿಂದ ಸಿಕ್ಕಿದೆ, ಯಕ್ಷಗಾನದಿಂದ ಸಿಕ್ಕಿದೆ, ಇನ್ನು ಎಲ್ಲೆಲ್ಲಿಂದ ಅದು ಸಿಕ್ಕಿದೆ ಅಂತ ಹೇಳೋಕ್ಕೆ ಸಾಧ್ಯ ಅಲ್ಲ. ಗಮಕದಿಂದ ಸಿಕ್ಕಿದೆ, ಕೃತಿಗಳಿಂದ ಸಿಕ್ಕಿದೆ, ಇನ್ನು ಬೇರೆ ಬೇರೆ ವಿಮರ್ಶಕರಿಂದ ಅದು ಸಿಕ್ಕಿದೆ. ಹೀಗೆ ಅದರ ಇದು ಕುರ್ತಕೋಟಿಯವರಿಂದಲೂ ಮತ್ತು ಕೀರಂ ನಾಗರಾಜರಿಂದ ಸಿಕ್ಕಿದ್ದು 2 ಪ್ರಧಾನ ಧಾರೆಯ 2 ವಿಭಿನ್ನ ರೀತಿಯ ದೃಷ್ಟಿಕೋನಗಳು ಅಂತಲೂ ಹೇಳ್ಬೋದು. ಅದರನ್ನು ಒಂದು ರೀತಿಯಲ್ಲಿ ಇವರು ವಿಮರ್ಶೆಯ ಎಚ್ಚರದಲ್ಲೇ ಹೋಗ್ತಾ ಇದ್ರು. ಯಾರು? ಕೀರಂ ನಾಗರಾಜು. ಅವರು ಭಾವದ ಒಂದು ತೊಡಗುವಿಕೆಯಲ್ಲೇ ಅದರಲ್ಲಿ ತೊಡಗಿಕೊಳ್ತಾ ಇದ್ರು. ಇಬ್ಬರಿಗೂ ಆಲ್ಮೋಸ್ಟ್ ನಾವು ಯಾವ ಪದ್ಯವನ್ನು ತೆಗೆದ್ರೂ ಅವರ ಬಾಯಿಗೆ ಅದು ಬಂದ್ಬಿಡೋದು. ನನಗೆ ಸುಮ್ಮನೆ ಒಮ್ಮೆ ನೆನಪಿದೆ, ಒಮ್ಮೆ ಕುರ್ತಕೋಟಿ ಅವರು ಯಾವುದೋ ಭಾಷಣಕ್ಕೆ ತಯಾರು ಮಾಡ್ಕೊಂಡು ಹೋಗ್ತಾ ಇದ್ರು. ನಾನು ಏನೋ ಹೇಳ್ತಾ ನಾನು ಒಮ್ಮೆ ಒಂದು ವಾಕ್ಯಕ್ಕೆ ತಡವರಿಸಿಬಿಟ್ಟೆ. ಇದು ಯಾವುದೋ ಸಾಮವಿದು ರಾಜನೀತಿಗೆ ತಾ ಮನೋಹರ ರೂಪ ಅಂತ ಏನೋ ಹೇಳಿ, ನನಗೆ ಅದು ಪಕ್ಕನೆ ನೆಕ್ಸ್ಟ್ ಲೈನ್ ನೆನಪಿಗೆ ಬರಲಿಲ್ಲ. ಅವರು ಯಾವುದೋ ಭಾಷಣಕ್ಕೆ ಹೋಗ್ತಾ ಇದ್ದಾರೆ. ಇದು ನಾನು ಕುಮಾರವ್ಯಾಸನ ಇದನ್ನು ಯಾವುದೋ ಒಂದಕ್ಕೆ ಹೇಳ್ತೇನೆ ಅಂತ ಕೂಡ ಕುರ್ತಕೋಟಿಯವರಿಗೆ ಗೊತ್ತಿಲ್ಲ. ಸಾಮವಿದು ರಾಜನೀತಿಗೆ ತಾ ಮನೋಹರ ರೂಪಂತೆ ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವಿದು ಸಾಮ ಒಡಗಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು ದಂಡದ ಸೀಮೆಯದು ಉಪಾಯಗಳಲ್ಲಿ ಸಾಮಾನ್ಯ ತರವೆಂದ ಅಂತ ಹೇಳ್ಬಿಟ್ರು ಕುರ್ತಕೋಟಿ. ಅಂದ್ರೆ ಅದು ಅಷ್ಟು ಕನಸಲ್ಲಿ ಎಬ್ಬಿಸಿದ್ರು ಅವರಿಗೆ ಅಲ್ಲಿಯ ಯಾವ ಮಾತು ಕೂಡ ಹಾಗೆ
ನೆನಪಿರ್ತಿದ್ರು. ಅವ್ರಿಗೆ ಖುಷಿ ಆಗ್ಬಿಡ್ತು. ನನಗೆ ಆ ಸಲ ಅವರು ನನ್ನ ಬೆನ್ನು ಕೂಡ ತಟ್ಟಿದ್ರು, ಅವರು ಕುರ್ತಕೋಟಿಯವರು. ಏನು 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 ವೈ ವೈ ಅಂತ ನಾನು ಹೇಳಿದೆ, ಸರ್ ಮಕಾರ ಇದೆಯಲ್ಲ, ಎರಡನೇ ಅಕ್ಷರ ಪ್ರಾಸ, ಸಾ ಮಾಮ ಸಾಮ ವಿದು ರಾಜನೀತಿಗೆ ತಾ ಮನೋಹರ ರೂಪ, ಈ ಬರೀ ಅದು ಮಕಾರ ಪ್ರಾಸ ಅಲ್ಲ ಸರ್, ಅದಕ್ಕೊಂದು ಅರ್ಥವೂ ಇರ್ಲಿಕ್ಕಿಲ್ವಾ ಅಂತ ಕೇಳಿದೆ. ಏನು ಏನು ಸರಿ, ದಂಡದ ಸೀಮೆಯದು ಉಪಾಯಗಳಲ್ಲಿ ಸಾಮಾನ್ಯ ತರವಂದ ಅಂತ. ಸೀಮೆ ಅಂದ್ರೆ ಬೌಂಡ್ರಿ ಅಂತಲೂ ಒಂದು ಅರ್ಥ ಇಲ್ವಾ ಸರ್ ಅಂತ ಕೇಳಿದೆ. ಹೌದು ಇದೆ. ಅಂದ್ರೆ ಈವನ್ ಟು ಟಚ್ ದ ಬೌಂಡ್ರಿ ಆಫ್ ಪನಿಷ್ಮೆಂಟ್, ದಂಡದ ಸೀಮೆ, ಈವನ್ ಅದರ ಹತ್ರ ಹೋಗುವುದು ಉಪಾಯದಲ್ಲಿ ಸಾಮಾನ್ಯ. ನೀವು ದಂಡ ಎತ್ತಬೇಕಾಗಿಲ್ಲ, ಅದರ ಬಗ್ಗೆ ಯೋಚನೆ ಮಾಡೋದು ಉಪಾಯಗಳಲ್ಲಿ ಸಾಮಾನ್ಯ. ಆದ್ರಿಂದ ಮಕಾರ ಇಲ್ಲಿ ಸೀಮೆ ಅಂತ ಹೇಳೋ ಶಬ್ದ ಬರೇ ಎರಡನೇ ಅಕ್ಷರಕ್ಕೆ ಪ್ರಾಸಕ್ಕೆ ಮಾತ್ರ ಅಲ್ಲ, ಅದಕ್ಕೊಂದು ಅರ್ಥವಿನ್ಯಾಸವೂ ಇದೆ ಅಂತ ನಾನು ಹೇಳಿದೆ. ಖುಷಿ ಆಗಿಬಿಡ್ತು ಅವರಿಗೆ, ನನಗೂ ಖುಷಿ ಆಯ್ತು. ಅವರು ಗುಡ್, ಅವರು ನಿಮಗೆ ಗೊತ್ತಲ್ಲ, ಇವರಿಗೆ ಶ್ರೀಧರ ಮೂರ್ತಿ ಅವರಿಗೆಲ್ಲ ಖಂಡಿತ ಗೊತ್ತಿರ್ತೇವೆ. ಅವ್ರಿಗೆ ಖುಷಿ ಆಗಿಬಿಟ್ರೆ ಕುರ್ತಕೋಟಿ ಅವರಿಗೆ, ಅವ್ರಿಗೆ ಹೊಗಳೋದ್ರಲ್ಲಿ ಏನು ಮುಲಾಜಿಲ್ಲ. ಅವರು ತಕ್ಷಣ ಹೇಳ್ಬಿಡ್ತಾರೆ ಅದನ್ನು, ಬೆನ್ನೆಲ್ಲ ತಟ್ಟಿ ವೆರಿ ಗುಡ್ ಅಂತ. ನಮಗೆ ಹುಡುಗರಿಗೆ ಮತ್ತೇನು ಬೇಕು, ಕುರ್ತಕೋಟಿ ಒಮ್ಮೆ ಬೆನ್ನು ತಟ್ಟಿ ಬಿಟ್ರೆ ಇನ್ನು ಅದರಿಂದ ದೊಡ್ಡ ಒಂದು ಸಂಭ್ರಮ ಏನು. 3 ದಿನ ಅದೊಂದು ದೊಡ್ಡ ಅವಾರ್ಡ್ ಸಿಕ್ಕಿದಂಗೆ ಅದು. ಕುರ್ತಕೋಟಿ ಅವರು ಇದನ್ನು ಇಷ್ಟಪಟ್ಟರು ಅಂತ. ಅಂದರೆ ಆ ರೀತಿಯ ಒಂದು ಒಳಗೊಳ್ಳುವಿಕೆ ಅವರ ಜೊತೆ ಸಾಧ್ಯ ಆಗ್ತಾ ಇತ್ತು. ಈಗ ಅವರು ಏನು ಹೇಳ್ತಾರೆ ಅಂದರೆ, ಕುರ್ತಕೋಟಿ ಅವರು ಈಗ ಲೆಟ್ ಮೀ ಅದನ್ನು ಸಂಕ್ಷಿಪ್ತವಾಗಿ ಹೇಳೋದು ಹೇಗೆ ಅಂತ ನೋಡ್ತಾ ಇದ್ದೀನಿ. ಈಗ ಸಾಮಾನ್ಯವಾಗಿ ದೈವದ ಅಂದರೆ ದೇವರ ಪ್ರಭಾವ ಮನುಷ್ಯನ ಮೇಲೆ ಆಗುತ್ತೆ ಅಲ್ವಾ? ದೇವ ಶಾಪ ಕೊಡೋದ, ವರ ಕೊಡೋದ, ಇನ್ನೇನೋ ಒಂದು ಆಗುತ್ತೆ ಮನುಷ್ಯನ ಮೇಲೆ. ಆದರೆ ಕುರ್ತಕೋಟಿಯವರು ತೋರಿಸಿಕೊಟ್ಟದ್ದೇನು ಅಂದರೆ, ಮನುಷ್ಯ ಜೀವನದ ಪ್ರಭಾವ ದೈವದ ಮೇಲೆ ಆಗುವುದನ್ನು ಕುಮಾರವ್ಯಾಸ ಹೇಳ್ತಾನೆ ಅಂತ. ನಿಮಗೆ ಗೊತ್ತಾಯ್ತಾ ಕುರ್ತಕೋಟಿ ಆ ರಿವರ್ಸ್ ಮಾಡಿದ ಪ್ರೋಸೆಸ್ ಏನು ಅಂತ? ಮನುಷ್ಯ ಜೀವನದ ಪ್ರಭಾವ ದೈವದ ಮೇಲೆ ಆಗ್ಬಿಡುತ್ತೆ ಶ್ರೀಕೃಷ್ಣನಲ್ಲಿ. ಅದು ಅವರಿಗೆ ಕಾಣುವಂತ ಇದು. ಅದು ವಸ್ತ್ರಾಪರಣ ಸಂದರ್ಭ ಇರ್ಬೋದು, ಅಥವಾ ಇದಿರ್ಬೋದು, ದೂರ್ವಾಸನ ಶಾಪದಲ್ಲಿ ಹೋಗುವ ಇದಿರ್ಬೋದು, ಅಥವಾ ಇದರಲ್ಲಿ ಬರುತ್ತೆ ನೋಡಿ, ನಿಮಗೆ ನೋಡಿದ್ರೆ ನೋಡಿ, ಅಲ್ಲಿ ದೈವದ ಮೇಲೆ ಆಗುವಂತ ಪ್ರಭಾವಕ್ಕೆ ಅವಳು ವಿದುರನ ಮನೆಗೆ ಹೋದ್ರೆ, ಅವನು ಕುಮಾರವ್ಯಾಸನಿಗೆ ಅವನ ಮನೆಗೆ ಬಂದಷ್ಟು ಒಂದು ಸಂಭ್ರಮ ಆಗ್ಬಿಟ್ಟಿದೆ ಅಲ್ಲಿ. ಅವನು ಕಿಟಕಿ ಬಾಗಿಲುಗಳ ಮುರಿದು ಈಡಾಡಿದನು ಅಂತೆಲ್ಲ ಹೇಳ್ಬಿಡ್ತಾನೆ. ಆವಾಗ ಇದರ ಪ್ರಭಾವ ಆಗೋದು ಯಾವುದು? ಈ ಮನುಷ್ಯ ಜೀವನದ ಪ್ರಭಾವ ಆಗೋದು ದೈವದ ಮೇಲೆ. ಕರ್ತವ್ಯವನ್ನು ಮರಿವಾಗಿಲ್ವಲ್ಲ. ಆದ್ರಿಂದ ಅವನು ಶ್ರೀಕೃಷ್ಣ ವಿದುರನಿಗೆ ಎಚ್ಚರಿಸ್ತಾನೆ, ಹಸಿದು ಬಂದಿರೆ ನಾವು. ಅವ ಇವನ ಮನೆಗೆ ಬರ್ತೇನೆ ಅಂತೇನು ಹೇಳಲಿಲ್ಲ. ಅಲ್ಲಿ ಷಡುರಸದ ಭೋಜನವನ್ನು ಮಾಡಿಕೊಂಡು ಅವರೆಲ್ಲ ಕಾಯ್ತಾ ಇರುವಾಗ ಎಷ್ಟೆಷ್ಟು ಜನ ಇದ್ದಾರೆ, ದ್ರೋಣರು, ಅವರು ಇವರು. ಇವನು ಒಬ್ಬ ತೊತ್ತಿನ ಮಗ, ಇವನು ಮನೆಗೆ ಯಾಕೆ ಬರ್ತಾನೆ? ಇವನು ಮನೆಯಲ್ಲಿ ಒಬ್ಬನೇ ಇದ್ದಾನೆ, ಏನಿಲ್ಲ, ಅಡಿಗೆ ಮಾಡಲಿಲ್ಲ ಇವ. ಅವನು ಕೊಡುವುದೇನು? ಕೊನೆಗೆ ನಾವು ಹಸಿದು ಬಂದ್ರೆ ನೀನು ಹಿಂಗೆ ಮಾಡ್ತಾ ಇದ್ದೀಯಲ್ಲಪ್ಪ. ಯಾಕಂದ್ರೆ ಆ ಭಕ್ತನ ಯಾರೋ ಈ ಮನುಷ್ಯ ಜೀವನದಲ್ಲಿ ಅವನು ಅತಿಥಿ ಸತ್ಕಾರವನ್ನು ಲೋಪ ಮಾಡಿದ ಅಂತ ಆಗ್ಬಾರ್ದಲ್ಲ. ಅವನ ಭಕ್ತ. ಆದ್ರೆ ಅತಿಥಿ ಸತ್ಕಾರ ಲೋಪ ಆದ್ರೆ ದೋಷ ಆಗೋದು ದೇವರಿಗೆ. ಆದ್ರಿಂದ ನೆನಪಿಸ್ತಾನೆ. ಹಾಗೆ ನೆನಪಿಸುವಾಗ ಅವ ಹೇಳೋದು, ಕುಡುತೆ ಹಾಲಿನಲ್ಲಿ ಹಸಿವನೀಗಿದನು ಯಾರೋ ಕ್ಷೀರಾಬ್ಧಿ ಶಯನ. ಹಾಲಿನ ಸಮುದ್ರದಲ್ಲಿ ಇರುವಂತ ಕೃಷ್ಣ ಒಂದು ಅರ್ಧ ಕುಡ್ತೆ ಹಾಲಿನಲ್ಲಿ, ಒಂದು ಕುಡ್ತೆ ಅಂದ್ರೆ ಒಂದು 1/6 ಲೀಟರ್, ಆದರೆ ಅರ್ಧ ಕುಡ್ತೆ ಹಾಲಿನಲ್ಲಿ ಅವನು ಹೊಟ್ಟೆ ತುಂಬಿಸ್ಕೊಂಡು ಕಡೆವಾಯಲ್ಲಿ ಸ್ವಲ್ಪ. ಅಂದ್ರೆ ಕುಮಾರವ್ಯಾಸನಲ್ಲಿ ಈ ಮನುಷ್ಯ ಜೀವನದ ಪ್ರಭಾವ ದೇವರ ಮೇಲೆ ಆಗುತ್ತೆ. ಅದರನ್ನ ಕುರ್ತಕೋಟಿ ತೋರಿಸ್ಕೊಟ್ಟಿದ್ದು. ಇಟ್ಸ್ ಎ ವೆರಿ ವೆರಿ ಒಬ್ಬ ವಿಮರ್ಶಕ ಮಾಡಬೇಕಾದಂಥದ್ದು ಇಂಥದ್ದು. ಒಬ್ಬ ವಿಮರ್ಶಕ ನಮಗೆ ತೋರಿಸಿಕೊಡ್ಬೇಕಾದಂಥದ್ದು ಇಂಥದ್ದು. ಅದರ ತಿರುಳೇನು ಅಂತ, ಆ ಕೃತಿಯ ತಿರುಳೇನು ಅಂತ. ಇಷ್ಟರವರೆಗೆ ನಿಮಗೆ ಹಾಗಿರುತ್ತೆ ದೇವರ ಇದು. ಅದರನ್ನೇ ಅವರು ಹೇಳೋದು ಕುರ್ತಕೋಟಿ. ನೀವು ಇಂಗ್ಲಿಷ್ನಲ್ಲಿ ಯಾಕೆ ಸಾಯ್ತೀರಿ?
ಗ್ರೀಕ್ ಇದರ ಮೇಲೆ ಮಾತ್ರವಾ, ನಮ್ಮಲ್ಲಿ ಹೀಗೆ ಒಂದು ಇದೆ ಅಲ್ವಾ ಅಂತ. ಅದನ್ನು ನಾನು ಇಂಗ್ಲೀಷನ್ನು ಬಿಡಬೇಕು ಅಂತ ಹೇಳುವವನು ಅಲ್ಲ ನಾನು. ಆದರೆ ನಮ್ಮ ಸ್ವಂತಿಕೆಯನ್ನು, ನಮ್ಮ ಐಡೆಂಟಿಟಿಯನ್ನು ನಾವು ಬೆಳೆಸಿಕೊಳ್ಳೋದಕ್ಕೆ ಎಲ್ಲಿ ಶಕ್ತಿ ಇದೆ ಅಂತ ಹೇಳುವುದನ್ನು ಅವರು ಇರುವಂಥ ಒಂದು ಕ್ರಮ ಅದು. ಅದಕ್ಕೆ ನೋಡಿ, ನಾನು ಅದೆಲ್ಲ ಆ ರೂಪಕ ಇತ್ಯಾದೆಲ್ಲ ಹೋಗೋದೇ ಇಲ್ಲ. ಅದು ಸುಮಾರು 1 ಗಂಟೆ ಭಾಷಣ ಆಗ್ಬೋದು, ಅದು ಬೇರೆ ವಿಷಯ. ಇಷ್ಟನ್ನು ಹೇಳಿ ನಾನು ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ಬೇಕಾಗಿದೆ. ಈಗ ಕಥನ ಮತ್ತು ವರ್ಣನೆ ಅಂತ ಹೇಳೋದು 2 ಮುಖ್ಯವಾದಂಥ ಅಂಶ. ಕಥನ ಇರುತ್ತೆ, ಕತೆ, ವರ್ಣನೆ. ಈಗ ಕಾಳಿದಾಸನಂಥವರು ಈಗ ಕುರ್ತಕೋಟಿಯ ಪ್ರಕಾರ ಏನನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅಂದರೆ, ಈ ಕಥನ ಮತ್ತು ವರ್ಣನೆಗಳ ಮೂಲಕ ಜೀವನಾನುಭವ ನಮಗೆ ಹೇಗೆ ಆಗುತ್ತೆ, ಆ ಜೀವನದ ಅನುಭವ ನಮಗೆ ಹೇಗೆ ಆಗುತ್ತೋ ಅಂಥದ್ದೇ ಒಂದು ಅನುಭವ ಕಲೆಯ ಮೂಲಕವೂ ಆಗಬೇಕು ಅಂತ. ಒಂದು ಸಾಹಿತ್ಯ ಕೃತಿಯ ಮೂಲಕವೂ, ಒಂದು ನಾಟಕದ ಮೂಲಕವೂ ಜೀವನದಲ್ಲಿ ನಮಗೆ ಎಷ್ಟು ಸಹಜವಾದ ಅನುಭವ ಆಗ್ತದೆ, ದುಃಖ ಇತ್ಯಾದಿ ಯಾವುದೇ ಇರ್ಬೋದು, ಅದೇ ರೀತಿ ಒಂದು ಕಲಾನುಭವವೂ ಆಗಬೇಕು ಅಂತ ಹೇಳೋದು ಅಲ್ಲಿ ಆಶಯ. ಹಾಗಿದ್ರೆ ರಾಮಾಯಣದಲ್ಲಿ ಯಾವುದು ಮುಖ್ಯ? ರಾಮಾಯಣದಲ್ಲಿ ವರ್ಣನೆ ಮುಖ್ಯ. ಮಹಾಭಾರತದಲ್ಲಿ ವರ್ಣನೆ ಇದ್ರೂ ಕಥಾನಕ ಮುಖ್ಯ. ನಿಮಗೆ ಅದರ ಪ್ರಭಾವಗಳನ್ನು ನಾನು ಇದನ್ನು ಸಂಕ್ಷಿಪ್ತವಾಗಿ ಮಾಡಿ ಹೇಳ್ತೇನೆ. ಈಗ ರಾಮಾಯಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಇದು ಕುಮಾರವ್ಯಾಸನು ಕುರ್ತಕೋಟಿಯು ಇದರ ವಿವರಿಸಿ, ನಾನು ಅದನ್ನು ಸಂಕ್ಷಿಪ್ತವಾಗಿ ನನ್ನ ಮಾತುಗಳಲ್ಲಿ ಹೇಳೋದಷ್ಟೇ, ಕುರ್ತಕೋಟಿ ಮಾತುಗಳಲ್ಲ. ರಾಮಾಯಣದಲ್ಲಿ ಪ್ರತಿಪಾದಿತವಾಗುವ ಧರ್ಮ ಎಲ್ರಿಗೂ ಎಲ್ಲ ಕಾಲಕ್ಕೂ ಒಪ್ಪಿಗೆ ಆಗುವ ಧರ್ಮ, ಒಂದು ಕುಟುಂಬದ ಧರ್ಮ ಅದು. ಅದರಿಂದ ಅದು ನಮಗೆ ಪಾರಾಯಣಕ್ಕೆ ಇರುವಂಥದ್ದು. ಅದಕ್ಕೆ ಕುಮಾರವ್ಯಾಸ ಹೊರಟದ್ದು, ನಾನು ಮಹಾಭಾರತ ನಿಮಗೆ ಪಾರಾಯಣ ಅಲ್ಲಲ್ಲ, ಅದು ನೀವು ಇತಿಹಾಸ ಅಂತ ಹೇಳ್ತೀರಲ್ಲ, ಅದರನ್ನು ಒಂದು ಭಾಗವತ ಕೃತಿ ಅಂತ ತೋರಿಸ್ತೇನೆ, ತಿಳಿಯ ಪೇಳುವೆ ಕೃಷ್ಣ ಕಥೆಯನ್ನು ಅಂತ. ಆದರೆ ಮಹಾಭಾರತದಲ್ಲಿ ಏನಾಗುತ್ತೆ ಅಂದರೆ, ಧರ್ಮ ಇದೆಯಲ್ಲ, ಅದು ಹಾಗೆ ಎಲ್ಲ ಕಾಲಕ್ಕೂ ಒಪ್ಪಿಗೆ ಆಗುವ ಧರ್ಮವಾಗಿದ್ದರೂ ಕೂಡ ಧರ್ಮದ ನಿಜ ಅಂದರೆ ಏನು, ರಹಸ್ಯ ಏನು ಧರ್ಮದ್ದು, ಅದು ನಮ್ಮ ಬಾಳಿನಲ್ಲಿ ಅದು ಇಳಿಯುವ, ನಮಗೆ ಒಳಗೊಳ್ಳುವ ಕ್ರಮ ಹೇಗೆ, ಮೊದಲಾದಂಥ ಪ್ರಶ್ನೆಗಳನ್ನು ಅದು ಮಂಥನ ಮಾಡುತ್ತೆ. ಈ ಭಕ್ತಿಯ ನೆಲೆಯಲ್ಲಿ ಅದು ಈ ಮಂಥನವನ್ನು ತಪ್ಪಿಸಿಕೊಳ್ಳಿಕ್ಕೆ ಬಿಡೋದಿಲ್ಲ. ಅದಕ್ಕೆ 2 ಮಹಾಭಾರತಗಳನ್ನು ಕಂಪೇರ್ ಮಾಡಿ, ಕನ್ನಡದ 2 ಟ್ರೆಡಿಷನಲ್ ಮಹಾಭಾರತವನ್ನು ಕಂಪೇರ್ ಮಾಡಿ ಕುರ್ತಕೋಟಿ ಹೇಳ್ತಾರೆ. ಏನು ಅಂದರೆ, ಪಂಪನಲ್ಲಿ ಅಂದರೆ ಪಂಪ ಒಂದು ಕ್ರಮವನ್ನು, ವಿಕ್ರಮಾರ್ಜುನ ವಿಜಯ ಅಂತ ಇದೆಯಲ್ಲ, ಪಂಪ ಒಂದು ಕ್ರಮವನ್ನು ಒಂದು ಹುಡುಕಿ ತೆಗಿತಾನೆ. ಒಂದು ಕ್ರಮ ಇದೆ ಅಂತ ಹೇಳೋದನ್ನು, ಅದರಿಂದ ಬೇಕಾದನ್ನು ಆರಿಸಿಕೊಟ್ಟು ಬೇಡದ ಕಥೆಗಳನ್ನೆಲ್ಲ ಬಿಟ್ಟು ಅದಕ್ಕೊಂದು ಚರಿತ್ರೆ ತಂದು ಒಂದು ತೋರಿಸ್ತಾನೆ, ಒಂದು ಕ್ರಮವನ್ನು. ಆದರೆ ಪಂಪನಲ್ಲಿ ಕ್ರಮಕ್ಕೆ ವಿಕ್ರಮ ಪ್ರತಿತತ್ವ. ಕ್ರಮ ಮಾತ್ರ ಸಾಧ್ಯ ಆಗೋದಿಲ್ಲ, ಸಾಧನೆ ಆಗೋದು ಬೇಕಾದ್ದು ವಿಕ್ರಮ. ವಿಕ್ರಮ ಒಂದು ಕ್ರಮವನ್ನು, ಇದು ಕುರ್ತಕೋಟಿಯವರ ಮಾತನ್ನು ನಾನು ನನ್ನ ಭಾಷೆಯಲ್ಲಿ ವಿವರಿಸ್ತಾ ಇರೋದಷ್ಟೇ, ಯಾಕಂದರೆ ಅದನ್ನು ಇಡೀ ಓದಿದರೆ ಒಂದು 5 ನಿಮಿಷ ಓದಬೇಕಾಗತ್ತೆ ಅಂತ. ಅಂದರೆ ವಿಕ್ರಮ ಕ್ರಮವನ್ನು ಮೀರಿ ಹೋಗಿ ಇನ್ನೊಂದು ಕ್ರಮವನ್ನು ಸ್ಥಾಪಿಸ್ತದೆ. ಅದರಲ್ಲಿ ದೋಷ ಇರುತ್ತೆ, ಅದರಲ್ಲಿ ಸಮಸ್ಯೆ ಇರುತ್ತೆ, ಸಾವು ಬರುತ್ತೆ, ಹೋರಾಟ ಬರುತ್ತೆ, ದುರಂತ ಬರುತ್ತೆ, ಅದೆಲ್ಲ ಬರುತ್ತೆ. ಆದರೆ ಕ್ರಮವನ್ನು ಮೀರಿ ವಿಕ್ರಮ ಹೋಗಿ ಇನ್ನೊಂದು ಕ್ರಮವನ್ನು ಸ್ಥಾಪಿಸ್ತದೆ. ಆ ವಿಕ್ರಮವೇ ಕ್ರಮ ಆಗುತ್ತೆ ಪಂಪನಲ್ಲಿ. ಕುರ್ತಕೋಟಿ ಕುಮಾರವ್ಯಾಸನ ಬಗ್ಗೆ ಏನು ಹೇಳ್ತಾನೆ ಅಂದರೆ, ವಿಕ್ರಮ ತತ್ವವಿದೆ. ಕದಳಿಯೊಳು ಮದದಾನೆ ಹೊಕ್ಕಂದದಲ್ಲಿ ಹೆಚ್ಚಿದ ಚಾತುರಂಗದ ಮೆದೆಯ ನೊಟ್ಟಿದ ಹೂಣೆ ಹೊಕ್ಕನ್ನು ತಟ್ಟ ನೊಡೆ ತೊಳಿದು ಇದುರಳೆಚ್ಚನು ಕೆಲಬಲದೊಳಿಯ ಕದನಗಲಿಗಳ ಸೀಳಿದನು ಕಾದಿದನು ಕಾಲನಲ್ಲಿ ಇಲೆಯಾದುದು ವಿಷಮ ಸಮರಂಗ. ಇದೆ, ಅದು ಇಲ್ಲದೆ ಇಲ್ಲ. ಅಭಿಮನ್ಯುನಲ್ಲಿರ್ಬೋದು, ಅರ್ಜುನಲ್ಲಿರ್ಬೋದು, ಯಾರಲ್ಲಿ ಬೇಕಾದ್ರೂ ಇರ್ಬೋದು, ಆ ಥರದ ಒಂದು ವಿಕ್ರಮ ಇದೆ. ಆದರೆ ಅದು ಕ್ರಮದ ಪ್ರತಿತತ್ವ ಅಲ್ಲ. ವಿಕ್ರಮ ಬೇರೆ, ಕ್ರಮ ಬೇರೆ. ವಿಕ್ರಮ ಕೂಡ ಕ್ರಮದ ಒಂದು ಅಂಗವಾಗಿಯೇ ಬರ್ತದೆ ಅಂತ. ಯಶಸ್ವಿ ಇದು ಇಷ್ಟು ಕುರ್ತಕೋಟಿ ಹೇಳಿದ್ದು. ನಿಮಗೆ ಅರ್ಥ ಆದರೆ ಏನಾಗಬೇಕು, ನಾನು ಅರ್ಥ ಮಾಡಿಕೊಳ್ಳೋದು ಈಗ ಹೇಗೆ ಅಂದರೆ, ಈಗ ನನ್ನ ಮಾತನ್ನು ಹೇಳ್ತೇನೆ ನಾನು. ಇದು ಒಬ್ಬ ವಿಮರ್ಶಕ ನಮಗೆ ಕಲಿಸಿಕೊಡುವ ಕ್ರಮ. ಅವನು ವಿಮರ್ಶಕನಾಗಿ ಕುರ್ತಕೋಟಿಯವರು ಏನು ಹೇಳೋದು ಅಂದರೆ, ವಿಕ್ರಮ ಕೂಡ ಕ್ರಮದ ಒಂದು ಅಂಗವಾಗಿ ಬರ್ತದೆ. ಅದಕ್ಕೆ ಕುರ್ತಕೋಟಿ ಕೊಡುವಂಥ ಕ್ರಮ ಯಾವುದು ಅಂದರೆ, ಉದಾಹರಣೆ ಯಾವುದು ಅಂದರೆ, ಕೀಚಕನನ್ನು ಭೀಮ ಕೊಲ್ಲುವ ಒಂದು ಉದಾಹರಣೆಯನ್ನು ಕೊಲ್ತಾರೆ.
ಬಸುರ ಬಗೆವನು ಕೀಚಕನ ಅಂತ ಹೇಳ್ತಾನಲ್ಲ ಅವ, ಬಸುರ ಬಗೆವನು ಕೀಚಕನ. ಆಮೇಲೆ ಎಲ್ಲಿಯಾದರೂ ಅದಕ್ಕೆ ಆಕ್ಷೇಪ ಮಾಡಿದರೆ ಈ ವಿರಾಟರ ಸಂತಾನವನ್ನೇ ಇಲ್ಲದಾಗಿ ಮಾಡ್ತಾನೆ. ನಮ್ಮನ್ನು ಈ ಅಜ್ಞಾತವಾಸದಲ್ಲಿ ಕಂಡು ಹಿಡಿದ್ರೆ ಆ ಕೌರವರು ಇಲ್ಲದಾಗಿ ಮಾಡ್ತಾನೆ. ಅದು ತಪ್ಪು ಅಂತ ಯಾರಾದ್ರೂ ಭೀಮ ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ಮುಸುಡ ತೇಯುವನು ಅಮರಾದ್ರಿಯಲ್ಲಿ ದೇವ ಸಂತತಿಯ ಅಂತ ಹೇಳ್ತಾನೆ ಅವನು. ಅಷ್ಟು ಒಂದು ವಿಕ್ರಮ ಇದೆ ಅಲ್ಲಿ ಭೀಮನ ಇದರಲ್ಲಿ. ಆದರೆ ಅದು ಒಂದು ಕ್ರಮಕ್ಕೋಸ್ಕರ ಬಂದಿದೆ ಅಲ್ಲಿ ಆ ವಿಕ್ರಮ. ಯಾವುದಕ್ಕೆ? ಇಲ್ಲಿಗೆ ದ್ರೌಪದಿಯ ಮಾನಾಪಹರಣ ಆಗಬಾರದು ಅದರಿಂದಾಗಿ. ಆದರೆ ಕ್ರಮ ತಪ್ಪಿದ, ಅಂದರೆ ಕ್ರಮವನ್ನು ಮೀರಿದ ಒಂದು ವಿಕ್ರಮ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಅಭಿಮನ್ಯು ಯುದ್ಧಕ್ಕೆ ಹೋಗಬೇಕಾದವಲ್ಲ, ಮಗು ತಾನೇ ತನ್ನ ಬಾಣಕ್ಕೆ ಮಗು ತನ್ನ ಬೇರಿಲ್ಲ ನೋಡೆಂದ ಗಲದಲ್ಲಿ ಕೂರಂಬ ಸುರಿದನು ಪಾರ್ಥನ. ಅದು ಮಗು. ಆದರೆ ಅವನು ಅಲ್ಲಿ ಹೋಗುವಾಗ ಏನು ಹೇಳ್ತಾನೆ? ಅವನನ್ನು ಕಳಿಸ್ಲಿಕ್ಕೆ ಧರ್ಮರಾಯ ಒಪ್ಪೋದಿಲ್ಲ, ಬೇರೆ ಯಾರಿಗೂ ಹೋಗ್ಲಿಕ್ಕೆ ಆಗುದಿಲ್ಲ, ಅರ್ಜುನ ಸಮಸಪ್ತಕರ ನಡುವೆ ಇದ್ದಾನೆ. ಆವಾಗ ದೊಡ್ಡಪ್ಪನನ್ನು ಒಪ್ಪಿಸ್ಲಿಕ್ಕೆ ಅವನು ಹೇಳೋದು ಯಾರು? ಇವನು ಅಭಿಮನ್ಯು ಹೇಳೋದು, ಬವರವಾದರೆ ಹರನ ಹಣೆಯಲ್ಲಿ ಬೆಮರ ತಹೇನ. ಯುದ್ಧ ಆದರೆ ಶಿವನ ಹಣೆಯಲ್ಲಿ ಬೆವರನ್ನು ಬರುವ ಹಾಗೆ ಮಾಡ್ತೇನೆ ಅಂತ ಅಭಿಮನ್ಯು ಹೇಳುದು. ಎಂಥ ಒಂದು ಉತ್ಪ್ರೇಕ್ಷೆ! ಬರೇ ಅದು ಒಂದು ಉತ್ಪ್ರೇಕ್ಷಿತ ಅಲಂಕಾರ ಮಾತ್ರ ಅಲ್ಲ, ಅದು ಶಿವನ ಕಣ್ಣಿನ ಒಳಗೆ 3 ಲೋಕವನ್ನು ಸುಡುವಂತ ಬೆಂಕಿ ಇದೆ ಈ ಹಣೆಯಲ್ಲಿ, 3ನೇ ಕಣ್ಣು. ಅದನ್ನು ತೆಗೆದ್ರೆ ಇಡೀ ಲೋಕ ಸುಟ್ಟಿತು. ಅಂತಹ ಬಿಸಿಯಲ್ಲಿ ಅವನಿಗೆ ಬೆವರು ಬರೋದಿಲ್ಲ. ಆ ಹಣೆಗೆ ಬೆವರು ಬರುವ ಹಾಗಿರುವಂತಹ ಒಂದು ಯುದ್ಧವನ್ನು ಮಾಡಿ ಕಾವನ್ನು ಸೃಷ್ಟಿಸ್ತೇನೆ ಅಂತ ಇವ ಹೇಳೋದು. ಆದ್ರೆ ಅವನ ಮಾತು ಯಾಕೆ ದೊಡ್ಡ ಮಾತಾಗುತ್ತೆ ಅಂದ್ರೆ, ಮಗುವಿನ ಮಾತಾಗುತ್ತೆ ಅಂದ್ರೆ, ಅಲ್ಲಿ ಕುಮಾರವ್ಯಾಸ ಅದನ್ನು ಇಟ್ಟಿದ್ದಾನೆ. ಯಾಕಂದ್ರೆ ಕೈಯ ಕಂಕಣವನ್ನು ಅವನು ಹಿಂಗೆ, ಅವನಿಗೆ ರೆಸ್ಟ್ಲೆಸ್, ಅವನು ಚಿಕ್ಕ ಮಗು, ಅವನು ಹಿಂಗೆ ಮಾಡ್ಕೊಂಡು ಕೂತಿದ್ದಾನೆ. ಕಂಕಣವನ್ನೆಲ್ಲ ತಿರುಪುತ್ತಾ ದೊಡ್ಡಪ್ಪ ಕೊಡ್ತಾನ ಇಲ್ವಾ ಪರ್ಮಿಷನ್ ಅಂತ. ಅವನು ರೆಸ್ಟ್ಲೆಸ್. ಒಂದು ಸಭೆಯಲ್ಲಿ ಗಂಭೀರವಾಗಿ ರಾಜನ ಎದುರು ಕೂರಬೇಕು ಅಂತ ಹೇಗೆ ಅಂತಲೂ ಗೊತ್ತಿಲ್ಲದ ಹುಡುಗವ. ಆದ್ರೆ ಅವನ ಮಾತು ಮಾತ್ರ ಹಾಗೆ, ಬವರವಾದರೆ ಹೊರನ ಹಣೆಯಲ್ಲಿ ಬೆಮರತ ಹೆನಃ. ಆದ್ರೆ ಅದು ಮಾತು ದೊಡ್ಡದಾಗೋಯ್ತು ನೋಡಿ. ಅದು ಕ್ರಮ ತಪ್ಪಿದ ಮಾತಾಯ್ತು. ಯಾಕೆಂದ್ರೆ ಇವನ ಅಪ್ಪನಿಗೆ ಅವನನ್ನು ಸೋಲಿಸ್ಲಿಕ್ಕಾಗಲಿಲ್ಲ. ಇಂದ್ರಕೀಲಕದಲ್ಲಿ ಯುದ್ಧ ಮಾಡಿದಾಗ ಅವನಿಗೆ ಬೆವರು ತರಲಿಕ್ಕೆ ಆಗಲಿಲ್ಲ. ಇವ ಏನು ಹುಡುಗ ತರೋದು? ಮಾತು ಅಲ್ಲಿ ವಿಕ್ರಮ ಇದೆ, ಆದರೆ ಅದು ಕ್ರಮ ತಪ್ಪಿದ್ರೆ ಅವ ಸಾಯ್ತಾನೆ. ಇದರನ್ನ ಕುರ್ತಕೋಟಿ ಬರೀಲಿಲ್ಲ. ಈ ಕುರ್ತಕೋಟೆ ಮಾತನ್ನು ಓದಿದ ಮೇಲೆ ಈಗ ನನಗೆ ಅರ್ಥ ಆಗ್ತಾ ಇದೆ ಇದನ್ನು ವಿವರಿಸುವಾಗ. ಇದು ಒಬ್ಬ ವಿಮರ್ಶಕ ಇನ್ನೊಬ್ಬನಿಗೆ ಕಲಿಸಿಕೊಡುವ ಕ್ರಮ. ನಾನು ವಿಮರ್ಶೆಯನ್ನೇ ಬರೆಯುವವನಾದ್ರಿಂದ, ಕುರ್ತಕೋಟಿಯವರು ನನ್ನ ಗುರು ಸಮಾನರಾದ ವಿಮರ್ಶಕರಾದ್ರಿಂದ ನಾನು ಅವರ ನಿಜವಾದ ಶಿಷ್ಯ ಆದರೆ ಇದನ್ನು ಕಲಿಬೇಕು. ಏನ್ ಮಾಡ್ತಾರೆ ಕೆಲವು ಸಲ ಶಿಷ್ಯರು ಹೀಗೆ ಕಲ್ತದ್ದನ್ನೇ ಹೇಳೋದಿಲ್ಲ ಅಷ್ಟೇ. ನಾನು ಹೇಳ್ತಾ ಇದ್ದೇನೆ, ಅದ್ರಲ್ಲಿ ನನಗೇನು ನಾಚಿಕೆ ಕೂಡ ಇಲ್ಲ ಹೇಳೋದಕ್ಕೆ. ನಾನು ಈ ಮಾತನ್ನ ಒರಿಜಿನ್ ಇರೋದು ಕುರ್ತಕೋಟಿಯವರ ಹತ್ರ ಅಂತ ಹೇಳಲಿಕ್ಕೆ ತಪ್ಪೇನು? ಅದು ಅರ್ಥ ಆದ್ದೇ ಅವರು ಹಾಗೆ ವಿವರಿಸಿದ್ರಿಂದ ಕ್ರಮ ಮತ್ತು ವಿಕ್ರಮವನ್ನ ಕುಮಾರವ್ಯಾಸನಲ್ಲಿ ಮತ್ತೆ ಪಂಪನಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನಾನು ಹೇಳಿದೆ ಅಲ್ಲ ಆಗ, ವೈದರ್ಭಿ ಅಂತ 4 ವಾಕ್ಯದಲ್ಲಿ ಹೇಳಿಬಿಡ್ತಾರ್ರಿ ಕುರ್ತಕೋಟಿ. ನಾನು ಇದನ್ನ ನಿಮಗೆ 12 ನಿಮಿಷದಿಂದ ವಿವರಿಸ್ತಾ ಇದ್ದೇನೆ. ಅಂದ್ರೆ ನಿಮಗೆ ವಿವರಿಸೋದ್ರೆ ನನಗೂ ಅರ್ಥ ಮಾಡಿಕೊಳ್ಳುವ ಕ್ರಮ ಅದು, ನಿಮಗೆ ಮಾತ್ರ ಹೇಳುವಂತ ಒಂದು ಮಾತಲ್ಲ. ಹೀಗೆ ಕೊನೆಯ ಅಂಶದಲ್ಲಿ ನಾವು ಹೇಳಬೇಕಾದ್ದೇನು ಅಂದ್ರೆ, ನಾನು ಆಗ ಕಾಸ್ತಾರನ ಮಗನ ಉದಾಹರಣೆ ಕೊಟ್ಟಾಗ ನಾನು ಇನ್ನೂ ಆ ಕಾಸ್ತಾರನ ಮಗನ ಹಾಗೆ ಇದ್ದೇನೆ. ಕುರ್ತಕೋಟಿ ನಮ್ಮ ದೊಡ್ಡ ವಿಮರ್ಶಕರೇ. ಅದರ ಅರ್ಥ ಅವರ ಸಮಸ್ಯೆ ಇಲ್ಲ ಅಂತಲೇ. ಬಿ ದಾಮೋದರ ರಾವು ಕನ್ನಡದ ಆಧುನಿಕ 5 ಮುಖ್ಯ ವಿಮರ್ಶಕರು ಯಾರು ಅಂತ ಹೇಳ್ತಾರೆ. ಅವಾಗ ಡಿ ಆರ್ ನಾಗರಾಜ್ ಅವರೆಲ್ಲ ಬರಲಿಲ್ಲ. ಬಿ ದಾಮೋದರ ರಾವ್ ಇದನ್ನು ಹೇಳಿದ್ದು 74-75ನೇ ಇಸ್ವಿಯಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿದ್ದಾಗ. ಅವರು ಹೇಳುವ 5 ಹೊಸ ಚಿಂತನೆಯನ್ನು ತಂದಂತಹ ಮುಖ್ಯ ವಿಮರ್ಶಕರಲ್ಲಿ ಕನ್ನಡದಲ್ಲಿ ಕುವೆಂಪು ಅವರ ರಸೋವೈಸವವನ್ನು ಅವರು ಹೇಳ್ತಾರೆ. ಬಿ ದಾಮೋದರ ರಾವ್. ದಾಮೋದರ ರಾವ್ ಬರೆದಿದ್ದು ಕಮ್ಮಿ ಇರ್ಬೋದು ಅವರದ್ದು, ಆದರೆ ಬಹಳ ದೊಡ್ಡ ವಿದ್ವಾಂಸರವರು. ಕುವೆಂಪು, ಕುರ್ತಕೋಟಿ, MG ಕೃಷ್ಣಮೂರ್ತಿ, GH ನಾಯಕ, UR ಅನಂತಮೂರ್ತಿ, ಈ 5 ಜನರನ್ನ ಅವರು ಬಹಳ ಮುಖ್ಯವಾದ ಹೊಸ ವಿಚಾರಗಳನ್ನ ತಂದ ವಿಮರ್ಶಕರು ಅಂತ ಹೇಳ್ತಾರೆ.
ನನಗೆ ಕುರ್ತಕೋಟಿಯವರಿಗೆ ಏನು ಗ್ರೇಡ್ ಕೊಡಬೇಕಾಗಿಲ್ಲ ನಾನು, ಅಥವಾ ಅವರಿಗೆ ಅದರ ಗ್ರೇಡಿನ ಅಗತ್ಯವೂ ಇಲ್ಲ. ಸಾಹಿತ್ಯ ಗೊತ್ತಿರೋರಿಗೆ ಕುರ್ತಕೋಟಿ ಏನು ಅಂತ ಗೊತ್ತಿದೆ, ಅದನ್ನು ಹೇಳೋದಕ್ಕೋಸ್ಕರ ನಾನು ಹೇಳ್ತಾ ಇರೋದಲ್ಲ. ನಾನು ಹೇಳ್ತಾ ಇರೋದು ಏನು ಅಂದರೆ, ಕುರ್ತಕೋಟಿಯವರು ಒಂದು ವಸಾಹತುಶಾಹಿ ಅನುಭವದಿಂದ ಬಿಡುಗಡೆಗೊಂಡಂಥ ಒಬ್ಬ ವಿಮರ್ಶಕ. ನಮ್ಮ ನವೋದಯ ಸಾಹಿತ್ಯ ಇಂಗ್ಲಿಷ್ನಿಂದ ಪ್ರಭಾವವನ್ನು ಪಡ್ಕೊಂಡ್ರು. ಒಂದು ಸಂಕ್ರಮಣ ಕಾಲದಲ್ಲಿ ನಾವು ಒಂದು ಭಾರತದ ಪುನರುತ್ಥಾನದಲ್ಲಿತ್ತು. ಇಡೀ ಭಾರತದ ಮೇಲೆ ಎಲ್ಲ ರಿನೈಸೆನ್ಸ್ಗೆ, ಇಡೀ ಭಾರತಕ್ಕೆ ಪುನರುತ್ಥಾನದ ಮೇಲೆ ಪ್ರಭಾವ ಬೀರಿದಂಥ 4 ಜನರು ಯಾರು ಅಂದರೆ ರವೀಂದ್ರನಾಥ ಠಾಗೂರ್, ಅರವಿಂದ ಘೋಷ್, ವಿವೇಕಾನಂದ, ಸ್ವಾಮಿ ವಿವೇಕಾನಂದ ಮತ್ತು ಆನಂದ ಕುಮಾರಸ್ವಾಮಿ. ಇದು ನನ್ನ ಅಭಿಪ್ರಾಯ. ಹಾಗೆ ಒಂದು ಪ್ರಭಾವಕ್ಕೊಳಗಾಡಿ ಇಡೀ ನವೋದಯ ಸಾಹಿತ್ಯ ಬೇರೆ ಆಗ್ತಾ ಇದ್ದಾಗ ಅದು ತನ್ನ ವಿಮರ್ಶೆಯನ್ನು ಜೊತೆಯಲ್ಲೇ ಸೃಷ್ಟಿಸಬೇಕಾಯ್ತು. ಅದು ಹೇಗೆ ಒಂದು ಬೇಂದ್ರೆ ಅಂತ ಒಬ್ಬರು ಕೂಡ ವಿಮರ್ಶೆಯಲ್ಲಿ ತಮ್ಮ ರಸಧ್ವನಿ ತತ್ವವನ್ನು ಎಷ್ಟು ತಗೊಳ್ಬೋದು, ಎಷ್ಟು ಬಿಡ್ಬೋದು ಅಂತ ಒದ್ದಾಡ್ತಾ ಇದ್ದಂಥವ್ರು. ಆ ಸಂದರ್ಭದಲ್ಲಿ ಈ ಪ್ರಭಾವದಲ್ಲಿ ಒಂದು ವಸಾಹತುಶಾಹಿಯ ಸಂಪೂರ್ಣ ಪ್ರಭಾವದಿಂದ ಬಿಡುಗಡೆಯಾಗಿ ತಮ್ಮ ನೆಲೆಯಲ್ಲಿ, ಅದನ್ನು ಕುರ್ತಕೋಟಿಯವರು ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ. ಅವರಿಗೆ ಕಾವ್ಯ ಅಂದರೆ ಅದಕ್ಕೆ ಅಷ್ಟು ಆ ಪ್ರೀತಿ ಇರೋದು. ಏನಂದರೆ, ಮಂತ್ರಕ್ಕೆ ಶಬ್ದದ ಹಂಗು, ಇದು ಅರ್ಥದ ಹಂಗಿಲ್ಲ ಮಂತ್ರಕ್ಕೆ. ಶಾಸ್ತ್ರಕ್ಕೆ ಶಬ್ದದ ಹಂಗಿಲ್ಲ. ಶಬ್ದಾರ್ಥಗಳು ಎರಡೂ ಇರೋದು ಕಾವ್ಯದಲ್ಲಿ ಅಂತ. ಒಂದು ಶ್ರೇಷ್ಠವಾದ ಕಾವ್ಯದಲ್ಲಿ ಶಾಸ್ತ್ರವೂ ಸಿಗುತ್ತೆ, ನಿಮಗೆ ಮಂತ್ರವೂ ಸಿಗುತ್ತೆ. ಇದು ಅವರ ಒಂದು ತತ್ವ. ಇದನ್ನು ಹೇಳುವುದರ ಮೂಲಕ ಅವರು ಒಂದು ವಸಾಹತುಶಾಹಿ ಅನುಭವದಿಂದ ಒಂದು ಬಿಡುಗಡೆಗೊಂಡಂತಹ ಒಂದು ಚಿಂತನೆಯಾಗಿ ತಮ್ಮ ವಿಮರ್ಶೆಯನ್ನು ಮೊದಲಿಗೆ ಕಟ್ಟಿದರು. ಅವರ ಮರು ಓದಿನಲ್ಲಿ ನಾವು ಗಮನಿಸಬೇಕಾದ, ಇವತ್ತು ಸಂಸ್ಕೃತಿ ವಿಮರ್ಶೆ ಕನ್ನಡದಲ್ಲಿ ಬೆಳೀತಾ ಇರುವ ಕಾರಣದಿಂದ ಅವರ ಮರು ಓದಿನಲ್ಲಿ ನಾವು ಗಮನಿಸಬೇಕಾದ್ದು, ಅವರು ಹೇಗೆ ಈ ಬಿಡುಗಡೆಯ ದಾರಿಯನ್ನು ನಾನಾ ರೀತಿಯಲ್ಲಿ ಕನ್ನಡದ ಸ್ವಂತಿಕೆಯ ದಾರಿಯಾಗಿ ವಿಮರ್ಶೆಯಲ್ಲಿ ತೋರಿಸಿಕೊಟ್ರು ಅಂತ ಹೇಳುವಂಥದ್ದು. ಇದಕ್ಕೋಸ್ಕರ ನಾನು ಅವರ ಕಾಳಿದಾಸ, ಕುಮಾರವ್ಯಾಸ ಮತ್ತು ಬೇಂದ್ರೆಯನ್ನು ಮಾತ್ರ ಇಟ್ಟುಕೊಂಡು ಮಾತಾಡಿದ್ದೇನೆ. ಅವರು ನಮ್ಮ ಕಾಲದ ಭಾಳ ಮುಖ್ಯ ವಿಮರ್ಶಕರು. ನಾನು ಗೌರವಿಸುವ ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಗೌರವಪೂರ್ಣ ವಂದನೆಗಳನ್ನು ಅವರ ಚೇತನಕ್ಕೆ ಸಲ್ಲಿಸಿ ಈ ಮಾತನ್ನು ಇಲ್ಲಿ ಆಡಲಿಕ್ಕೆ ಅವಕಾಶ ಕೊಟ್ಟ ಸಂಸ್ಥೆಯವರಿಗೂ ಕೇಳಿದ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ನಮಸ್ಕಾರ.